ಶ್ರೀ ಗುರು ಚರಣ ಕಮಲವ ನತಮಸ್ತಕದಲ್ಲಿ ಧರಿಸುತ್ತ ಪರಮ ಪಾವನ ಮೂರ್ತಿಗಳಾದ ಮಹಾಯೋಗಿ ಸಿದ್ದೇಶ್ವರನ ದಿವ್ಯ ಜೀವನದ ಲೀಲಾಮೃತದಲ್ಲಿ ನಾವೆಲ್ಲ ಆ ಮಹಾಸ್ವಾಮಿಯ ಜನನದಿಂದ ಹಿಡ್ಕೊಂಡು ಅನೇಕ ವಿಚಾರಗಳನ್ನು ಇಲ್ಲಿವರೆಗೂ ನೋಡ್ತಾ ಬಂದಿದ್ದೇವೆ. ಮಹಾತ್ಮರ ಜೀವನ ಅಂದ್ರೆ ಅದು ಈ ಭೂಮಿಯ ಮೇಲೆ ವಿಶಿಷ್ಟವಾದಂತಹ ಜೀವನ. ಅವರ ಶರೀರ ಬಿದ್ದ ಮೇಲೇನೂ ನೂರಾರು ವರ್ಷಗಳ ನಂತರ ಅವರ ಚರಿತ್ರೆಗಳನ್ನು ಭಕ್ತರು ಕೇಳಿ ಉದ್ದಾರಕ್ಕ ಅಂದ್ರೆ ಅವರ ಪವಿತ್ರವಾದ ಬದುಕು ಅದು ಅಂದಿಗೂ ಪೂಜ್ಯ ಇಂದಿಗೂ ಪೂಜ್ಯ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಕಾಲವನ್ನು ಗೆದ್ದವರು, ಮಾಯೆಯನ್ನು ಗೆದ್ದವರು. ಹೀಗಾಗಿ ಅವರು ಅವತ್ತದಾರ ಇವತ್ತಿಲ್ಲ ಅಂತ ನಾವು ಅನ್ಕೋಬಾರ್ದು. ಅವರು ಅಂದೂ ಇದ್ದವರ, ಅವರು ಇಂದೂ ಇದ್ದವರ, ಅವರಿನ್ನು ಮುಂದೂ ಕೂಡ ಇರುವವರ. ಬರುವುದು ಹೋಗುವುದು ಭವಬಂಧನದಲ್ಲಿ ಜೀವಿಗಳು ಮಾಡ್ತಾವ. ಹುಟ್ಟು ಸಾವಿನ ಚಕ್ರದಲ್ಲಿ ತಿರುಗುವು ಈ ಜೀವರಾಶಿಗಳು ಮಾಡ್ತಾವ. ಮಹಾತ್ಮರಿಗೆ ಹಂಗಿಲ್ಲ ಅಂತ. ಅವ್ರು ಇಚ್ಛಾ ಆದಾಗ ಬರ್ತಾರಂತ, ಬೇಕನ್ಸಿದ್ರೆ ಬರ್ತಾರಂತ, ಬ್ಯಾಡ್ ಅನ್ಸಿದ್ರೆ ಬಿಡ್ತಾರಂತ. ಅವ್ರಿಗೆ ಅದು ಬಂಧನನೇ ಇಲ್ಲ. ಬೇಕನ್ನಿಸ್ತು ಬಂದ್ಬಿಡ್ತಾರ, ಬರ್ಬೋದು ಬೇಕನ್ಸಿದ್ರೆ. ಬ್ಯಾಡ್ ಅನಿಸ್ತು ಇಲ್ಲ. ಯಾವ ರೀತಿ ಪರಮಾತ್ಮನಿಗೆ ಕೇವಲಾವಸ್ಥೆ ಇದೆ, ಲೀಲಾವಸ್ಥೆ ಅಂತ ಕರೀತಾರೆ. ಲೀಲಾ, ಲೀಲಾ ಅಂದ್ರೆ ಚಟುವಟಿಕೆ, ವಿನೋದ, ಆಟ, ಮನರಂಜನೆ, ಇದೆಲ್ಲ ಶಬ್ದಗಳನ್ನು ಅರ್ಥವಾಗಿ ಬಳಸ್ತಾರೆ. ಇಲ್ಲಿ ಇದು ಲೀಲೆ ನಡೆದೀಗ ಸತ್ಯ, ಇದು ಲೀಲಾ ನಡೆದ. ಈ ಲೀಲೆ ನಡ್ಕೊಂತ 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 ನಡ್ಕೊಂತಾನೆ ಇರ್ತದ. ಈ ಲೀಲಾ ವಿನೋದದೊಳಗ ಪರದೆಯ ಮೇಲೆ ಚಿತ್ರಗಳು ಬರ್ತಿರ್ತಾವ, ಹೋಗಿರ್ತಾವ. ಯಾವ ಚಿತ್ರನೂ ಪರದೆಯ ಮೇಲೆ ಕಾಯಂ ನಿಲ್ಲೋದಿಲ್ಲ. ನಿಮಗೆಲ್ಲ ಗೊತ್ತಾಗ್ತದಲ್ಲ, ಸಿನಿಮಾ ಥಿಯೇಟರ್ನಾಗ ಪರದೆ ಇರ್ತಾವ, ಪರದೆ ಮೇಲೆ ಚಿತ್ರಗಳು ಬರ್ತಾವ. ಚಿತ್ರಗಳು ಬಂದ್ 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 ಮತ್ತೆ ಹೋಗ್ಬಿಡ್ತಾವ. ಚಿತ್ರಗಳು ಬರ್ತಿರ್ತಾವ, ಹೋಗ್ತಿರ್ತಾವ, ಬರ್ತಿರ್ತಾವ, ಹೋಗ್ತಿರ್ತಾವ. ಯಾವ ಚಿತ್ರನೂ ಸ್ಥಿರವಾಗಿ ನಿಲ್ಲೋದಿಲ್ಲ. ಮತ್ತ ಆ ಪರದೆ ಮ್ಯಾಗ ಬಂದ ಚಿತ್ರಗಳು ಎಲ್ಲವೂ ನಮ್ಮ ನೆನಪಿನಾಗ ಉಳಿದಿಲ್ಲ. ನೆನಪಿನಾಗ ಉಳಿತಾವ. ಈಗ ಒಂದು ಸಿನಿಮಾ ಟಾಕೀಸಿಗೆ ಚಾಲು ಆದ್ಮೇಲೆ ಯಾವ್ಯಾವ ಸಿನಿಮಾಗಳು ಬಂದು ಹೋಗ್ಯಾವ ಅನ್ನೋದು ಎಲ್ಲರಿಗೂ ನೆನಪಿನಾಗ ಉಳಿತಾವ ಇಲ್ಲವೇ? ಆಗಿನ ಪೂರ್ತಿ ಕಟಾವ್ ತಾತ್ಪರ್ತಿಕ 5 ದಿನನೋ 10 ದಿನನೋ 15 ದಿನನೋ 20 ದಿನನೋ ಅದ್ರ ಆಟಾಟೋಪ ಇರ್ತೈತಿ. ಆ ಹಾಡುಗಳು, ಆ ಚಿತ್ರಗಳು, ಅವೆಲ್ಲರ ತಲೆಯಾಗೂ ಗುಯ್ಗುಡಿಸ್ತಿರ್ತಾವ. ಒಂದು 15-20 ದಿವಸ ನೀವ್ ಯಾರು ಮರಿ ಅನ್ನೋದು ಬೇಡ, ಅದ ಮನಸ್ತೈತಿ. ನಿಮ್ಮನ್ನ ಮಾತ್ ಬಿಡ್ತೀರಿ, ಮತ್ತೆ ಮುಂದಿನಕ್ಕೆ ದಾರಿ ಆಕೈತಿ. ಯಾವ್ದಾದ್ರು ಒಂದು ಚಲೋ ಓಡಾಕತ್ತಂದ್ರೆ ಅದು 1 ತಿಂಗಳು 2 ತಿಂಗಳು ತಲೆಯಾಗ ಗುಯ್ ಅಂತಿರ್ತೈತಿ. ಮತ್ತ ಅದು ಮರ್ತು ಬಿಡ್ತದ. ಅದು ನೀವ್ ಯಾರು ಮರಿಲಿಲ್ಲ ಅಂದ್ರೂ ಕಾಲ ಅದನ್ನ ಮರೆಸಿ ಬಿಡ್ತೈತಿ. ಯಾವುದು ಅತಿ ಎತ್ತರಕ್ಕೂ 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 ಹೋಗಿರ್ತೈತಿ, ನನ್ನ ಮುಂದೆ ಯಾವುದು ಇಲ್ಲ ಅಂತ ತಿಳ್ಕೊಂಡಿರ್ತೈತಿ ನೋಡ, ಅದನ್ನ ಮಲಗಿಸಿ ಬಿಡ್ತೈತಿ ಕಾಲ. ಮತ್ತೊಂದು ರೆಡಿ ಮಾಡಿರ್ತೈತಿ. ಇದು ಹೋತಂದ್ರೆ ಮತ್ತೊಂದು ಬರ್ತೈತಿ. ಆದ್ರೆ ಮಹಾತ್ಮರ ವಿಷಯದಾಗ ಹಂಗಲ್ಲ ಅಂತ ನೋಡಿ. ಇನ್ನೊಬ್ಬ ಮಹಾತ್ಮ ಬಂದಾನಂದ್ರೂ ಈಗಿದ್ದ ಹಿಂದಿದ್ದ ಮಹಾತ್ಮನ ನೆನದ ಅವನು ಮುಂದೆ ಹೋಗ್ಬೇಕಂತ ಅವನು ಎಂದೂ ಮರಸಕ್ಕಾಗೋದಿಲ್ಲ ಅಂತ. ಇದು ವಿಶೇಷ. ಇದು ವಿಶೇಷ. ಯಾವ್ದ ಕಾಲಕ್ಕೆ ಬರಲಿ ಅವರು, 10ನೇ ಶತಮಾನ ಆಗಲಿ, 12ನೇ ಶತಮಾನ ಆಗಲಿ, 15ನೇ ಶತಮಾನ, ಯಾವ್ದ ಕಾಲಕ್ಕೆ ಮಹಾತ್ಮರು ಬರಲಿ ಅವರು, ಅವ್ರದೊಂದು ವಿಶೇಷತೆ ಏನಂದ್ರ ಅವ್ರನ್ನ ಮರೋ ಮಾಡಕ್ ಆಗುದಿಲ್ಲ ಅಂತ. ಕಾಲಕ್ಕೆ ಕಾಲ ಸೋತ್ ಬಿಡತಕ್ಕಂಥ ನಿಮ್ಮನ್ನ ಮರಸಕ್ ಆಗುದಿಲ್ಲ. ಒಂದ್ 4-5 ವರ್ಷ ಮಾರ್ತಾರ ಅನ್ನೋದಕ್ಕೆ ನಾ ಮತ್ತೆ ತಲೆಯಾಗ ಬಂದ್ಬಿಡ್ತಕ್ಕಂಥದ್ದು. ಅದನ್ನ ಮರೆತು ಬಿಟ್ಟಿವಿ, ಮಠ ಕಟ್ಟೆ ಬಿಡು, ಕಟ್ಟೆ ಬಿಟ್ಟು ಕಟ್ಟಿಸ್ತದ. ನೀವು ಸುಮ್ಮನೆ ಕುಂತ್ರು ತಗೊಂಡ್ಬರ್ತಕ್ಕದು. ಕಾರಣ ಮಾಯಾಮೋಹದ ಪ್ರವೃತ್ತಿಯಲ್ಲಿ ಬಿದ್ದಂತ ಜೀವಾತ್ಮರಿಗೆ ಲೌಕಿಕದ ಸುಖ ಹೆಚ್ಚಾದಾಗ ಒಂದಿಷ್ಟು ಗುರುವಿನ ಮರಿತಾರಂತವ್ರು. ಮಾಯಾಮೋಹದ ಅಲ್ಪ ಸುಖಕ್ಕೆ ಬಿದ್ದಂತ ಜೀವಾತ್ಮರಿಗೆ ಇರ್ತಾರಲ್ಲ, ಒಂದಿಷ್ಟು ಹೊತ್ತು ಗುರುವಿನ ಮರಿತಾರಂತ. ಎಟ್ಟತ್ತಿನ ಮಠ ಮರಿತಾರಂದ್ರ ತಾಯಿನ ಮಕ್ಕಳು ಬಿಟ್ಟು ಆಡ್ತಾವಂತ. ಸ್ವಲ್ಪ ಹೊತ್ತಿನ ಮಠ ಆಟ, ಸ್ವಲ್ಪ ಹೊತ್ತಿನ ಮಠ ಬಿಟ್ಟು ಆಡ್ತಾವಂತ. ಏನಾರ ಒಂದಿಷ್ಟು ನಾವು ಅಡಿಗೆ ಸಾಮಾನು ಕೊಟ್ಟಾಗ, ತಿಂಡಿ ತಿನಿಸು ಅವ್ರ ಕೈಯಾಗ ಕೊಟ್ಟಾಗ ಬಿಟ್ಟು ಆಡ್ತಾವಂತ ಸ್ವಲ್ಪ ಹೊತ್ತು. ಆಮೇಲೆ 1 ತಾಸೋ 2 ತಾಸೋ ಆದ್ಮೇಲೆ ಮತ್ತು ನೆನಪಾಗೋದು ಯಾರಂತ? ತಾಯಿನ ಅಂತ. ಅವಾಗ ಬೇಕಾದಂಗ ಅಡಿಗೆ ಸಾಮಾನು ಕೊಡ್ರಿ, ಬೇಕಾದಂಗ ತಿನಿಸು ಕೊಡ್ರಿ, ಅವ್ನ ಹಾಕಿ ತುಳಿದು ಮುರಿದು ಬಂದ್ಬಿಡ್ತಾವ. ಎಲ್ಲಿ ಬರ್ತಾವ ಅಂದ್ರೆ ಅವ್ರ ತಾಯಿನ ಹುಡ್ಕೊಂಡ್ ಬರ್ತಾವ. ಹಂಗೆ ಜೀವಾತ್ಮರು ಸ್ವಲ್ಪ ದಿವಸ ಮರಿತಾರಂತ, ಹೊನ್ನು ಹೆಣ್ಣು ಮಣ್ಣಿನ ಸುಖದೊಳಗೆ. ಮತ್ತೆ ಕೊನೆಯವರಿಗೆ ಇದೆ ಅಂತ ಸುಖ, ಇದ ಲಗ್ನ, ಇದ ಮುಹೂರ್ತ, ಇದ ಮನಿ, ಇದ ಹೊಲ, ನಡಿಪ ಅಜ್ಜನ್ ಮರ್ತೀವಿ, ಮತ್ತೆ ಮಠಕ್ಕೆ ಹೋಗೋಣ, ಮತ್ತೊಂದು ನಿಮಿಷಕೊಂಡ್ ಬರ್ತಕ್ಕಂಥ ನೋಡ್ರಿ ಅದ್ರ ಶಕ್ತಿ. ಅದಕ್ಕೆ ಮಹಾತ್ಮರು ಯಾವಾಗಲೂ ನಿತ್ಯ ನೂತನ ಅಂತ, ಅವ್ರು ಎಂದೂ ಮರು ಹಾರೋದಿಲ್ಲ ಅಂತ. ಮತ್ತು ಗುರು ಅನ್ನೋ ತಾಯಿ ನೆನಪಾಗ್ಬಿಟ್ಲೆ ಮತ್ತು ಓಡೇಲಿ ಬರ್ತಾರಂತ. ಸ್ವಲ್ಪ ಏನಾರ ಕಷ್ಟ ಬರಲಿ,
ಮನ್ಯಾಗ ಒಂದಿಟ್ಟು ಏನಾರ ರಾವ್ ಚಲೋ ಆಗ್ಲಿ, ಒಂದಿಟ್ಟು ಹಿಂದ ಮುಂದೆ ಆಗಕ್ ಚಲೋ ಆಗ್ಲಿ, ಮನ್ಯಾಗ ಒಂದು ಕಾಡಾಟ ಹತ್ಲಿ, ಮತ್ ನೆನಪಿಗೆ ಬರೋರು ಯಾರಂತ ಸಿದ್ದಪ್ಪ ನೆನಪಿಗೆ ಬರ್ತಾನೆ ನೋಡಿ. ಮತ್ತೆ ಅಲ್ಲೇ ಬರೋದ ನೋಡಿ, ಎಲ್ಲಿ ಬೇಕಾದಲ್ಲಿ ಹೋದ್ರು ಅಲ್ಲೇ ಬರೋದ, ದವಾಖಾನೆ ಹೊಂಟ್ರು ಅವ್ರನ್ನ ನೆನೆಸೇ ಹೋಗುದ. ಯಾಕಂದ್ರೆ ಹಂಗ ತಂದು ಬಿಡ್ತೈತಿ ಕಾಲ ನೋಡಿ. ಅದಕ್ಕ ಮಹಾತ್ಮರು ನಿತ್ಯ ಸ್ಮರಣೀಯರಂತ, ತಂಪತ್ನ್ಯಾಗ ನೆನಿಬೇಕಂತವ್ರು ಅಂತಾರಲ್ಲ, ತಂಪತ್ನ್ಯಾಗ ನೆನೆದ್ರು ಓ ಅಂತಾರಂತ, ಬಿಸಿಲಾಗ ನೆನೆದ್ರು ಓ ಅಂತಾರಂತ. ಅವ್ರು ಏನು ನಿನ್ನಲ್ಲಿ ಬಯಸುವುದಿಲ್ಲ, ಬಯಸುವುದಿಷ್ಟೇ ನಿನ್ನಲ್ಲಿರುವ ಶುದ್ಧವಾದ ನಿರ್ಮಲ ಭಕ್ತಿಯನ್ನು ಅವ್ರು ಬಯಸ್ತಾರಂತ. ಅದಕ್ಕೆ ಅವರು ಶುದ್ಧ ಮನದಿಂದ ನೆನೆದವರ ಹೃದಯ ನಿವಾಸನಾಗಿ ನಾ ಇರ್ತೀನಿ ಅಂತ ಹೇಳಿದರು. ಎಲ್ಲಿ ಶುದ್ಧ ಮನದಿಂದ ನೆನೆತೀರಿ, ನಾ ಅಲ್ಲೇ ಇದ್ದೀನಿ. ಅದು ಯಾವ ಕಾಲರಾಗ್ಲಿ, ಸಿದ್ದಪ್ಪ 100 ವರ್ಷ ಆತ್ಬಿಡು ಹೋಗಿರ್ತ, ಇನ್ನೇನೋ ನಾವ್ ನೆನದಕ್ಕೆ ಅವ್ನು ಗೊತ್ತಾಕೈತೆ ಅಂತ ಅನಬೇಡಲೇ ಸುಳ್ಯತ್ತಮ್ಮ ಅನ್ನಂತ. 100 ವರ್ಷ ಆತ ಅವ್ನು ಹೋಗೋದು. ಇಂಥ ಬಾಳ ಮಂದಿ ಬಂದಾಗ ಅನಬೇಡ್ರಿ, ಎಷ್ಟು ಮಂದಿ ಬಂದ್ರಿ, 1000 ಕೊಳ್ಳಿ ಒಲಿ ಮುಂದೆ ಉರಿದರ ಜ್ಯೋತಿಯ ನಿನ್ಯಾರು ಹೋಲ್ಯಾರ. 1000 ಕೊಳ್ಳಿ ಒಲಿ ಮುಂದೆ ಉರಿದ್ರು ಒಂದು ನಂದಾದೀಪ ಹೋಲುದಿಲ್ಲಂತವು. 1000 ಬಳಗ ತವರಾಗಿದ್ದರ ತಾಯವ ನಿನ್ಯಾರು ಹೋಲ್ಯಾರ. 1000 ಮಹಾತ್ಮರು ಜಗದೊಳಗಿದ್ದರ ಸಿದ್ದೇಶ್ವರ ನಿನ್ಯಾರು ಹೋಲ್ಯಾರ ಅಂತ ತಿಳ್ಕೊಂಡು ಒಂದು ಹೇಳ್ಬೇಕಾಗ್ತದೆ. ಅಂದ್ರೆ ಇದು ಬದುಕಿದವರು ಅವ್ರವ್ರಿಗೆ ಆಯಾ ಊರಾಗ ಅವ್ರವ್ರ ಮಹಾತ್ಮರು ದೊಡ್ಡ ಹಂಗಂತೇಳಿ ಇನ್ನೊಬ್ಬ ಮಹಾತ್ಮರು ಕಡಿಮೆ ಅಂತ ಅವ್ರು ಎಂದು ಹೇಳಿಲ್ಲ. ಯಾಕಂದ್ರೆ ಎಷ್ಟು ಉದಾತ್ತ ಚರಿತ್ರೆ ಗೊತ್ತಂದ್ರೆ ಸಿದ್ದಪ್ಪಜವ್ರಿಗೆ ತಮಕ್ಕಿಂತಲೂ ಯಾರಾದ್ರೂ ದೊಡ್ಡ ಜ್ಞಾನಿಗಳಿದ್ದಾರೆ ಅವ್ರಿಗೆ ಸಾಷ್ಟಾಂಗ ಹಾಕ್ತಿದ್ರಂತ. ಸಾಷ್ಟಾಂಗ ಹುಬ್ಬಳ್ಳಿ ಒಳಗೆ 3000 ಮಟ್ಟಕ್ಕೆ ಹೋದ್ರೆ ಶಿವಯೋಗಿ ಆ ಗುರುಸಿದ್ದೇಶನ ಗದ್ದಿಗೆ ಮುಂದೆ ಸಾಷ್ಟಾಂಗ ಹಾಕ್ತಿದ್ರ. ನೀವೊಬ್ಬ ಹುಚ್ಚಪ್ಪ, ನಾನೊಬ್ಬ ಬಂದು ಈಗ ಹೊಸ ಹುಚ್ಚ ಅಂತ ಹೇಳ್ತಿದ್ರಂತ. ಮಹಾತ್ಮರ ಕಣ್ಣಾಗ ಹುಚ್ಚನಾಗಿರಬೇಕು ಜನರ ಕಣ್ಣಲ್ಲಿ, ಮಚ್ಚನಾಗಿರಬೇಕು ಭವ ಸಂಸಾರದಲ್ಲಿ, ಎಚ್ಚರಿರಬೇಕು ನಡೆನುಡಿಗಳಲ್ಲಿ, ಮನ ಅಚ್ಚೊತ್ತಿರಬೇಕು ಲಿಂಗದಲ್ಲಿ, ಇಂತಿ ಚತುರ್ವಿಧ ಗುಣವನ್ನಡೆ ಆತನೇ ಶರಣನಯ್ಯ ಅಖಂಡೇಶ್ವರ ಅನ್ನುವ ಹಂಗ ಬದುಕಿದವರು ಪುಣ್ಯ ಬದುಕಿದವರು. ಅಪ್ಪಿತಪ್ಪಿ ಅವ್ರು ಎಲ್ಲಾರ ಸಂಚಾರ ಮಾಡ್ಕೊಂತ ಯಾವ್ದಾರ ಊರಿಗೆ ಬಂದ್ರ ಆ ಊರಾಗ ಯಾವ್ದಾರ ಒಬ್ಬ ದೊಡ್ಡ ಮಹಾತ್ಮ ತಪಸ್ವಿ ಆದಂತ ಮಠ ಗತಿಗಿತ್ತಂದ್ರ ಅಲ್ಲಿ ಹೋಗಿ ಕೂತು ಅವ್ರನ್ನ ನೆನೆಸ್ತಿದ್ರಂತ, ಅವ್ರು ಸ್ತುತಿ ಮಾಡ್ತಿದ್ರಂತ. ಮಹಾತ್ಮರಿಗೆ ಬೇಗಿಲ್ಲ, ನಾನು ಒಬ್ಬ ಮಹಾತ್ಮ ನಾಯಕರು ನಮಸ್ಕಾರ ಮಾಡ್ತೀನಿ ಎಂದೂ ಬರಲಿಲ್ಲ ಅವ್ರ ಮನಸ್ಸಿನಾಗ, ಇದು ಬರಲೇ. ಅಹಂಕಾರ ಗೆದ್ರು, ಕುಹಕತನವನ್ನು ಗೆದ್ರು. ಬಾಳಿ ಕೊನಿಯಂಗ ಬಾಗಿ ನಾವು ಬಾಳ ಜನ ಇರ್ತಾನಲ್ಲೇ ಇಕ್ಕಳಂಗೆ ಶಟ ಹೋಗ ದೌಡ ಹೊಕ್ಕನ್ಲೇ ಅಂತಿದ್ರಂತ ಅಜ್ಜಾರು. ಅವ್ರ ಮಾತುಗಳು ಹೇಳಾಕ್ ಬಿರುಸಾಗ್ಬೋದು, ಆದ್ರೆ ಇವತ್ತು ಕೇಳೋದ್ರಾಗ ಅದರಲ್ಲಿ ಎಷ್ಟು ಮಧುರತೆ ಐತಿ, ಸಾಮೀಪ್ಯ ಐತಿ, ಸಾದೃಶ್ಯತೆ ಐತಿ. ಅದಕ್ಕೆ ಮಹಾತ್ಮರು ದೊಡ್ಡವರು. ಅಂಗಿ ತೊಟ್ರೆ ತೊಡದಿದ್ರೆ, ತಲೆ ಬಾಚಿದ್ರೆ ಬಾಚಿಕೊಂಡ್ರಿ, ಸ್ನಾನ ಮಾಡಿದ್ರೆ ಮಾಡ್ಲಿಕ್ರೆ, ಯಾವಾಗಲೂ ಮನಸ್ಸು ಮಡಿಯಾಗಿಟ್ಟುಕೊಂಡಂತ ಪುಣ್ಯಾತ್ಮರವರು ಅವರನ್ನು ಹೋಲಿಸಲಿಕ್ಕೆ ಲೋಕದ ಜಗತ್ತಿನ ಯಾವ ವಸ್ತುಗಳು ಅವರಿಗೆ ಸಮ ಬರುವುದಂತ. ಅಂತ ಮಹಾತ್ಮ ಲೌಕಿಕದೊಳಗೆ ಹುಟ್ಟ್ಯಾನಂದ ಮೇಲೆ ಎಲ್ಲರಿಗೂ ಕಲಿಸುವಾಗ ಅವರಿಗೂ ಸಾಲಿಗೆ ಕಲಿಸ್ಬೇಕಂತೇಳಿ ಸಾಲಿ ಓದ್ ಬಿಟ್ರಂತ. ಯಾರನ್ನ ಅಜ್ಜನ ಸಣ್ಣವಿದ್ದಾಗ ಅವಾಗ ಎಲ್ಲಿ ಬರ್ಬೇಕು, ಸರ್ಕಾರಿ ಸಾಲಿ, ದೊಡ್ಡಿ ಶಾಲಿ, ಊರಾಗಿರುವಂತ ಸಾಲಿ ಮಠ, ಹಿರೇ ಮಠ ಇರ್ತಿದ್ವಲ್ಲ. ಇವಾಗ ಸಾಲಿ ಯಾವಪ್ಪ ಅಂದ್ರೆ ಸಾಲಿ ಮಠ, ಓದಿಸು ಮಠ ಅಂತಿದ್ವು, ಸಾಲಿ ಮಠ ಅಂತಿದ್ವು, ಹಿರೇ ಮಠ ಅಂತಿದ್ವು. ಇವೆಲ್ಲ ಇತ್ತು ನಮ್ಮ ನಾಡಿನೊಳಗೆ. ಈಗ ಅದಾವ ನೋಡ್ರಿ, ಅಡ್ರೆಸ್ನವ್ರು ಈಗ ಸಿಗ್ತಾರ. ಅವೆಲ್ಲ ಒಂದು ಕಾಲಕ್ಕೆ ಸಾಲಿ ಕಲಿಸ್ತೇವ್ರು, ಸಾಲಿ ಕಲಿಸಿದವ್ರು ಸಾಲಿ ಮಠ ಆದ್ರು, ಲಿಂಗಕ್ಕೆ ಕಂತಿ ಇಟ್ಟವ್ರು ಕಂತಿ ಮಠದವ್ರಾದ್ರು, ಓದಿಸಿದವ್ರು ಓದಿಸು ಮಠದವ್ರಾದ್ರು, ಕಲ್ಲಿಂದ ಕಟ್ಕೊಂಡವ್ರು ಕಲ್ಲಿನ ಮಠದವ್ರಾದ್ರು, ಊರೊಳಗೆ ಹಿರಿತನ ಮಾಡಿದವ್ರು ಹಿರೇ ಮಠದವ್ರಾದ್ರು, ಸ್ವಲ್ಪ ಅವ್ರು ಇಲ್ಲದಾಗ ಕಾರ್ಯ ಮಾಡಿದವ್ರು ಚಿಕ್ಕ ಮಠದವ್ರಾದ್ರು, ಮನಿ ಮುಂದೆ ಪತ್ರಿ ಗಿಡ ಹಚ್ಚಿದವ್ರು ಪತ್ರಿ ಮಠದವ್ರಾದ್ರು, ಒಂದ್ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋದವ್ರು ಆ ಊರು ಹೆಸರುಕೊಂಡು ಆ ಊರು ಮಠದವರಾದ್ರು. ಎಲ್ಲಾ ಊರ ಮಠಗಳಿಗೂ 12ನೇ ಶತಮಾನದ ಶರಣರ ಅನುಭವ ಮಂಟಪವೇ ಟಂಕಶಾಲೆ. ಇವರೆಲ್ಲ ಬಸವಣ್ಣನ ಕಾಲದಿಂದ ಬಂದವರು. ಸಾರು ಕಂಬಿ ಐನಾರು, ಮನಿ ತೀರಿಸುವ ಐನಾರು, ಪತ್ರಿ ಕೊಡುವ ಐನಾರು, ಲಿಂಗಕ್ಕೆ ಕಂತಿ ಇಡೋ ಐನಾರು, ಊರವ್ರು ಬರ್ತಿದ್ರು ನೋಡಿ. ದೇವರಿಗೆ ಕಂತಿ ಕೊಡಾಕ್ ಬಂದೇವ್ರಿ ಅಂತೇಳಿ ಅವಾಗ ಇವರೆಲ್ಲ ಮಂದಿ ಲಿಂಗ ಭಿನ್ನಾಗಿದ್ರ ಅವ್ರ ಒಂದ್ ಕಡೆ ಕುಂದರ್ಸಿ ಅವ್ರ ಕಡೆಯಿಂದ ಲಿಂಗಕ್ಕೆ ಕಂತಿ ಮಾಡಿಸ್ತಿದ್ರು. ಅವೆಲ್ಲ ಪರಂಪರೆ ನಮ್ಮಲ್ಲಿ ಇತ್ತು. ಕಂಬೆ ಐನಾರ ಅಂತ ಬರ್ತಿದ್ದ, ಜಂಗಿನ ಐನಾರ ಅಂತ ಬರ್ತಿದ್ದ. ಜಂಗಿನ ಐನಾರ ಜಂಗ ಕಟ್ಕೊಂಡು ಆ ಒಣಗಿತ್ತಂದ್ರೆ ಈ ಒಣಗ್ ತಯಾರಿರ್ಬೇಕು. ಸ್ವಾಮಿಗಳು ಬರಕತ್ತ ಎತ್ತೆತ್ತಾಗರ ಶರಗ, ಎತ್ತೆತ್ತಾಗರ ಕೂದ, ಎತ್ತೆತ್ತಾಗರ ಮಸಡಿಲ್ಲ, ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಅವ್ರು ಒಳಗೆ ಬರೋದ್ರೊಳಗ ನಾವು ತಯಾರಿರ್ಬೇಕು, ಮನೆ ಸ್ವಚ್ಛರಬೇಕು. ಅದಕ್ಕೆ ಅವ್ರಿಗೆ ಜಂಗಿನ ಐನಾರ ಅಂತಿದ್ರು, ಜಂಗ್ ಕಟ್ಕೊಂಡ್ ಬರ್ತಿದ್ರು. ಅವ್ರು ಚೆಕ್ ಮಾಡೋರು ಹ್ಯಾಂಗಿ ಕನ್ನಡ ಶಾಲೆಗಳಿಗೆ ಬಿಒ ಆಫೀಸರ್ ಬರ್ತಾನ ಹಂಗ ಭಕ್ತರ ಮನೆಗೆ ಬರ್ತಿದ್ರು. ಚಂದಿತ್ರಿ ಈ ಧರ್ಮ, ಚಂದಿತ್ತು, ಬಾಳ ಚಂದಿತ್ತು. ಇಷ್ಟು ಚಂದ ಕಟ್ಟಿದ್ರು ಅದನ್ನ ಶರಣರು, ಬಾಳ ಚಂದ ಕಟ್ಟಿದ್ರು. ಹೋಗಾರ ಪತ್ರಿನ ಕೊಡ್ತಿದ್ರು, ಮಡಿವಾಡ ಪಟ್ಟಿನ ಮಡಿ ಮಾಡ್ತಿದ್ರು. ಅಂಬಿಗರ ನಾವ
ಒಂದ್ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋದವ್ರು ಆ ಊರ ಹೆಸರು ತಗೊಂಡು ಆ ಊರು ಮಠದವರಾದ್ರು ಎಲ್ಲಾ ಊರ ಮಠಗಳಿಗೂ 12ನೇ ಶತಮಾನದ ಶರಣರ ಅನುಭವ ಮಂಟಪವೇ ಟಂಕಶಾಲೆ. ಅವರೆಲ್ಲ ಬಸವಣ್ಣನ ಕಾಲದಿಂದ ಬಂದವರು. ಸಾರು ಕಂಬಿ ಐನಾರು, ಮನಿ ತೀರ್ಸುವ ಐನಾರು, ಪತ್ರಿ ಕೊಡುವ ಐನಾರು, ಲಿಂಗಕ್ಕೆ ಕಂತಿ ಇಡೋ ಐನಾರು ಊರವ್ರು ಬರ್ತಿದ್ರು ನೋಡಿ. ದೇವರಿಗೆ ಕಂತಿ ಕೊಡಾಕ್ ಬಂದೇವ್ರಿ ಅಂತೇಳಿ ಅವಾಗ ಇವರೆಲ್ಲ ಮಂದಿ ಲಿಂಗ ಬಿರ್ಕಾಗಿದ್ರ ಭಿನ್ನಾಗಿದ್ರ ಅವ್ರ ಒಂದ್ ಕಡೆ ಕುಂದರ್ಸಿ ಅವ್ರ ಕಡೆಯಿಂದ ಲಿಂಗಕ್ಕೆ ಕಂತಿ ಮಾಡಿಸ್ತಿದ್ರು. ಅವೆಲ್ಲ ಪರಂಪರೆ ನಮ್ಮಲ್ಲಿ ಇದ್ದು. ಕಂಬೆ ಐನಾರ ಅಂತ ಬರ್ತಿದ್ದ, ಜಂಗಿನ ಐನಾರ ಅಂತ ಬರ್ತಿದ್ದ. ಜಂಗಿನ ಐನಾರ ಜಂಗ ಕಟ್ಕೊಂಡು ಆ ಒಣಗಿದ್ದಂದ್ರೆ ಈ ಒಣಗ್ ತಯಾರಿರ್ಬೇಕು. ಸ್ವಾಮಿಗಳು ಬರಕತ್ತ ಎತ್ತೆತ್ತಾಗರ ಶರಗ, ಎತ್ತೆತ್ತಾಗರ ಕೂದ, ಎತ್ತೆತ್ತಾಗರ ಮಸಡಿಲ್ಲ, ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಅವ್ರು ಒಳಗೆ ಬರೋದ್ರೊಳಗ ನಾವು ತಯಾರಿರ್ಬೇಕು. ಮನೆ ಸ್ವಚ್ಛರಬೇಕು. ಅದಕ್ಕೆ ಅವ್ರಿಗೆ ಜಂಗಿನ ಐನಾರ ಅಂತಿದ್ರು. ಜಂಗ ಕಟ್ಕೊಂಡ್ ಬರ್ತಿದ್ರು ಅವ್ರು. ಚೆಕ್ ಮಾಡೋರು ಹ್ಯಾಂಗಿ ಕನ್ನಡ ಶಾಲೆಗಳಿಗೆ ಬಿಒ ಆಫೀಸರ್ ಬರ್ತಾನ ಹಂಗ ಭಕ್ತರ ಮನೆಗೆ ಬರ್ತಿದ್ರು ಅವ್ರು. ಚಂದ ಇತ್ರಿ ಈ ಧರ್ಮ, ಚಂದ ಇತ್ತು, ಬಾಳ ಚಂದ ಇತ್ತು. ಇಷ್ಟು ಚಂದ ಕಟ್ಟಿದ್ರಿ ಅದನ್ನ ಶರಣರು, ಬಾಳ ಚಂದ ಕಟ್ಟಿದ್ರು. ಹೋಗಾರ ಪತ್ರಿನ ಕೊಡ್ತಿದ್ರು, ಮಡಿವಾಡ ಪಟ್ಟಿನ ಮಡಿ ಮಾಡ್ತಿದ್ರು, ಅಂಬಿಗರ ನಾವ ನಡೆಸ್ತಿದ್ರು, ಕ್ಷೌರಿಕರಿಗೆ ಕ್ಷೌರ ಮಾಡ್ತಿದ್ರು. ಆವಾವ ಕಾಯಕವ ಮಾಡಿದರು ಬಸವೇಶ, ಆವಗಂ ಭಕ್ತರನ್ನು ಸೇವಿಕೊಂಡು ಬಸವೇಶ. ಕಾಯಕ ಯಾವ್ದರಾಗಿ ಮಾಡುವಂತ ಕಾಯಕ ನೀನು ಉಪಜೀವನಕ್ಕೆ ಯಾವ್ದಾರಾಗ್ಲಿ ಅದು ಸತ್ಯ ಶುದ್ಧವಾಗಿ ಆಗಿತ್ತು ಅಂದ್ರೆ ನೀನು ಮುಕ್ತನಾಗಿ ಬಿಡುತ್ತಿ ಅಂತ ಹೇಳಿದ್ರು ಶರಣರು. ಕಾಯಕ ಕಲಿಸುವುದಕ್ಕೆ ನಾಯಕ ಬಸವಣ್ಣ. ಹೀಗಾಗಿ ಅವತ್ತಿನ ಕಾಲದಲ್ಲಿ ಅದೊಂದು ಚಲೋ ವ್ಯವಸ್ಥೆಯನ್ನು ತಂದ್ರು. ಚಲೋ ವ್ಯವಸ್ಥೆ. ರಾತ್ರಿ ಶಾಲೆಗಳಂತ ಬಂದು ನೋಡ್ರಿ, ವಯಸ್ಕರ ಶಿಕ್ಷಣ ಅಂತ ಬಂತು ನಮ್ಮಲ್ಲಿ. ಅಕ್ಷರ ಸಾಕ್ಷರತೆ ಅಂತ ಬಂತು. ಈ ಒಂದು 25-30 ವರ್ಷದಿಂದ ಒಳಗೆ ಜೋಡಿರ್ತದ ಹಳ್ಳ್ಯಾಗ. ಏನೂ ತಿಳಿಲಾರದ ಹೆಣ್ಮಕ್ಳು ರಾತ್ರಿ ಕಲಿಸಿ ಕಲಿತಂತ ಹುಡುಗರು ಅವ್ರಿಗೆ ಕಲಿಸ್ತಿದ್ರು ಅವ್ರು. ರಾತ್ರಿ ಶಾಲೆಗಳು ಇವೆಲ್ಲ ಇದ್ದಕ್ಕಾಗ ಬಂದಂತ ಇವತ್ತೀರಿ. ಇವು ಇತ್ತಾಗ ಬಂದದ್ದು ಒಳ್ಳೆವು. ಈ ಭೂಮಿ ತೆಲಿಮ್ಯಾಗ ಮೊಟ್ಟ ಮೊದಲು ವಯಸ್ಕರ ಶಿಕ್ಷಣ. ವಯಸ್ಕರ ಶಿಕ್ಷಣ ಅಂದ್ರ ವಯಸ್ಸಾದ್ರೂ ಅಕ್ಷರ ಕಲಿಯೋದಕ್ಕೆ ಏನ್ ಆ ವಯಸ್ಸಿನ ಮುಖ್ಯಿಲ್ಲ, ಯಾರು ಬೇಕಾದ್ರೆ ಕಲಿಬಹುದು. ಯಾರು ನೋಡ್ರಿ ಮೊನ್ನೆ 82 ವರ್ಷ ಅಜ್ಜಿಗೆ MA ಪಾಸ್ ಆದ ನೋಡಿ. 82 ವಯಸ್ಸು ಕೇಳಿದ್ರಂತ, ಅಮ್ಮ ನೀ 82 ವಯಸ್ಸಿನಲ್ಲಿ MA ಎಕ್ಸಾಮ್ ಬರಲಿಲ್ಲ ಅಂದ್ರೆ ನಂದೊಂದು ಹಾಬಿ ಇತ್ತು, ನಾನು MA ಓದ್ಲೇಬೇಕು ಬರಿಬೇಕು. ಆ ಓದ್ ಬರಿಬೇಕು ಅನ್ನೋದಕ್ಕೆ ಯಾವ ವಯಸ್ಸಾದ್ರೇನು ಅಂತ ನೋಡಿ. MA ಪಾಸ್ ಆದ ಆಪ್ಷನಲ್ ಕನ್ನಡ ಮಾಡಿ ಅದು ಮತ್ತೆ ಎಲ್ಲರಂಗೂ ಜಸ್ಟ್ ಪಾಸ್ ಆಗ್ಲಿಲ್ಲ, ರ್ಯಾಂಕ ಬಂತು ನೋಡ್ರಿ. ಒಂದು ವಯಸ್ಸು ಮುಖ್ಯ ಅಲ್ಲ ಅಂತ ತಿಳ್ಕೋಬೇಕು, ಕಲಿಬೇಕನ್ನೋ ಇಚ್ಛಾಗಿದ್ರ ಎಂತ ವ್ಯಕ್ತಿ ಆದ್ರೂ. ಯಾಕಂದ್ರೆ ನನ್ನ ಅಜಿತ್ ಸೇನ ಪಟ್ಟಾರಕರ ಅಂತೇಕ ಹೋದಾಗ ವಯಸ್ಸಾಗಿ ನಾಲಿಗೆ ಎಬಡಾತ ಬಡ ಹಾಕಿದ್ದು. ಎಬಡಾತ ಬಡ ಲಕ್ಕೊಂಡ್ಯಾಗ ಒಬ್ಬ ಹೆಣ್ಮಗಳಿದ್ದು ಅತ್ತಿ ಮಬ್ಬೆ ಅಜ್ಜಿನ ಜವಾರಿ ಭಾಷೆದಾಗ ಅತ್ಯವ ಅಂತ ಕರೀತಾರೆ. ನೋಡಿ ಅತ್ತಿ ಅಂತ ಕರೀತಾರೆ. ಶ್ರವಣ ಬೆಳಗೋಳದ ಬಾಹುಬಲಿಯ ಮಸ್ತಾಭಿಷ ಮಹಾಮಂಜನ ಅಭಿಷೇಕಕ್ಕೆ ಹೋದ ಸಂದರ್ಭದೊಳಗ ಇವನು ಬಂದಿರ್ತಾನ ಬಳಿ ಇಡಾಕೆ. ಬಳಿಗಾರಾಮ ನೋಡ್ರಿ. ಇವನು ನೋಡ್ತಾಳೆ ಇವನಲ್ಲಿ ಅದ್ಭುತ ಶಕ್ತಿ ಐತಿ, ಇವನು ಯಾಕೆ ನಮ್ಮ ಗುರುಗಳಿಗೆ ಭೇಟಿ ಮಾಡಿಸಬಾರ್ದು ಅಂತೇಳಿ ಅವ್ನು ಹೋದು ಅವ್ರ ಗುರುಗಳಾದ ಅಜಿತ ಶೇನ ಭಟ್ಟಾರಕರ ಅಂತ ಭೇಟಿ ಮಾಡಿಸ್ತಾಳ. ಯಪ್ಪ ಇವನಿಗೆ ನಿಮ್ಮ ಕೃಪಾ ಮಾಡ್ರಿ, ಈತನಿಂದ ಒಂದು ಅದ್ಭುತ ಕಾವ್ಯ ಬರ್ತೈತೆ ಅಂತ ಹೇಳಿ. ಆಯ್ತವಾ ನೀ ಹೇಳ್ತಿ ಅಂತಂದ್ರೆ ಕೃಪಾ ಮಾಡೋದೇನು, ಗುರು ಕೃಪೆ ಆದ್ರೆ ಏನೆಲ್ಲ ಹಾಕತ್ತೆ ಅನ್ನೋದಕ್ಕೆ. ಏನಯ್ಯ ಕಲಿತೇನಯ್ಯ ವಿದ್ಯೆ ಅಂದ್ರೆ ತಾವು ಕಲಿಸಿಕೊಟ್ರೆ ಕಲಿತಿದ್ರಿ ಅಂತ ನೋಡಿ. ಕಲ್ತ ಬಾಯಾಗ ಒಂದು ಶಬ್ದ ಅನ್ಬೇಕಾದ್ರೆ 100 ಸಲ ಗುದ್ದಾಡಿಸಿದ್ರಂತ ಗುರುಗಳು ಅವನ ಕಡೆ. ಆದ್ರೂ ಹಠಕ್ಕೆ ಬಿದ್ದು ಕಲ್ತ. ಯಾವ ನಾಲಿಗೆ ದೊಡ್ಡ ಬಿದ್ದು ದಪ್ಪ ಆಗಿತ್ತು, ಗುರುವಿನ ಹೊಡೆತಕ್ಕೆ ಸಿಕ್ಕ ತೆಳುವಾಗಿ ಹೋಗ್ಬಿಡ್ತಾನೆ. ಯಾವ ಕೈ ಬಳಿ ಇಟ್ಟು ದಡ್ಡ ಬಿದ್ದಿದ್ವು, ಗುರುವಿನ ಬಡತಕ್ಕೆ ಸರಳ ಆಗಿಬಿಟ್ಟು ಎಂಥಾದ್ರು ಬರೋದಂದ್ರ ರನ್ನನ ಗದಾಯುದ್ಧ ಅಂತ ಬಂತು. ಅವತ್ತವನೇ ಬರೋದು ರನ್ನನ ಗದಾಯುದ್ಧ. ಇವತ್ತಿಗೂ ಪಂಪನ ಆದಿಪುರಾಣ, ರನ್ನನ ಗದಾಯುದ್ಧ. ಕನ್ನಡದ ಆದಿ ಕವಿಗಳಲ್ಲಿ ರನ್ನ, ಜನ್ನ, ಪೊನ್ನ ರತ್ನತ್ರಯರಾಗಿಬಿಟ್ಟು ಜೈನ ಧರ್ಮದಲ್ಲಿ ಬರ್ತಾರೆ. ಅದ್ಭುತವಾದ ಗ್ರಂಥಗಳನ್ನ ಬರೆದ್ರು. ಇವತ್ತಿಗೂ ಅವ್ರು ಬರೋದ ಶಬ್ದಗಳನ್ನ ಈ MA ಆದವ್ರ ಕೈಯಾಗ ಓದ್ಸಕ್ ನೀವು ಬರೋದೇ ಇಲ್ಲ. ಆ ಹಳಗನ್ನಡ ಓದಾಕ ಬರೋದಿಲ್ಲ. ಬಹುತೇಕ ಬಾಳ ಮಂದಿ ಕೈಯಾಗ ನೀವು ಹಳಗನ್ನಡ ಅಲ್ರಿ ನೊಳಗನ್ನಡ ನೆಟ್ಟಗ ಓದಕ್ ಬರೋದಿಲ್ಲ, ಹೊಸಗನ್ನಡ ಓದಕ್ ಬರಂಗಿಲ್ಲ. ಇನ್ನ ಹಳಗನ್ನಡದ ಸುದ್ದಿ ನಾಲ್ಗಿನ ಹೊಡೋದಿಲ್ಲ. ನಾವೆಲ್ಲ ನೋಡ್ತಿರ್ತೀವಿ. ಇನ್ನು ರಾಜಕಾರಣಿಗಳ ಭಾಷಣ ಮಾಡ್ತಿರ್ತಾರೆ. ಯಪ್ಪ ಅವ್ರ ಭಾಷಣ ಎಂದು ಕೇಳ. ಆ ಪತ್ರಿಕೆ ಕಣ್ಣು ಮುಂದಿದ್ರು ನೆಟ್ಟಗ ಓದಕ್ಕೆ ಬರಂಗಿಲ್ಲ. ಒಬ್ಬೊಬ್ಬರ ಹೆಸರು ಒಂದೊಂದು ನಂಬರ್ ಹೇಳ್ತಿರ್ತಾರೆ. ಇದ್ದವ್ರ ಹೆಸರು ಬಿಟ್ಟು ತಿಲ್ಲವ್ರ ಹೆಸರು ಹೇಳ್ತಿರ್ತಾರೆ. ಅದೇನೋ ಇದ್ದವ್ರ ಬಿಟ್ಟು ಸತ್ತವ್ರ ತಿಥಿ ಅದೇನೋ ಸತ್ತವ್ರನ್ನ ಮರಿಬೇಕಾಗಿತ್ತು. ಇದ್ದವ್ರನ್ನ ಸತ್ತಂಗ್ ಮಾಡಿದ್ರಂತ, ಸತ್ತವ್ರನ್ನ ಇದ್ದಂಗ್ ಮಾಡಿದ್ರಂತ. ಹಂಗ ಭಾಷಣ ಮಾಡಿಸ್ಬೇಕಾದ್ರೆ ರಾಜಕಾರಣಿಗಳ ಕೈಯಾಗ ಕೊಡ್ಬೇಕು, ನೋಡ್ಬೇಕು ಅವ್ರ ಭಾಷಣ. ಅಗದಿ ಸ್ಪಷ್ಟ ಕನ್ನಡಿ ಕಣ್ಣು ಮುಂದೆ ಇರ್ತೈತಿ. ಓದಕ್ಕಿಲ್ಲ. ಎಬಡ ಮಾಡಿ ನಾವು ಮಠದ ಒಂದು ಕಾರ್ಯಕ್ರಮಕ್ಕೆ ಒಬ್ರು ನಿರೂಪಣೆ ಮಾಡಕ್ ಕಳ್ಸೀವಿ. ಒಬ್ರು ಸಾಹಿತಿಗಳು ಕೂತಾರ. 25-30 ಗ್ರಂಥ ಬರ್ದಾರ.
ಅವ್ರಿಗೆ ಒಳ್ಳೊಳ್ಳೆ ಪ್ರಶಸ್ತಿ ಬಂದಾವ. ಅವ್ರನ್ನ ಸನ್ಮಾನ ಮಾಡ್ಬೇಕು, ಅವ್ರಿಗೊಂದು ಸನ್ಮಾನ ಪತ್ರ ಅಂತ ಮಾಡಿಸಿವಿ. ಮಠದ ಜಾತ್ರೆಗೆ ಓದಪ್ಪ ಅಂತ ಒಬ್ಬ ಎಮ್ಮೆ ಆದವ, ಹಿಸ್ಟ್ರಿ ಹೇಳ್ತಾನೆ ಪುಣ್ಯಾತ್ಮ ಪ್ರೊಫೆಸರ್. ಓದಾಕ ಹಚ್ಚಿದ ಮೊದಲು ಹೇಳಿವ ಅವ್ನು 4 ಸಲ ಓದ್ಕೊಪ್ಪ, ಆಮೇಲೆ ಅಲ್ಲಿ ಬಾ ಪೂರ್ಣ ವಿರಾಮ ಐತಿ, ಅಲ್ಪ ಪ್ರಾಣಿ ಐತಿ, ಮಹಾಪ್ರಾಣಿ ಐತಿ, ಅದನ್ನೆಲ್ಲ ಚಂದಾಗಿ ನೋಡ್ಕೋ. ರೂಸ್ ಎಲ್ಲಿ ಅದಾವ, ದೀರ್ಘ ಎಲ್ಲಿ ಅದಾವ ಚಂದಾಗಿ ನೋಡ್ಕೊ. ಯಾಕೆ ಕಾಜಿ ಬಿಡ್ರಿ ಹಾಕೋಳ ನೀವು ಇಂಥವ್ ಬಾಳ ಮಾಡಿನಿ ಅಂತ ಆತ ಬಿಡ. ಏನು ಮತ್ತೆ ಮಕ್ಕಳಿಗೆ ಪಾಠ ಮಾಡ್ತಾನೆ ಅವ್ನು, ಹಿಸ್ಟ್ರಿ ಪ್ರೊಫೆಸರ್ ಓದ್ತಾನಂತ ಕೊಟ್ರ ಎಷ್ಟು ವಿಚಿತ್ರ ಓದ್ಬೇಕು ಅವ. ಸಾಹಿತ್ಯ ಲೋಕದಲ್ಲಿ ಇಷ್ಟೆಲ್ಲ ಸೇವೆ ಮಾಡಿದ ಇಂಥ ಅದ್ಭುತ ಸಂಪನ್ಮೂಲ ವ್ಯಕ್ತಿಗಳು ಇವರು ಬಿದಿಗೆಯ ಚಂದ್ರಮನಂತೆ ಶೋಭಿಸುತ್ತಿದ್ದಾರೆ. ಬಿದಿಗೆ ಅಂದ್ರೆ ಬಿದಿಗಿ, ತದಿಗಿ, ಈ ಹುಣ್ಣಿಮೆ ಐತಿ ಇದಕ್ಕೆ ಬಿದಿಗೆ ಅಂತ ಕರೀತಾರೆ. ಬಿದಿಗಿ, ತದಿಗಿ, ತೃತೀಯ, ಚೌತಿ, ಪಂಚಮಿ, ಅಷ್ಟಮಿ, ನವಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ ಅಂತ ಈಗ ಬರ್ತಾವ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ ಅಂತ ತಿಳ್ಕೊಂಡು 6 ಋತುಗಳು ಬರ್ತಾವ, 12 ಮಾಸಗಳು ಬರ್ತಾವ. ಬಹಳ ಇವೆಲ್ಲ ನಮ್ಮ ಹಳೆ ಇದ್ರ ಕಾಲದ ಪದ್ಧತಿ ಇವೆಲ್ಲ. ಬಿದಿಗೆಯ ಚಂದ್ರಮನಂತೆ ಶೋಭಿಸುತ್ತಿದ್ದಾರೆ. ಬಿದಿಗಿ ಚಂದ್ರಮ ಅಂದ್ರೆ ನೀವು ಆಕಾಶದಾಗ ಚಂದ್ರ ನೋಡ್ರಿ, ಪೂರ್ಣ ತುಂಬಿ ಬಿಟ್ಟ, ನೀವು ಬೆಳ್ಳಿ ಉಂಡಿ ಕಣ್ಣಂಗೆ ಕಾಣ್ತಾನೆ. ಇದಕ್ಕೆ ಬಿದಿಗಿ ಚಂದ್ರಮ ಅಂತಾರೆ. ನೀವು ಹಿಡಿದ ತಂಗು ಗ್ರಹಣ ಅಂದ್ರೆ ಯಾರು ಸುತ್ತಿ ಬಿಡೋದು ಅಂತಿ ಭೂಮಿ ಎಲ್ಲಾರು ಮೆರಿ ಮಿಂಚವ್ರು ಒಂದಿನ ಹಿಡಿದು ಒಯ್ತೈತೆ ಅಂತ ಅರ್ಥವ್ರು. ಅವ್ರು ಹಿಡಿದಿರ್ತವ್ರು. ಅವ್ರಿಗೆ ಹಿಡಿದು ಗ್ರಹಣ ಬಿಡ್ತದ ಬಿಡಲಿ, ಮಂದಿ ತಿರ ಹಿಡಿದ ಗ್ರಹಣ ಬಿಡಿಸೋದು ಬಹಳ ವಜ್ಜೈತಿ. ಅವ್ರಿಗೆ ಹಿಡಿದ ಗ್ರಹಣ ಏನೋ ಬಿಟ್ಟು ಹೋಗ್ತಾರೆ. ಈ ಮಂದಿ ತಿರ್ಯಾಕ ಕುಂತತ್ ನೋಡಿ ಗ್ರಹಣ, ಇದು ಬಿಡಿಸೋದು ಬಹಳ ವಜ್ಜೈತಿ. ಇದು ಯಾವಾಗ ಬಿಡ್ತತ್ತೋ ಏನೋ ಪರಮಾತ್ಮಗೂ ಗೊತ್ತು. ಓದ್ರಿ, ಇವರು ಬಿದಿಗೆಯ ಚಂದ್ರಮನಕ್ಕೆ ಶೋಭಿಸುತ್ತಿದ್ದಾರೆ ಅಂತ ಅಂದ್ಬಿಟ್ರೆ ಎಷ್ಟು ಚಂದ. ಇವರು ಬೀದಿಗೆ ಚಂದ್ರಮನಕ್ಕೆ ಶೋಭಿಸುತ್ತಿದ್ದಾರೆ ಅಂತ ಓದಿನ. ಅವರು ನೆಲದಾಗ ಚೆಂಡಿಟ್ರು, ನಾವು ನೆಲದಾಗ ಚೆಂಡಿಟ್ಟಿವಿ. ಮುಂದೆ ಕೂತವ್ರಿಗೆ ಬೀದಿನ ಯಾವ್ದು ಗೊತ್ತಿಲ್ಲ, ಬಿದಿಗಿನ ಯಾವ್ದು ಗೊತ್ತಿಲ್ಲ. ಅವ್ರು ಇವ್ರಿಗಿಂತ 10 ಪಟ್ಟು ಶಾಣ್ಯರು. ಸುಮ್ಮನೆ ಹಾಕ್ಬಿಟ್ಟಿವಿ, ಏನ್ ಮಾಡೋದು ಕರೆದು. ಏನೋ ಮಾಸ್ತಾರ, ಬೀದಿಗೆ ಯಾವುದು, ಬಿದಿಗೆ ಯಾವುದು, ಯಾವ್ದು ಗೊತ್ತಾಗುದಿಲ್ಲ. ಹಂಗ ನೆಗದ್ ಚುಕ್ಕಾಗಿ ಓದಿನ 2 ಅಂತ ಇವ್ರಿಗೆ 32 ವಯಸ್ಸಿನಾಗ ನೆಗದ್ ಚುಕ್ಕ ಆಗಕತ್ತಾವ. ಇನ್ನು 62 ವಯಸ್ಸಿನಾಗ ಇವ್ರು ಹಿಂದಿನ ಕಣಕ್ ಕಾಣೋದಿಲ್ಲ. ಮಕ್ಕಳನ್ನು ಕೂಡ ಹೋಗ್ತಾರೆ. ಮಠದಾಗ ಒಂದು ಕೋರಿ ತೆಗೆದುಕೋಬೇಕು ನಾವು. ಅಂದ್ರೆ ಇಷ್ಟರ ಮಟ್ಟಿಗೆ ಲೇಜಿ. ಅಂದ್ರೆ ಸುಳ್ಳ ಸರ್ಟಿಫಿಕೇಟ್ ತಗೊಳ್ಳೋದು, ಪರೀಕ್ಷೆನ ಬರೆದಿರೋದಿಲ್ಲ, ಸರ್ಟಿಫಿಕೇಟ್ ತಗೊಂಡ್ಬಿಡು. ಯಾವ್ದಾರಿಗೆ ರೊಕ್ಕ ಕೊಟ್ಟು PhD ಮಾಡ್ಕೊಂಡು ಬಂದ್ಬಿಡು. ಮನೆ ಒಬ್ಬ ಯಾವ ತಮಿಳ್ನಾಡಿನ ನೋಡು, ರೊಕ್ಕ ಕೊಟ್ಟು ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡ ಆಪರೇಷನ್ ಮಾಡಕ್ ಒಳಗೆ ಹೋದ ಕಟ್ರಿನ ಒಳಗ್ ಬಿಟ್ಟು ಆಪರೇಷನ್ ಮಾಡ್ಯಾನ, ಹೊರಗೆ ಕೊಟ್ಟಾನ. ಅಕ್ಕವ್ರಿಗೆ ಇಂಥ ಘಟನೆಗಳು. ಶಿಕ್ಷಣ ಎಲ್ಲಿಗೆ ಬಂತು, ವಿದ್ಯೆ ಎಲ್ಲಿಗೆ ಬಂತು ನಮ್ದು ಅಂದ್ರೆ, ವಿದ್ಯೆ ಅಂದ್ರೆ ಅದು ಏನಾಗ್ತಂದ್ರೆ ಇವತ್ತ ಅದು ಕಮರ್ಷಿಯಲ್ ಆಯ್ತು. ವಿದ್ಯೆ ಅದು ಮಾನವನ ಉದ್ಧಾರಕ್ಕಾಗಲಿಲ್ಲ, ಮಾನವನ ವಿನಾಶಕ್ಕೆ ಇವತ್ತು ವಿದ್ಯೆ ಆಗತ್ತೆ. ಮಕ್ಕಳನ್ನ, ಗುರುಗಳನ್ನ, ಸಿದ್ದೇಶ್ವರರನ್ನ ಗುರುಗಳಂತೆ ಹೋದು ಆ ಊರಿನ ಐನಾರಂತೆ ಹೋಗಿ ಸಾಲಿ ಕಲಸಾಕ್ ಬಿಟ್ಟಾಗ ಅವ್ರು ಮೊದಲು ಏನು ತಿಳಿಸಿದ್ರು ಅವನಂದ್ರೆ, ಸಿದ್ದಪ್ಪ ತಗೋ ಒಂದು ಪರಾತಿನ ಉಸುಗ್ ಹಾಕೊಂಡು ಬಂದ್ರು. ತಿಳಿದ ಏನು ಓಂಕಾರವನ್ನು ತಿಳಿ. ಮೊದಲು ನಮ್ಮಲ್ಲಿ ಓಂಕಾರ ಅಂತ ತಿಳಿದ್ವಿ. ಓಂಕಾರ ತಿಳಿದ ಇದರ ಅರ್ಥ ಹೇಳ್ರಿ ಅಂತ ಸಿದ್ದಪ್ಪ. ಸುಮ್ಮನೆ ನೀಗ ಬರೆಯೋ ಅದ್ರ ಅರ್ಥ ತಗೊಂಡು ಏನ್ ಮಾಡ. ಹೌದ್ರಿ, ಒಂದು ಶಬ್ದದ ಕಿಮ್ಮತ್ತು ದೊಡ್ಡದಾಗಬೇಕಂದ್ರೆ ಅದಕ್ಕೆ ಅರ್ಥ ಬಂದ್ರೆ ಗೊತ್ತಾಗೈತಿ. ಅರ್ಥ ಇಲ್ಲ ಅಂದ್ರೆ ಶಬ್ದಕ್ಕೆ ಕಿಮ್ಮತ್ತು ಇರುದಿಲ್ಲ. ಇದರ ಅರ್ಥ ಹೇಳ್ರಿ ಅಂತ ಅರ್ಥ. ಓಂಕಾರ ಅಂದ್ರೆ ಏನು, ಇದರ ಅರ್ಥ ಹೇಳಿ. ಸಿಟ್ಟಿಗೆ ಬಿಟ್ರು ಸರ್ ಯಾಕೆ ಸಿಟ್ಟಿಗೆ ಎದ್ರು ಅಂತಂದ್ರೆ, ಹೇಳಬಿಟ್ಟು ಮಾಡಕ್ ಬರುದಿಲ್ಲ ನೀವು. ಎಲ್ಲ ಹುಡುಗರು ಬಂದವ್ರಲ್ಲ ನೀವು, ಇವ್ರ ಅಲ್ಲ ಕೂತವ್ರು. ನೀವು ಒಬ್ಬ ಹೇಳ್ಬೋದು ಅಲ್ಲಿ ಬರೇ ಓಂ ಬರೋದ್ರೆ ಏನೈತ್ರಿ ಗುರುಗಳೇ, ಅದನ್ನ ತಿಳ್ಕೊಂಡು ಬರೋದ್ರ ಚಂದ ಅಲ್ಲ ಏನು ಅಂತೀವ ಅಂದ. ಹಂಗಾರೆ ನೀರ ಹೇಳಿ ನೋಡೋಣ ನೋಡ್ರಿ. ಅವ್ ಕಲ್ತಿಲ್ ಕರೆ ಸಿದ್ಧಾರೂಢಗೆ ಯಾರೋ ಕೇಳ್ತಿದ್ರಂತೆ. ಸಿದ್ಧಾರೂಢಗೆ ನಾನು ನೀವ್ ಯಾವ್ದು ಹೌದು ಅಂತೀರಿ ಅದನ್ನ ಅಲ್ಲ ಮಾಡಾಕ್ ಬಂದೀನಿ ಅನ್ನೋಂತ ಒಬ್ಬ ಪಂಡಿತ. ನೀವ್ ಯಾವ್ದು ಹೌದು ಅಂತೀರಿ ಅದನ್ನ ಅಲ್ಲ ಮಾಡ್ತೀನಿ. ನಾ ಕಾಶಿ ಒಳಗೆ ಓದ್ತೀಯ, ನಾ ವೇದ ಆಗಮ ಶ್ರುತಿ ಸ್ಮೃತಿ ಪುರಾಣ ಅರ್ದು ಕುಡಿದು ಬಿಟ್ಟಿನಿ ಅನ್ನಂತ. ಕುಡಿದ್ರು ಕುಡುವಲೆ ಕೊಡೋ ಮಾರ ಅಂತ ಸಿದ್ಧಾರೂಢ. ಶಾಸ್ತ್ರದೊಳಗೆ ನಿಮ್ಗೆ ಸೋರಿಸೋ ಅಷ್ಟು ತಾಕತ್ ಐತೆ. ನೀವೊಂದು ವಿಷಯ ಇಟ್ಟಿರ್ಬೇಕಾರ, ನೀವು ಅದನ್ನ ಹೌದು ಮಾಡಿರ್ಬೇಕಾರ, ನಾನು ಅಲ್ಲ ಮಾಡ್ತೀನಿ ಅಂತ. ಸಿದ್ಧಾರೂಢರು ಅಂದ್ರು, ಇದೇ ಪೀಡಾ ಗಂಟು ಬಿತ್ತೋಮರ ಹುಬ್ಬಳ್ಳಿಯಾಗ. ಹೋಗಪ್ಪ, ನಾ ಏನ್ ಬಾಳ ಕಲ್ತಾವಲ್ಲ, ಗರಗದಾಗ ಒಬ್ಬ ಗಟ್ಟೋಳ ಅವನ ಮಡಿವಾಳಪ್ಪ, ಅವ ಕಾಶಿ ವಿಶ್ವವಿದ್ಯಾಲಯಕ್ಕೆ ಮಣ್ಣು ಹತ್ತಾನವ, ಅಲ್ಲಿ ಹೋಗಂತ ಹೇಳಿದವರು. ಅವನಾಗೈತಿ PhD, ಅಲ್ಲೇ ಹೋಗು. ಮತ್ತು ಗಟ್ಟೋಳವ್ರ ಕುಸ್ತಿ ಹಿಡಿಬೇಕಲ್ಲ, ಅವ್ರವ್ರಿಗೆ ಹಿಡಿಬೇಕಲ್ಲ, ಅಲ್ಲೇ ಹೋಗ್ಬಿಡ ಅಂದ. ಎಲ್ಲಿ ಬರ್ತೈತೆ ಧಾರವಾಡದ ಸೀಮೆ ಹಂತಕ್ಕೆ ಹೋಗಿ ಗರ್ಗ ಬರ್ತೈತೆ. ನನ್ ಕೂಡ ವಾದ ಮಾಡ್ತಾರ ನಾವು, ನಿನ್ನ ಸಲಹೆ ಕಾಯಕತ್ತ ಹೋಗವನು ಸಿದ್ಧಾರೂಢ. ನೀವು ಆದ ಪಂಡಿತ ಎಲ್ಲೈತಿ ಗರ್ಗ ಮಠ ಅಂದ್ರು. ಅಲ್ಲಿ ಹೊರಗೈಕೊಂಡು ಹಂಗರಿಗೆ ಸರ್ ಹೊಲ್ದಾಗ ಸೇವಾ ಬಲಿಯವರು ಯಾರೋ ಒಬ್ರು ಪಂಡಿತರು ಬಂದಾರ.
ಬೆಳಿಗ್ಗೆ ನಾವು ಹುಬ್ಬಳ್ಳಿ ಬಡಜಿಗೆ ಕಳಿಸ್ಕೊಟ್ಟ ನನ್ನ ಅಧ್ಯಕ್ಷ ಸಿದ್ದಾರೂಢ ಅವರು ಗೊತ್ತಾಗಿತ್ತು ಅವ್ರಿಗೆ, ಇವ್ರಿಗೆ ಕಳಿಸಿದಾಗ ಗೊತ್ತಾಯ್ತು ಯಾಕೆ ಬಂದ ನೋಡು ಕೊಂತರು. ಯಾಕೆ ಬಂದಿರಿ ಪಂಡಿತರು? ನಾನು ಕಾಶಿ ಒಳಗ ಯೂನಿವರ್ಸಿಟಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದೆ. ಹೌದನ್ರಿ? ಯಾವಾಗ ಮಾಡಿದ್ರು? ಇಲ್ಲ, ಮುಗಿಸ್ಕೊಂಡು ಈಗ ಬಂದು ಒಂದು 8-10 ವರ್ಷ. ಹೌದನ? ನಾ ವಿಶ್ವವಿದ್ಯಾಲಯ ಕಟ್ಟುವಾಗ ಮಣ್ಣು ಹತ್ತಿನ ಅದಕ್ಕೆ ಬಡವಾಳಪ್ಪ ಬಡವಾಳಪ್ಪ ಅದು ಕಟ್ಟುವಾಗ ಮಣ್ಣು ಹತ್ತಿನ ಅದಕ್ಕೆ ದಿವಸ 3 ತಾಸು ಮಣ್ಣು ಹೊರಬೇಕು. ಆಮೇಲೆ ವಿದ್ಯಾ ಕಲಿಯಕ್ಕೆ ಹೋಗ್ಬೇಕು. ನಾವು ಗಂಗಾ ನದಿಗೆ ಈಸ್ ಹೊಡೆದು ಮತ್ತೆ ವಿದ್ಯಾ ಕಲಿಯಕ್ಕೆ ಹೋಗ್ಬೇಕು. ಯಾಕಂದ್ರೆ ಕಿತ್ತೂರು ಚೆನ್ನಮ್ಮ ಬೆಳೆಸಿದಂತ ಹುಡುಗ ಅದು. ಕಿತ್ತೂರು ಚೆನ್ನಮ್ಮ ಮರುಸರ್ಜನೆ ರೀತಿ ಚೆನ್ನವನ ದೊಡ್ಡ ನೆಗೆಣೆ ರುದ್ರವ ಕಲ್ಲೂರು ದೇಸಾರ ಶಶಿ ಇವರಿಬ್ರು ಬೆಳೆಸಿದಂತ ಹುಡುಗನೇ ಅವ. ಸಣ್ಣ ಕೂಸಾಗೆ ಆ ಚೌಕಿ ಮಠದಾಗ ಹಾಕಿ ಹೋಗಿದ್ರು. ಅವರೇ ಅವನು ದೊಡ್ಡವನು ಮಾಡಿದ್ರು. ಬಹಳ ಚೆನ್ನಮ್ಮ ಮತ್ತು ಕಲ್ಲೂರು ದೇಸಾರ ರುದ್ರಮ್ಮ ಇವ್ರ ಮೇಲೆ ಬಹಳ ಪ್ರೇಮ ಇದ್ರು. ಯಾಕಂದ್ರೆ ಬಡವಾಳಪ್ಪನ ಕಡೆ ಮೇಲೆ ಹಾಕೊಂಡು ದೊಡ್ಡವನು ಮಾಡಿದವರು. ಅವ್ನ ಅರಮನೆಗೆ ಇಟ್ಕೊಂಡಿದ್ರು. ಅಷ್ಟು ಚಲೋ ಅವ್ನು ಬೆಳೆಸಿದ್ರು. ಮುಂದೆ ಆ ಮಠಕ್ಕೆ ಇವನ ಮಾಡೋದಾಕೈತಿ ಬಾ ಅಂತೇಳಿ ಆ ರುದ್ರಮ್ಮನ ಮಗ ಪಾಪು ಸಾಹೇಬ ಇವನು ದ್ವೇಷ ಮಾಡಿ ಇವ್ನು ಇಲ್ಲಿ ಇಟ್ಕೊಂಡ್ರೆ ಇವ್ನು ಮಠಕ್ಕೆ ಮಾಡ್ತಾರವ ಅಂತೇಳಿ ಇವ್ನು ಎಲ್ಲಿ ಕಳಿಸಿದ್ರು? ಕಾಶಿ ಕಳೆ ಕಳಿಸ್ಬಿಡ್ರು. ಹೋಲಿ ತೆಗೆದ್ಬಿಡ ಅಂತೇಳಿ ಕಾಶಿ ಕಳಿಸಿದ್ರು. ಅವ್ನು ಕಾಶಿ ಕಳ್ಸಕ್ ಹೋಗಿ ಇವ್ರಿಗೆ ಬೇರೆ ಮಾಡಿದ್ರು. ಮುಂದೆ ಅದೆಲ್ಲ ಸ್ಟೋರಿ ಗೊತ್ತಾಯ್ತು ನಿಮ್ಗೆ. ಮುಂದೆ ಕಿತ್ತೂರು ಬಾಗಿಲು ಕಲ ಹಾಕಿ ಚಾಕ್ ಕೊಟ್ಟ, ಮುಂದೆ ಅನಾಹುತ ಆಯ್ತು. ಅದೆಲ್ಲ ನಿಮಗೆಲ್ಲ ಗೊತ್ತಿರೋದೈತಿ. ಏನು ಹೊಳ ಮಾಡೋದು ಕೆಳಕೊಂತ ಕುದ್ರಾಗ ಆಗ್ತಿಲ್ಲ. ಮುಂದೆ ಇವ್ರು ಬಡವಾಳಪ್ಪನವರು ಆತಪ್ಪ ವಿಷಯ ನಾ ಮಂಡಿಸ್ಲೋ ನೀ ಮಂಡಿಸ್ತೀವ ಅಂತ ಕೇಳ್ತಾರ. ಇಲ್ರಿ ನೀವ ಮಂಡಿಸ್ತೀರಿ ಅಂದ್ರೆ ವಿಷಯ ಇಡ್ಬೇಕು ನೋಡ್ರಿ. ಒಂದು ಸಬ್ಜೆಕ್ಟ್ ಇಡ್ಬೇಕಲ್ಲ, ಒಂದು ವಿಷಯ ಇಡ್ಬೇಕಲ್ಲ, ಟಾಪಿಕ್ ಇಡ್ಬೇಕಲ್ಲ. ಮೊದಲ ಹೇಳಿ ಕೇಳಿ ಅಡ್ನ್ಯಾಡಿ ಬಂದೇವ್ರು. ಆರೋಢರು ಅದ್ವೈತಿಗಳು ಹೌದು ಏನದಾರ ಸಿದ್ಧಪ್ಪಂತವ್ ಅಡ್ನ್ಯಾಡಿ ಬಂದೇವ್ರು. ತಿಳಿತು ಹಂಗ ತಿಳಿಲಿಲ್ಲ ನೀವು ಒಗದ ಬಿಡವ್ರು. ಏನು ನೋಡ್ತಿದ್ದಿಲ್ಲ ಅವ್ರಿಗೆ ಹೊರಸು ಅನ್ನೋದ ಇಲ್ರಿ. ಹೊರಗೂ ಸ್ವಚ್ಛ ಒಳಗೂ ಸ್ವಚ್ಛ ಅವರು. ಯಾಕಂದ್ರೆ ಮಡಿವಾಳಪ್ಪ ಅಂತಿಮ ಕಾಲಕ್ಕೆ ಮೈ ಮ್ಯಾಗ ಬಟ್ಟಿನ ಹಾಕೋತಿದ್ದಿಲ್ಲ. ಗರಗದ ಮಡಿವಾಳಪ್ಪ ಅಂತಿಮ ಕಾಲಕ್ಕೆ ಬೆಟ್ಟಲೆ ಇರ್ತಿದ್ದ. ಸಿದ್ಧಾರೂಢರಂತವ್ರು ಮಡಿವಾಳಪ್ಪನ ಭೇಟಿ ಆಗಕ್ಕೆ ಹೋದಾಗ ಅವಾಗ ಅನ್ನಂತ ಲೇ ಗಂಟೆ ಇವತ್ತೊಬ್ಬ ಮನುಷ್ಯ ಭೇಟಿ ಆಗಕ್ಕೆ ಬರಾಕತ್ತಲ್ಲಿ ಮನುಷ್ಯರ ಅಂತ ಬಂದ್ರ ಗೌರವ ಕೊಡ್ಬೇಕಲೇ, ಮಾನ ಮುಚ್ಕೊಳಕ್ ಒಂದು ಬಟ್ಟಿ ತಗೊಂಡಂತವ್ ಇವಾಗ ಗಂಟೆ ನೀವು ಜಳಕ ಮಾಡಸವನ ನೀವು ಹೊತ್ಕೊಂಡ್ ಕುಡಿಸವನ ನಾ ಮನುಷ್ಯ ಏನಕ್ಕಿಲ್ಲ. ಮನುಷ್ಯ ಬರಾಕತ್ತಾರಂತ ಮಾನ ಮುಚ್ಕೊತಾನಂತ ಬಟ್ಟಿ ಕೊಡ್ಬೇಕಂತ ಮತ್ ಇಲ್ಲಿ ಮಠಕ್ಕೆ ಬರೋ ಮಂದಿ ನಾವೆಲ್ಲ ಹೆಂಗ್ ಕಾಣ್ತೀವಿ ನಿಮ್ಮ ಕಣ್ಣಾಗ ಅಂದ್ರ ಲೇ ಅದನ್ನ ನಾವು ಹೇಳಬಾರ್ದು ನೀವು ಕೇಳಬಾರ್ದು ಅನ್ನಂತ ಮಡಿವಾಳ ನೋಡ್ರಿ ಎಷ್ಟು ಚಲೋ ಮಾಡ್ತಾವ. ನೀವು ಹೊರಗ ಆಕಾರದಾಗ ಮನುಷ್ಯರದಿರ್ಲಿ, ಒಳಗ ಮೃಗಗಳಿಗಿಂತ ಕಡಿಯಿದ್ರಿ. ಈಗ ಬರಾಕತ್ತ ನೋಡವ, ಈಗ ಮನುಷ್ಯ ಪ್ರೊಬ್ಬರಿ ಮನುಷ್ಯ. ಅಟೋತಿ ಸಿದ್ದಾರೂಢ ಒಳಗೆ ಬಂದು ಅಟೋತಿ ಮೇಲೆ ಮಡಿವಾಳಪ್ಪನ ಬಟ್ಟಿ ಹಾಕೊಂಡು ಅವಾಗ ಒಂದು ಮುಗಿಸು ಕುಂತರು. ಸಿದ್ದಾರೂಢರು 3 ತಿಂಗಳು ಇಟ್ಕೊಂಡು ನೀವು ಹೋಗೋ ಊರು ಬಹಳ ಅಡಗುಟ್ಟು ಊರ್ಲೇ ಸಿದ್ದ ಹೇಳ್ತಾರೆ. ಬಹಳ ಅಡಗುಟ್ಟು ಊರ್ಲೇ ಹುಡಿ ಹಾರ್ತೈತೆ ನಿನ್ನಿಂದ ಅಂತ ಹೇಳಿದ್ರು. ಹೇಳಕ್ ಬರೋದಿಲ್ಲ, ನೀನ್ ಎಷ್ಟು ಬೆರೆಸ್ತಾರ ಒಂದು ಜನ ಕೋರ್ಟಿಗೆ ಬೈತಾರಂತ ಅವತ್ತ ಹೇಳಿದ್ರು. ಅದೆಲ್ಲ ಹೇಳಿದ್ರು ಸಿದ್ದಾರೂಢರಿಗೆ ಪಕ್ಕ ಆತು. ಪದೇ ಸಿದ್ದಾರೂಢರು ಹುಬ್ಬಳ್ಳಿಗೆ ಬಂದಾಗ ಬಾಳ ಬೆರಿಕಪ್ಪ. ನಾನು ಶರೀಫ ಹುಬ್ಬಳ್ಳಿಯಾಗ ಹಾದು ಬರ್ಬೇಕಾದ್ರ ಲುಂಗಿ ಮ್ಯಾಗ ಕಟ್ಕೊಂಡ್ ಬರ್ತಿದ್ವಿ ಅಂತ ಹೇಳ್ತಿದ್ನಂತ ಗರಗದ ಮಡಿವಾಳಪ್ಪ. ಬೆರಿಕು ಹುಬ್ಬಳ್ಳಿಯಾಗ ಹಾಯ್ಬಾರ್ದು ಹಾವೇನಾಗ ಸಾಯ್ಬಾರ್ದು ಲೇ ಸಿದ್ದಾರೂಢ ನೋಡ್ರಿ ಎಂತ ಅವತ್ತಿನ ಕಾಲ. ಹುಬ್ಬಳ್ಳಿಯಾಗ ಹಾಯ್ಬಾರ್ದು ಅಂತ ಹಾವೇನಾಗ ಸಾಯ್ಬಾರ್ದು ಅಂತ ಎಂತ ಅದು. ಅವ್ರನ್ನೇ ಕೇಳ್ಬೇಕು ಯಾಕೆ ಈ ಮಾತಂದಾರ ಏನು ಹೇಳಿದ್ದಾಟ ಗೊತ್ತ. ಯಾಕಂದ್ರೆ ಈಗ ಅವ್ರಿಲ್ಲ, ಈಗ ಅವ್ರ ಪರವಾಗಿ ನಾ ಹೇಳಿ ಏನೋ ಇರ್ಬೇಕು. ಒಂದೊಂದು ಮಾತು ಇರ್ತಾವ, ಒಂದೊಂದು ಕಾಲಕ್ಕೆ ಒಂದೊಂದು ಹೆಸರು ಬಂದಿರ್ತಾವ, ಒಂದೊಂದು ಊರಿಗೆ ಒಂದೊಂದು ಅನವರ್ತಕ ನಾಮ ಬಂದಿರ್ತಾವ. ಯಾಕಂದ್ರೆ ಅಂತ ಕೆಲಸ ಮಾಡಿರ್ತಾರಂತ ನಾವು ಬಂದಿರ್ತಾವ. ಇಟ ಮತ್ತಿನ್ನೇನು ಹೇಳೋದು. ಕೊನೆಗೆ ಮಡಿವಾಳಪ್ಪನವರು ಕೇಳ್ತಾರೆ, ಏನಂತ ಪ್ರಶ್ನೆ ಮಾಡ್ತಾರೆ ನೋಡ್ರಿ. ಅವರು ಸ್ವಚ್ಛಿದ್ದಂತವ್ರು ಅವ್ರಿಗೆ ಏನು ಭೇದನ ಇಲ್ಲ. ಪಂಡಿತರೇ ನೀವೇನಾಗಿರ್ ನೋಡ, ನೀವು ನನ್ನ ಮುಂದೆ ಕೂತಿರಲ್ಲ, ವೇದಾಗಮಗಳನ್ನು ಅರದು ಕೊಡದವರು ನೀವು. ನಿಮ್ಮ ಅಪ್ಪಗ ನೀವು ಹುಟ್ಟಿರಿ ಅಂತ ನಾ ಅಂತೀನಿ, ನಾನು ಮಾಡ ಅಂತ ಹೇಳಿದ್ರು ಬಡವಾಳಪ್ಪ. ಏನಂದ ಪಂಡಿತಗ, ನೀ ಏನದಿ ನೋಡ, ನೀ ಪಂಡಿತದಿ ನೋಡ, ನಿಮ್ಮ ಅಪ್ಪಗ ನೀ ಹುಟ್ಟಿ ಅಂತ ನಾವು ವಾದ ಮಾಡ್ತೀನಿ, ನೀನ್ ಹಾಲು ಮಾಡಿ ತೋರ್ಸ ಅಂದ. ಏನಾಗಿರ್ಬೇಕು ಅವ್ರ ಪರಿಸ್ಥಿತಿ, ಎದಕ್ಕೆ ಕೈ ಮುಗದ ಯಾರು ಪಂಡಿತ ಎದ್ದು ಕೈ ಮುಗದ. ಯಪ್ಪ ನೀವು ಹೌದು ಮಾಡೋದು ಬೇಡ, ಅಲ್ಲೂ ಮಾಡೋದು ಬೇಡ, ಇನ್ನೊಂದು ನಿಮ್ಮಂತ ಸುದ್ದಿಗೆ ಎಲ್ಲೂ ಬರೋದಿಲ್ಲ ಅಂತ ಸಾಷ್ಟಾಂಗ ಹೋಗ್ಬಿಟ್ಟ. ಹೌದು ಮಾಡ್ತೀಯಾ ಅಪವಾದ ಏನಕತಿ, ನೀವು ಹಾದಕ್ ಕೊಟ್ಟಿದ್ದೆ ಮಕ್ಕಳ. ಅಲ್ಲೂ ಮಾಡ್ತೀಯಾ ಹೆದರಿಕ್ ಬಂದ್ಬಿಡ್ತಾವಂಗ. ಭೂಮಿ ಮೇಲೆ ಇಂಥವ್ರು ಅದಾರನ್ನ ಅಂದವ, ಇನ್ನೂ ಕಟ್ಟುಳವ್ರು ಅದಾರ ಹೋಗ ಅಂದವ. ಇನ್ನೊಬ್ಬ ಅದನ್ನ ಹೋಗಲಿ ನೋವು ಬಂದಾಗ ಊರು ಹೊರಗೆ ಹೇಳ್ಕೊಂತ ಕೂತಿರ್ತಾನ ಅಂತ ಹೇಳಿದ. ಇನ್ನೊಬ್ಬ ಅದನ್ನ ಹೋಗಲಿ ಅವನಂತೆ ಬಾಗಿದ್ರು. ಇನ್ನೂ ನಾ ಇಟ್ಟ ಹೇಳೀನಿ, ಅವ ಇದನ್ನ ದಾಟೆ ಹೋಗ್ತಾನವ. ಬೋಗಿ ಒಳಗ 3 ಲೋಕ ಹುಟ್ಟಿ ಬಂದಿತ್ತು, ನಾ ಹೆಚ್ಚು ನೀ ಹೆಚ್ಚು ಅನ್ನೋರ್ನ ಕರೆದು ಮಚ್ಚಿನ ಬಳಿ ಅಂತ ನಮ್ಮ ನವರು ಒಂದು ನಾಗಲಿಂಗ ಅಂತೇಳಿ ಅವ ಅಡ್ಬಿಟ್ಟ. ನಮ್ಮ ಅವನಂತೆ ಕೋದಿಗಿಂದಿ
ಅವ್ರು ಅಲ್ಲಿದ್ರು ನವಲಗುಂದ ಆಗ್ಲಿದ್ರು, ಇವ್ರು ಶಿಶುನಾಳದಾಗಿದ್ರು, ಇವ್ರು ಹುಬ್ಬಳ್ಳಿಯಾಗಿದ್ರು. ಇವ್ರದೊಂದು ಕಾಲನೇ ಇದೆ. ಅವಾಗ ಇವರು ಒಳ್ಳೆ ಸಣ್ಣ ವಯಸ್ಸಿನವ್ರು ಸಿದ್ದಪ್ಪ ಅವ್ರು ಒಳ್ಳೆ ಹಿರಿಯರು, ಅವ್ರು ಅಲ್ಲೇ 50-60 ವರ್ಷದ ಯಜಮಾನ್ರು. ಆ ಹೊತ್ತಿನಾಗ ಇವ್ರು 18-20 ವರ್ಷದವ್ರು ಸಿದ್ದಪ್ಪದವ್ರು. ಇನ್ನೂ ಈಗ ಬಂದಿದ್ದಿಲ್ಲ ಅವ್ರು. ಎಲ್ಲಿದ್ರು ಅಂದ್ರೆ ಇನ್ನೂ ಅಲ್ಲೇ ಇದರಲ್ಲೇ ಇದ್ರು, ಒಳಗುಂದಿಯಲ್ಲೇ ಇದ್ರು. ಇಂಥ ಮಹಾತ್ಮರಾದಂತ ಸಿದ್ದೇಶ್ವರರು ಓಂಕಾರದ ಅರ್ಥವನ್ನು ಗುರುಗಳಿಗೆ ಕೇಳಿದಾಗ ಗುರುಗಳಿಗೆ ಹೇಳಕ್ ಬರ್ಲಿಲ್ಲ. ಗುರು ಬರೀ ಅಕ್ಷರವನ್ನು ತಿಳಿಸಾಕ ಹಚ್ಚಿದ ಕರೆ ಆ ಸಾಲಿ ಗುರು, ಆದ್ರೆ ಅವರಿಗೆ ಅರಿವಿನ ಜ್ಞಾನದ ಪರಿಮಿತಿ ಅವರಿಗೆ ಗೊತ್ತಿದ್ದಿದ್ದಿಲ್ಲ. ಅವಾಗ ಸಿದ್ದಪ್ಪ ಹೇಳಿದಂತೆ, ಬಾ ಓಂಕಾರ ಅಂದ್ರೆ ಬೇರೆ ಅಲ್ಲ, ಈ ಸಮಸ್ತ ಸೃಷ್ಟಿ ಏನಿತ್ತು ನೋಡು, ಇದು ಮೊದಲು ಹುಟ್ಟೋಕ್ಕಿಂತ ಮೊದಲ ಇದು ಯಾವ ಬೀಜದಾಗಿತ್ತು ಅಂದ್ರೆ ಇದು ಓಂಕಾರ ಅನ್ನೋ ಬೀಜದಾಗಿತ್ತು ಅಂತ ಹೇಳ್ತಾನೆ ಸಿದ್ದಪ್ಪ. ಓಂಕಾರ ಬೀಜ, ಆ ಓಂಕಾರ ಬೀಜ ಆಗೋಕ್ಕಿಂತ ಮೊದಲ ಆಕಾರ ಇಲ್ಲದಂತ ನಿರಾಕಾರವಾದ ವಸ್ತು ಇತ್ತು. ಆ ನಿರಾಕಾರವಾದ ವಸ್ತುವಿಗೆನ ನಾವೇನಂತ ಕರಿತೀವಿ ಅಂತಂದ್ರೆ ನಿಷ್ಕಲ ಲಿಂಗ ಅಂತ ಕರಿತೀವಿ. ಆ ನಿಷ್ಕಲ ಲಿಂಗವೇ ನಿರಂಜನ ಲಿಂಗವಾಯ್ತು. ಆ ನಿರಂಜನ ಲಿಂಗ ಅದಕ್ಕೂ ಒಬ್ಬರ ಇದ್ದಿದ್ದ ಬ್ಯಾಸರ ಆತಂತ. ಅದಕ್ಕೂ ನೋಡಿ, ಒಬ್ಬರ ಇದ್ದಿದ್ದ ಬ್ಯಾಸರ ಆತಂತ. ನೀವ್ ಹೆಂಗ್ ಒಬ್ಬರ ಮನ್ಯಾಗ ಕುಂತು ಬ್ಯಾಸರ ಆದಾಗ ಪಿಕ್ನಿಕ್ ಹೋಗ್ತೀರಿ, ಜಾತ್ರೆಗೆ ಹೋಗ್ತೀರಿ, ಪಿಕ್ ಬಜಾಕ್ ಹೋಗ್ತೀರಿ, ಹಂಗ ಅವನಿಗೂ ಒಬ್ಬನ ಇದ್ದಿದ್ದ ಬ್ಯಾಸರ ಆತಂತ. ಅವ್ನು ಯಾರಿಗೆ? ದೇವರಿಗೆ. ನಾವು ಒಬ್ಬನ ಇದ್ದು ಏನ್ ಮಾಡ್ಲಿ, ಒಂದಿಟ್ಟು ಲೀಲಾ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದಂತ ಅವನ ನೆನವಿನೊಳಗೆ ಲೀಲೆ ಮಾಡ್ಬೇಕು ಅನ್ನೋ ಇಚ್ಛೆ ಬಂದಾಗ ಅವನೊಳಗೆ ಒಂದು ಶಕ್ತಿ ಇತ್ತಂತ. ಆ ಶಕ್ತಿಗೆ ಏನಂತ ಕರೀತಾರ ಅಂದ್ರೆ ಚಿತ್ ಶಕ್ತಿ ಅಂತ ಕರೀತಾರ. ಏನಂತ ಕರೀತಾರೆ? ಚಿತ್ ಶಕ್ತಿ. ಅದು ಏನ್ ಮಾಡ್ತಂತ, ತನ್ನೊಳಗಿರ್ತಕ್ಕಂಥ ಸಮಸ್ತ ಆ ಒಳಗಿರ್ತಕ್ಕಂಥ ಸಮಸ್ತ ವಿಶ್ವವನ್ನ ಹೊರಗೆ ತೆಗಿತಂತ. ಅದರಿಂದ ಏನು ಹೊರಗೆ ಬಂದುವಂತ? ನಾದ ಹೊರಗೆ ಬಂತಂತ, ಬಿಂದು ಹೊರಗೆ ಬಂತಂತ, ಕಲೆ ಹೊರಗೆ ಬಂತಂತ. ನಾದ, ಬಿಂದು, ಕಲೆ. ನಾದ ಉಕಾರ, ನಾದ ಬಿಂದು ಕಳೆ ಮಕಾರ, ನಾದ ಬಿಂದು ಕಳೆ ಅಕಾರ ಉಕಾರ ಮಕಾರ. ಈ ಮೂರು ಕೂಡಿಸಿ ಹೋದ್ರೆ ಏನಾಗತಿ? ಅ ಉ ಮ. ಓಂಕಾರದ ಉತ್ಪತ್ತಿ ಆಯ್ತು ಅಂತ ಹೇಳ್ತಾರೆ. ಓಂಕಾರದ ಉತ್ಪತ್ತಿ ಆಯ್ತು. ಅಕಾರವೇ ನಾದವಾಯ್ತು, ಉಕಾರವೇ ಬಿಂದು ಆಯ್ತು, ಮಕಾರವೇ ಕಳೆ ಆಯ್ತು. ವಿಜ್ಞಾನಿಗಳು ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅಂತ ಕರೆದು. ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್. ಅಣು ಪರಮಾಣುಗಳಿಂದ ಆಗೈತಿ ಜಗತ್ತು. ಅಣುಗಳು ಕೂಡಿ, ಅಣು ಪರಮಾಣುಗಳು ಕೂಡ ಒಂದು ಬಿಟ್ಟು ಹೋದ್ರೆ ಒಂದು ಗಿರಿಕಿ ಹೊಡಿತಿರ್ತಂತ. ಎಲೆಕ್ಟ್ರಾನ್ ಸುತ್ತು ಹಂಗ ಸುತ್ತಿರ್ತಾವಂತ, ಅಣು ಪರಮಾಣುಗಳು ಗಿರಿಕಿ ಹೊಡಿತಿರ್ತಾವ. ಒಂದು ಹೋಗ್ತಿಲ್ಲ ಮತ್ತೊಂದು ಜಾಗ ಬರ್ತದಂತ. ಹ್ಯಾಂಗ ಒಬ್ಬ ಮನುಷ್ಯ ಹೋದ್ರೆ ಮತ್ತೆ 10 ಮಂದಿ ಹುಡ್ತಾರ ನೋಡ್ರಿ ಭೂಮಿ ಮೇಲೆ, ಹಂಗ ಒಂದು ಆದ್ರೆ ಮತ್ತೊಂದು ಬರ್ತದಂತ. ಅದಕ್ಕೆ ಅಣು ಪರಮಾಣು ಆಗಿ ವಿಚ್ಛೇದನ ಹೊಂದ್ಕೊಂತ ಆಟಮ್ ಆಗ್ತದೆ ನೋಡ್ರಿ. ಆಟಮ್ ಹಾಕೊಂತ ವಿಶ್ವ ರಚನೆ ಆಕೈತಿ. ವಿಶ್ವ ರಚನೆ ಆಗಿ ಪಂಚಭೂತಗಳು ಹೊರಗೆ ಬಂದವು. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಮೊದಲು ಆಕಾಶ ಆತು, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲದಿಂದ ಪೃಥ್ವಿ, ಪೃಥ್ವಿಯ ಮೇಲೆ 84 ಲಕ್ಷ ಜೀವರಾಶಿಗಳಾದವು. ಇವೆಲ್ಲ ಎದುರು ಹೊಟ್ಟೆಗದಾವ ಅಂದ್ರೆ ಓಂಕಾರದ ಹೊಟ್ಟೆಗದಾವ ನೋಡಿ. ಓಂಕಾರದ ಹೊಟ್ಟೆಗ. ಅದಕ್ಕೆ ಓಂಕಾರ ಪ್ರಥಮದಲ್ಲಿ ಸರ್ವಶೂನ್ಯ ನಿರಾಲಂಬ ಮೂರ್ತಿ ಪರಮಾತ್ಮ ಒಬ್ಬನೇ ಇದ್ದಂತ. ಅವನಿಗೆ ಬ್ಯಾಸರಾಗಿ ತನ್ನನ್ನ ತಾನು ಪೂಜೆ ಮಾಡಿಕೊಳ್ಳಬೇಕನ್ನೋ ಇಚ್ಛೆ ಆದಾಗ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತ. ಆ ಸೃಷ್ಟಿ ಮಾಡಿದ ಬ್ರಹ್ಮಾಂಡ ಇದು ಯಾರ ಅಧೀನದಾಗ ಐತಂತ? ಪರಮಾತ್ಮನ ಅಧೀನದಾಗ ಐತಂತ. ಅದಕ್ಕೆ ಕೂಡಲ ಸಂಗಮ ದೇವನೊಬ್ಬನೇ. ಈ ಪ್ರಧಾನ ಬೇಡ್ರಿ ಅಂತ ಹೇಳ್ತಾರೆ ಬಸವಣ್ಣ. ಮಾಡಿದ ಒಬ್ಬನೇ ಕೂಡಲ ಸಂಗಯ್ಯ ಒಬ್ಬನೇ. ಸ್ವಾಮಿ ನೀನು, ಶಾಶ್ವತ ನೀನು, ಎತ್ತಿದ ಬರುದ ಜಗವೆಲ್ಲರಿಯಲು ಅಂತ ಹೇಳ್ತಾರೆ. ಬಹಳ ಮಂದಿ ಸ್ವಾಮಿ ಬಂದು ಹೋಗ್ತಾರ. ಆದ್ರೆ ನಿಜವಾದ ಸ್ವಾಮಿ ಅವನ ಅಂತ. ಅವ್ನು ಯಾರು ಹಡದಿಲ್ಲ ಅಂತ, ಅವ್ನು ಹೊತ್ತಿಲ್ಲ ಅಂತ, ಅವ್ನಿಗೆ ಹೆಸರಿಚ್ಚಿಲ್ಲ ಅಂತ, ಅವ್ನು ಜಾಯಿಂಟ್ ಮಾಡಿಲ್ಲ ಅಂತ. ಅಂತ ನಿರಾಕಾರವಾದ ಪರಮಾತ್ಮ ಆಕಾರಕ್ಕೆ ಬಂದಂತ ಅವ ನಾದ ಬಿಂದು ಕಲೆ. ಅವು ಮೂರು ಕೂಡಿ ಓಂಕಾರ ಆತು. ಆ ಓಂಕಾರದಿಂದ ಪಂಚ ಕಲೆಗಳು, ಪಂಚ ತತ್ವಗಳು, ಪಂಚ ಸಾಧಾಕ್ಯಗಳು, ಪಂಚಭೂತಗಳು, 84 ಲಕ್ಷ ಜೀವರಾಶಿಗಳು ಹೊರಗೆ ಬಂದು ಅಂತ. ನಾವೆಲ್ಲ ಯಾರು ಹೊಟ್ಟೆ ಆಗದೀವಿ ಅಂದ್ರೆ ಓಂಕಾರದ ಹೊಟ್ಟೆ ಆಗದೀವಿ. ಲಿಂಗದೊಳಗೆ ಹುಟ್ಟತೀವಿ, ಲಿಂಗದೊಳಗೆ ಆಡ್ತೀವಿ, ಲಿಂಗದೊಳಗೆ ಲಯ ಹಾಕ್ತೀವಿ. ಜೀವನ ಯಾವುದು? ಈಗ ಸತ್ಯ ಲೀಲಾ ಮಾಡಾಕತ್ತಾನ ಪರಮಾತ್ಮ. ಈಗ ಲೀಲೆ. ಈಗ ಸತ್ಯ ಪಾರ್ವತಿಗೆ ಗಂಡನಾಗ್ಯದ ನಾವು, ಉಮೆಗೆ ಶಕ್ತಿ, ಉಮೆಗೆ ಪತಿ ಆಗ್ಯದ ನಾವು. ಈಗ ಒಂದು ಉಮಾಪತಿ ಅಂತ ಕರಿತಾನ. ಶೂನ್ಯ ಸ್ಥಿತಿ. ಅದಕ್ಕೆ ಆ ಓಂಕಾರ ಸ್ವರೂಪದೊಳಗ ಇದೆಲ್ಲವೂ ತೋರಿ ಅಡಕ್ತೈತಂತ. ಅದಕ್ಕೆ ಅಕ್ಷರ ಅಂದ್ರ ಓಂಕಾರ ರೂಪ ಅಂತ. ಅದು ನಮ್ಮ ಉಸಿರಿನಾಗ ಐತಂತ. ನಮ್ಮೊಳಗೆ ಕಣ್ಣು ಮುಚ್ಚಿಕೊಂಡು ಏಕಾಂತವಾಗಿ ಧ್ಯಾನಾಸಕ್ತರಾಗಿ ಕುಂತಾಗ ನಮ್ಮ ಹೃದಯದೊಳಗೆ ಜೇಂಕರಿಪ ನಾದ ಯಾವ್ದೈತಂತ? ಓಂಕಾರ ನಾದ. ಸೂರ್ಯನ ರಾಕೆಟ್ ಬಿಟ್ರಂತ. ಸೂರ್ಯನ ಸಮೀಪ ಒಂದು ರಾಕೆಟ್ ಹೋಯ್ತು.
ಆ ಸೂರ್ಯನಲ್ಲಿ ಏನ್ ಶಬ್ದ ಬರಕತ್ತ ಗೊತ್ತಾನ? ಯಾರಾದ್ರೂ ನಿಮ್ಮ ಮೊಬೈಲ್ ಒಳಗೆ ಸಣ್ಣ ಅಂತ ಸೌಂಡ್ ಅಂತ ಹೊಡಿರಿ, ಆ ಸೂರ್ಯನು ಏನ್ ಸೌಂಡ್ ಮಾಡ್ತಾನಂದ್ರ ಓ ಓ ಓ, ಅವನು ಓಂಕಾರ ಧ್ಯಾನದಲ್ಲಿ ಅದ ಅಂತ ನೋಡಿ. ಅಂದ್ರೆ ಓಂಕಾರ ಅಂದ್ರೆ ನಾವು ಬರೆಯುವಂತ ಅಕ್ಷರ ಅಲ್ಲ, ಸಮಸ್ತ ಬ್ರಹ್ಮಾಂಡಗಳಿಗೆ ಮೂಲ ಪ್ರಥಮ ಭಿತ್ತಿ, ಅದು ಪ್ರಥಮ ಚಿತ್ರ. ಅದು ಯಾವುದು? ಓಂಕಾರ. ಆ ಓಂಕಾರದೊಳಗೆ ನಾದ ಬಿಂದು ಕಳೆಗಳದಂತ, ಅಂದ್ರೆ ಅಕಾರ ಉಕಾರ ಮಕಾರ ಇವು ಮೂರು ಕೂಡಿ ಓಂಕಾರ. ಅದರೊಳಗೆ ಸತ್ ಐತಂತ, ಚಿತ್ತ ಐತಂತ, ಆನಂದ ಐತಂತ. ಸತ್ ಚಿತ್ ಆನಂದ. ಸತ್ತಿದ್ದಲ್ಲೇ ಚಿತ್ತ ಇರ್ತೈತಿ, ಸತ್ತಿದ್ದಲ್ಲೇ ಚಿತ್ತ ಇರ್ತೈತಿ, ಚಿತ್ತಿದ್ದಲ್ಲೇ ಆನಂದ ಇರ್ತೈತಿ. ಅದಕ್ಕೆ ಪರಮಾತ್ಮ ಏನಂತ ಕರೆದ್ರು? ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಂತ ಕರೆದ್ರ. ಏನಂತ ಕರೆದ್ರವನ? ಸತ್ ಅಂದ್ರೇನು? ಚೈತನ್ಯ ಅಂತದ. ನಮ್ಮೊಳಗೆ ಸತ್ ಐತಿ, ಸತ್ಯ ಸತ್ತಿರೋ ಮಠ ಎಲ್ಲರಿಗೂ ಗತ್ತಿರ್ತಕ್ಕಂಥ ಸತ್ ಒಳಗಿರೋ ಮಠ. ಸತ್ತ ಒಳಗಿಂದ ಎದ್ದು ಹೊರಗೆ ಹೋತಂದ್ರ ಇವ್ರ ಗತ್ತ ಇಲ್ಲ ಅಂತ ನೋಡಿ. ಅದಕ್ಕೆ ನೀವೇನಂತೀರಿ? ಸತ್ತು ಒಳಗಿಂದ ಹೊರಗೆ ಹೋತದು, ಸತ್ತಿತ್ತು ಒಳಗ ಹೊರಗೆ ಹೋತು. ಅದಕ್ಕೆ ನೀವೇನಂತೀರಿ? ಅದಕ್ಕೆ ಸತ್ತು ಹೋತು ಅಂತ ಅನ್ನಂಗಿಲ್ಲ. ಸತ್ತ ಹೋತು, ಹೋತ ಅನ್ನೋದಕ್ಕೆ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತಾರ. ನಿರಾಕಾರ ಮಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆಗಳು ಬಂದರೆ ಗಂಡೆಂಬರು. ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನ. ಆ ನಿರಾಕಾರ ಪರಮಾತ್ಮನಿಂದ ಉತ್ಪತ್ತಿ ಆಗುವಂತೀವಿ. ಹ್ಯಾಂಗ್ ಉತ್ಪತ್ತಿ ಆಗುವಂತ? ಹ್ಯಾಂಗ್ ಉತ್ಪತ್ತಿ ಆಗುವಂತ ನಿಮ್ಗೆ ತಿಳಿಸಿ ಹೇಳ್ತೀನಿ. ಈಗ ಬೆಂಕಿ ಹಾಕಿರ್ತೀರಿ, ಕೆಂಡ ಹಾಕಿರ್ತೀರಲ್ಲ, ಕೆಂಡ ಹಾಕಿದಾಗ ಆ ಕೆಂಡದಿಂದ ಹೊರಗೆ ಬರ್ತಿರ್ತಾವಲ್ಲ, ಏನು ನಿಗಿ 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 ಕೆಂಡ ಉರಿತಿರ್ತೈತಿ, ಅದರಿಂದ ಹೊರಗೆ ಬರ್ತಿರ್ತಾವಲ್ಲ, ಅದಕ್ಕೆ ಏನಂತೀರಿ? ಕಿಡಿ. ಕಿಡಿ ಅನ್ನೋದಲ್ಲ, ಹಾ ಕಿಡಿ ಹೊರಗೆ ಬರ್ತಿರ್ತಾವ. ಹಾಗೆ ಪರಮಾತ್ಮ ಅಂದ್ರೆ ಕೆಂಡ ಇದ್ದಂಗ ಅಂತ, ಕಿಡಿ ಹಾರಿ ಬರ್ತಿರ್ತಾವಲ್ಲ ಅವು ಜೀವಾತ್ಮ ಇದ್ದಂಗ ಅಂತ ನೋಡ್ರಿ. ಅವು ಜೀವಾತ್ಮ ಇದ್ದಂಗ. ಪರಮಾತ್ಮ ಅಂದ್ರೆ ಕೆಂಡ ಇದ್ದಂಗ, ಕಿಡಿ ಹಾರಿ ಬರ್ತಿರ್ತಾವಲ್ಲ ಅವು ಏನಿದ್ದಂಗ? ಜೀವಾತ್ಮ ಇದ್ದಂಗ. ಬಹಳ ಚಲೋ ವಿಷಯ ಐತಿ, ಕೇಳ್ರಿ ನೀವು. ಒಬ್ರಂಗ ಒಬ್ರೇ ಹಾಕಿಲ್ಲ, ಅವ್ರ ಮಾರಿ ಹಂಗ ನಾನು ಮಾರಿ ಹಾಕಿಲ್ಲ, ಅವ್ರಂಗ ನಾ ಹಾಕಿಲ್ಲ, ಅವ್ರ ಬುದ್ಧಿ ನನಗೆ ಹಾಕಿಲ್ಲ ಅಂತಿರ್ತಾರಲ್ಲ, ಅದು ಕೂತ್ರಿ ವಿಷಯ ನೋಡಿ. ಯಾಕಂದ್ರೆ ಜಗತ್ತಿನಾಗ ಎಷ್ಟು ಕೋಟಿ ಜನ ಆದ್ರೆ ಒಬ್ಬರು ಫಿಂಗರ್ ಬೆರಳಿ, ಇನ್ನೊಬ್ಬರು ಫಿಂಗರ್ ಬೆರಳಿಲ್ಲ. ಎಷ್ಟು ಚಂದ ಸೃಷ್ಟಿ ಮಾಡಿರ್ಬೇಕು ಅವ್ನು ಪರಮಾತ್ಮ. ಒಬ್ಬರು ಒತ್ತಿದ್ರಂದ್ರೆ ಇನ್ನೊಬ್ರು ಒತ್ತಕ್ಕಾದ್ರೂ ತಗೊಳ್ಳೋಲ್ಲ, ಅವರ ಒತ್ತಬೇಕಾದ್ರೆ ನೋಡ್ರಿ ಅದನ್ನ ಸ್ಕ್ಯಾನಿಂಗ್ ಮಾಡ್ಕೊಂತಿರ್ತದೆ. ನೋಡಿ ಎಷ್ಟು ಅದ್ಭುತ ಶಕ್ತಿ ಇಟ್ಟ. ನಾವು ಒಬ್ಬರಂಗೊಬ್ರು ಇಟ್ಟಿಲ್ಲ. ಅದಕ್ಕೆ ಯಾವ ಈ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಟೆಸ್ಟ್ ಯಾವ್ದು ಮಾಡ್ತಾರಂದ್ರ ಆ ಬೆರಳಚ್ಚಗಳನ್ನು ನೋಡ್ತಾರ ನೋಡ್ರಿ. ಯಾವ ಈ ಮರ್ಡರ್ ಕೇಸ್ ಆಗಿತ್ತಂದ್ರೆ ಪಂಚನಾಮ ಮಾಡ್ಬೇಕಾದ್ರೆ ನೋಡ್ತಾರ, ಆ ಬಟ್ ಹೆಚ್ಚಿರ್ತ, ಅದ್ರ ಮೇಲೆ ಕೊಲೆಗಾರರನ್ನು ಹಿಡಿತಾರ. ಎಷ್ಟು ಸೂಕ್ಷ್ಮ ಇಟ್ಟ ನೋಡ್ರಿ ಆ ಫಿಂಗರ್ ಬೆರಳುಗಳನ್ನು. ನೋಡ್ರಿ ಎಷ್ಟು ಸೂಕ್ಷ್ಮ ಇಟ್ಟ, ಎಷ್ಟು ಸೂಕ್ಷ್ಮ ಇಟ್ಟ ನೋಡ್ರಿ. ಅದ್ಭುತ ಸೂಕ್ಷ್ಮ ಇಟ್ಟ ಪರಮಾತ್ಮ. ತಿಳ್ಕೊಬೇಕು, ನಾವು ಹಂಗ ತಿಳ್ಕೊಂತ ಹೋಗ್ಬೇಕು. ಆ ಕಿಡಿಗಳು ಏನು ಉತ್ಪತ್ತಿ ಆದವಲ್ಲ ಅವು ಜೀವಾತ್ಮ ಇದ್ದಂಗಂತ. ಹಂಗಾರೆ ಜೀವಾತ್ಮರು ಮೊದಲು ಎಲ್ಲಿದ್ರು? ಜೀವಾತ್ಮರು ಪರಮಾತ್ಮನ ಅಂತ್ಯಕ್ಕೆ ಇದ್ರು. ಮತ್ತು ಪರಮಾತ್ಮನ ಅಂತ್ಯಕ್ಕೆ ಇದ್ದಾಗ ಹೊರಗೆ ಯಾಕೆ ಬಂದ್ರು ಅಂದ್ರೆ ಗಾಳಿ ಬೀಸಿತ್ತಂತ ನೋಡ್ರಿ. ಗಾಳಿ ಬೀಸಿದ್ದಕ್ಕೆ ಹೊರಗೆ ಬಂದ್ರಂತ. ಹಂಗ ಮಾಯದ ಗಾಳಿ ಬೀಸಿ ಹೊರಗೆ ಬಂದು ಅಂತ ನೋಡ್ರಿ. ಇಷ್ಟ ಮತ್ತೇನು? ಮಾಯದ ಗಾಳಿ ಬೀಸ್ತಂತ, ಮಾಯದ ಗಾಳಿ ಬೀಸಿದಕ್ಕೆ ಹೊರಗೆ ಬಂತಂತ ಜೀವಾತ್ಮ. ಹೊರಗೆ ಬಂದ ಮೇಲೆ ಏನ್ ಮಾಡ್ತಂತ? ಆಕಾರ ಇದ್ದಿದ್ದಿಲ್ಲ ಅಂತ. ಅದಕ್ಕೆ ಏನ್ ಇದು ದಿಕ್ಕೆಟ್ಟು ಹೋಗ್ಬಿಡ್ತೈತಿ ಬಾ ಅಂತ ಹೇಳಿ ಅಂಗಿ ತೊಟ್ಕೊಂತಂತ. ಯಾವುದು? ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಅನ್ನುವಂತ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಶರೀರವನ್ನು ಅಂಗಿ ತೊಟ್ಕೊಂತಂತ. ಆ ಅಂಗಿ ತೊಟ್ಕೊಂಡು ಆತ್ಮ ಒಳಗೆ ಈ ದೇಹದ ಅಂಗಿ ತೊಟ್ಕೊಂಡದಕ್ಕೆ ನೀ ತೊಟ್ಟೆಲ್ಲೋ ಹೋಗಿ ತೊಟ್ಟಿಲ್ಲ ಅಂತ ನೋಡ್ರಿ. ತೊಟ್ಕೊಂತ ತೊಟ್ಕೊಂತು. ಇದು ಸದ್ಯ ಇದ್ರೊಳಗ ಜೀವಾತ್ಮ ಐತಿ. ಆ ಆತ್ಮ ಈ ದೇಹಕ್ಕೆ ಬಂತಂದ್ರೆ ಅದಕ್ಕೆ ಹೆಸರೇನು ಬಂತು? ಜೀವಾತ್ಮ. ಜೀವಾತ್ಮ. ಅರಿವು ಆತಂದ್ರ ಅಂತರಾತ್ಮ. ನಿನ್ನೊಳಗೆ ಅರಿವು ಬಂತು ಅಂದ್ರೆ ಅಂತರಾತ್ಮ. ಪರಮಾತ್ಮನೊಳಗೆ ಕೂಡಿಗೆ ಅಂದ್ರೆ ಪರಮಾತ್ಮ. ನಿನ್ನ ನೀ ಗೆದ್ದಿ ಮಹಾತ್ಮ. ತಿಳ್ಕೊಳ್ಳಿಲ್ಲ ಅಂದ್ರೆ ಭಾರಿ ಪಾಪಾತ್ಮ. ಇಷ್ಟು ಚಂದ ಹೇಳ್ಕೊಂಡ್ ಬರ್ತಾ ಇದ್ದಾನೆ. ಸರಳ ಅಧ್ಯಾತ್ಮ ಇದು. ಅಂದ್ರೆ ಒಂದೇ ತರಗತಿಯವ್ರಿಗೆ ಹೇಳಕತ್ತೀನಿ ನಾನು. ಭಾಳ ಜಟಿಲ, ನಿಮಗೆ ಸರಳ ಮಾಡಿ ಹೇಳ್ತೇನೆ. ಯಾಕಂದ್ರೆ ಹಠಯೋಗಿಗಳಿವು. ಇವ್ರ ಕಥೆ ಒಳಗೆ ಬರೀ ಉಪೇಕ್ಷಾಪಿ ಮಾತುಗಳನ್ನು ಹೇಳಿ ಟೈಮ್ಗಳಿಬಾರದು. ಏನಾದ್ರೂ ಜನಗಳಿಗೆ ಒಂದು ತತ್ವ ಮುಟ್ಟಿಸ್ಬೇಕು ನಾವು. ಹೌದಲ್ಲ? ಏನೋ ಎಷ್ಟು ಮಜಾ ಐತೆ ಅಲ್ಲಿ ನೋಡಿ. ಆ ಜೀವ ಏನಾಗ್ತದೆ ಅಂತಂದ್ರೆ ಅದು ಶಿವನಾಗಬೇಕಂತದು. ಯಾವ ನದಿ ಹರಿತಿರ್ತತಿ, ಎಲ್ಲಿ ಮಠ ಹರಿತಿರ್ತತಿ? ಸಮುದ್ರ ಕೂಡು ಮಠ ಹರಿತೈತಿ. ಹಂಗೆ ಜೀವಾತ್ಮನು ನದಿ ಎಲ್ಲಿ ಮಠ ಹರಿಬೇಕಂತ? ಪರಮಾತ್ಮನು ಸಮುದ್ರ ಕೂಡು ಮಠ ಹಂಗ ಹರಿಬೇಕಂತ. ಎಲ್ಲಿ ಮಠ ಹರಿಬೇಕು? ಪರಮಾತ್ಮನ ಕೂಡು ಮಠ ಹರಿಬೇಕು. ಹಂಗಾದ್ರೆ ಇದು ಶರೀರವನ್ನು ತೊಟ್ಕೊಂಡ ಮೇಲೆ ಇದು ಏನಾಯ್ತು? ತೊಟ್ಟೆಲ್ಲೋ. ತೊಟ್ಟ ಮೇಲೆ ಇದ್ರ ಒಳಗ ಇದಕ್ಕೊಂದು ರೂಪ ಬಂತು. ಇದಕ್ಕೆ ಏನ್ ಬಂತು? ಒಂದು ರೂಪ. ಆ ರೂಪಕ್ಕೊಂದು ನಾಮ, ನಾಮಕ್ಕೊಂದು ಕ್ರಿಯೆ. ಎಲ್ಲರೂ ಒಂದೇ ಕೆಲಸ ಮಾಡ್ತೀರಿ ನೀವು? ಇಲ್ಲಿ ಕುಂತವರೆಲ್ಲ ಒಂದೇ ಕೆಲಸ ಮಾಡ್ತೀರಿ? ಇಲ್ಲ, ಬೇರೆ ಬೇರೆ ಕೆಲಸ ಮಾಡ್ತಿರಲ್ಲ, ಅದು ಕ್ರಿಯೆ. ಇಲ್ಲಿ ಕುಂತವ್ರ ಹೆಸರು ಎಲ್ಲರೂ ಒಂದಾದವನ್?
ಒಂದಾದವ ಇಲ್ಲ, ಬೇರೆ ಬೇರೆ ಹೆಸರು ಅದಾವ. ಅದು ನಾಮ. ಇಲ್ಲಿದ್ದವ್ರ ಮುಖ ಎಲ್ಲರೂ ಒಂದೊಂದು ಮುನಿ ಅದಾವನು, ಅವು ರೂಪ. ಒಬ್ಬೊಬ್ಬರು ರೂಪ, ಒಬ್ಬೊಬ್ಬರು ನಾಮ, ಒಬ್ಬೊಬ್ಬರು ಕ್ರಿಯೆ. ಈ ಮೂರರೊಳಗೆ ನಮ್ಮ ಜೀವನ ತಿರುಗ್ತದೆ ಅಂತ. ನಾಮ, ರೂಪ, ಕ್ರಿಯಾ, ಈ ಮೂರು ಯಾರಿಗದಾವಂತ? ಯಾರಿಗದಾವ ಈ ಮೂರು? ನಮಗದ, ನಮಗೂ ನಿಮಗೂ ಕೂಡ. ನಾಮ ರೂಪ ಕ್ರಿಯೆಗಳು ನಮಗೂ ನಿಮಗೂ ಕೂಡಿ ಅದಾವ. ಹಂಗಾರೆ ಈ ನಾಮ ರೂಪ ಕ್ರಿಯೆಗಳನ್ನ ಮೀರಿ ಯಾರು ಈ ಶರೀರದ ಮೋಹವನ್ನ ಕಳ್ಕೊಂತಾರ, ಈ ಶರೀರದ ಮೋಹವನ್ನ ಕಳ್ಕೊಂತಾರ, ಆತ್ಮಗ ಅಂಟಿದ ಮಲತ್ರಯಗಳನ್ನು ಕಳ್ಕೊಂತಾರ, ಜೀವಕ್ಕ ಅಂಟಿದ ಮಮಕಾರಗಳನ್ನು ಕಳ್ಕೊಂತಾರ, ಅವರು ಸಿದ್ದೇಶ್ವರ ಅಂತ ನೋಡ್ರಿ. ಅದು ಬಹಳ ಕಷ್ಟ ಐತೆ, ಅದಕ್ಕೆ ಸಾಧನೆ ಬೇಕದು. ಹಂಗಾದ್ರೆ ಆ ನಾಮರೂಪ ಕ್ರಿಯೆಗಳ ಒಳಗೆ ಬಂದು ಆತ್ಮ ದೇಹ ಅನ್ನೋ ಅಂಗಿ ತೊಟ್ಟುಕೊಂತಲ್ಲ, ತೊಟ್ಟಿಲ್ಲ ಅಂತ ಆಯ್ತು. ಹೌದಾ? ಆ ತೊಟ್ಟಿಲದೊಳಗ ಹೆಸರಿಡಬೇಕಾದಂತ ಸಂದರ್ಭದೊಳಗ ಒಂದಿಡಲಿಲ್ಲ, 5 ಇಟ್ಟರು ನೋಡ್ರಿ. ಎಷ್ಟಿಟ್ರು? 5. 5 ಯಾಕೆ ಇಟ್ಟರು ಅಂದ್ರೆ ಇದು ಒಂದರಲ್ಲಿ ಆಗಿಲ್ಲ. ಇದ್ರಾಗ ಭೂಮಿ ಗುಣ ಐತಿ, ಅಗ್ನಿ ಗುಣ ಐತಿ, ಜಲದ ಗುಣ ಐತಿ, ಆಕಾಶದ ಗುಣ ಐತಿ, ಪೃಥ್ವಿ ಎಲ್ಲ ವಾಯು ಗುಣ ಐತಿ, ಎಲ್ಲ ಐತಿ ಅಂತಿದ್ದು. 5 ಕುಡಿ ಐತಿ ಅಂತಿದ್ದು. ಪಂಚಭೂತಗಳಿಂದ ಕುಡಿತಿದ್ದು ಶರೀರ. ಅಗ್ನಿ ಗುಣ ಏನೈತಿ? ತಿಕ್ಕರೆ 2 ಕೈ ಏನ್ ಬರ್ತೈತಿ? ನಿಮ್ಮ ಅಂಗೈ ಅಗ್ನಿನ ಬರ್ತೈತಿ. ಹೊಟ್ಟಿ ಚಕ್ರಾಗ್ನಿ ಹಾಕಿದ ಆಮೇಲೆ ಜೀರ್ಣ ಆಕೈತಿ. ಹೊಟ್ಟೆ ಒಳಗೆ ಏನೈತಿ? ಅಗ್ನಿನ ಐತಿ. ಅಂಗೈ ಬೆಚ್ಚಗಿರ್ಬೇಕು, ಅಂಗಾಲ ಬೆಚ್ಚಗಿರ್ಬೇಕು, ತಲೆ ತಂಪಿರ್ಬೇಕು. ಈ ಉಲ್ಟಾ ಆದವು ಕೆಲಸ ಕೆಟ್ಟ ತಿಳ್ಕೋಬೇಕು. ಇಷ್ಟ ಇದು ಬೆಚ್ಚಗಿರ್ಬೇಕಿದು. ಇದು ಬಹಳ ಮಂದಿ ತಂಪ ಇರ್ತಾವ, ಅದು ಹೋಗೈತಂತ ಶರೀರದ ಗುಣಧರ್ಮ ವ್ಯತ್ಯಾಸ ಆಗೈತೆ ಅಂತ. ಅಂಗಾಲು ಬೆಚ್ಚಗಿರ್ಬೇಕಂತ. ಅಂಗಾಲ ಅಂಗೈ ಬೆಚ್ಚಗಿತ್ತು ಒಳ್ಳೆ ಒಳ್ಳೆ ಆರೋಗ್ಯ ಇತ್ತಂತ. ಉಲ್ಟಾ ಇದು ಏನಾದ್ರು ಬೆಚ್ಚಗಿತ್ತು ಲೆಕ್ಕದಾಗಿಲ್ಲ ಅಂತ ತಿಳ್ಕೋಬಹುದು. ಇದು ತಂಪು ಇರ್ಬೇಕಂತೀರಿ, ಸಮಾಧಾನ ಇರ್ತಕ್ಕಂಥ. ಉಲ್ಟಾ ಏನಕ್ಕ ಅಂದ್ರೆ ಇದು ಬಹಳ ಬೆಚ್ಚಗತೈತಿ, ಇವು ಬಹಳ ತಣ್ಣಗಿರ್ತಾವ. ಇವು ತಣ್ಣಗ ಇರ್ತಾವ. ಬಹಳ ಮಂದಿ ಕೈ ತಣ್ಣಗ ಇರ್ತಾವ. ತಣ್ಣಗಿರ್ತಾವ ಅಂದ್ರೆ ವಾತ ಪಿತ್ತ ಕಫ ಹೆಚ್ಚು ಕಡಿಮೆ ಆಗ್ಯಾವ ಅಂತ ತಿಳ್ಕೊಬೇಕಲ್ಲಿ. ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಬೇಕು. ಯಾರ ಅಂಗೈ ಅಂಗಾಲ ತಣ್ಣಗ ಅದಾವ, ಒಳಗ ರೋಗ ಅದಾವ ಅಂತ 100 ಮತ್ತೆ 100 ಅಂತ ತಿಳ್ಕೊಬಿಟ್ರೆ ಅವು ರೋಗಕ್ಕೆ ಮೂಲನ ಅದು. ಅದಕ್ಕೆ ನಮ್ಮಲ್ಲಿ ಅಂಗೈ ಅಂಗಾಲ ತಣ್ಣಗಿತ್ತು ಅಂತಂದ್ರೆ ಬಹಳ ಚಂದ ಅಂತ, ಬಹಳ ಚಂದ. ಮತ್ತ ಅಂಗೈ ಅಂಗಾಲ ತಣ್ಣಗಾಗಿ ತೆರಿ ಬೆಚ್ಚಗಿತ್ತಂದ್ರೆ ಅರಿವಿ ಹಚ್ಚಿಬಿಡ್ರಿ ಅಂತ ಹೇಳ್ತಿದ್ದೆ. ಸಣ್ಣವರಿದ್ದಾಗ ಹಚ್ಚಿಬಿಡ್ರಿ ಅರಿವಿ ಅಂತಿದ್ರು. ಅದಕ್ಕೆ ತಂಪಿರ್ಬೇಕು ಅಂದ್ರೆ ಏನು? ತಲಿ ಹಗರಿರ್ಬೇಕು, ಅಂಗೈ ಅಂಗಾಲ ಬೆಚ್ಚಗಿರ್ಬೇಕಂತ ಹೇಳ್ತಾರೆ. ಇದು ಆರೋಗ್ಯ ಸೂತ್ರ. ಅಗ್ನಿ ಗುಣ ನಮ್ಮಲ್ಲಿ ಜಳದಾಗ ಕೂತು ನಮ್ಮ ಮೈಯಲ್ಲಿ ಬೆವರು ಬರ್ತೈತಿ. ನೀರಿನ ತತ್ವ ಐತಿ, ನೀರಿನ ತತ್ವ. ದೇಹದೊಳಗೆ ಆಮ್ಲಜನಕ ಹೋಗ್ತೈತಿ, ಆಮ್ಲಜನಕ ಹೊರಗೆ ಬರ್ತೈತಿ. ಗಾಳಿ ಹೋಗಿ ಗಾಳಿ ಹೊರಗೆ ಬರ್ತೈತಿ. ವಾಯುಗುಣ ನಮ್ಮಲ್ಲಿ. ನಾನ್ ಮಾತಾಡೋದು ನಿಮಗೆ ಕೇಳ್ತೈತಿ, ನೀವು ಮಾತಾಡೋದು ನನಗೆ ಕೇಳ್ತೈತಿ. ಆಕಾಶ ಅನ್ನೋದು ಅವಕಾಶ ಮಾಡಿಕೊಟ್ಟೈತಿ. ಅದಕ್ಕೆ ಆಕಾಶವಾಣಿ ಅಂತ ಕರೀತಾರ. ನಮ್ಮ ಮಾತು ನಿಮಗೆ ಕೇಳ್ತಾವ, ನಿಮ್ಮ ಮಾತು ನಮಗೆ ಕೇಳ್ತಾವ. ಆಕಾಶ ತತ್ವ ನಮ್ಮೊಳಗೆ ನೋಡಿ. ಪಂಚಭೂತಗಳಿಂದ ಕೂಡಿದಂತ ಶರೀರವೇ ಏನಾಯ್ತು? ಈ ಶರೀರವನ್ನ ಈ ಜೀವ ಕೊಟ್ಟೈತಿ. ಅದಕ್ಕ ಹುಚ್ಚಿ ಇಲ್ಲಿ ಒಂದೇ ಇಲ್ಲ, 5 ಅದಾವ. 5 ಹೆಸರಿಡ ಅಂತ ಹೇಳಿದ ನೋಡಿ. ಅದಕ್ಕೆ 5 ಮಂದಿ ಶರೀರ. ಆ 5 ಹೆಸರು ಇಟ್ಟ ಮೇಲೆ ಹೊಡೆದ್ರು ನೋಡ್ರಿ. ಯಾಕೆ ಅದ ಬಹಳ ಮಜೆ ಐತಿ. ಏನ್ ತಪ್ಪು ಮಾಡಿದ್ದಕ್ಕೆ ಈ ಹೆಸರು ಇಡಾಕತ್ತಿದ್ಲು? ಕೊನೆಗೆ ಏನಂದ್ರಂತ, ಅಲ್ಲ ಎಂತ ತಪ್ಪು ಮಾಡಕತ್ತಿದ್ವಿ ಹುಚ್ಚಿ? ಒಳಗೆ ಕುಂತ ಆತ್ಮ ಅದು ಹೆಣ್ಣೋ ಅಲ್ಲ ಗಂಡೋ ಅಲ್ಲ, ಅದು ಪರಮಾತ್ಮನಿಂದ ಬಂದೈತಿ. ಅದಕ್ಕೆ ಹೆಸರೇ ಇಲ್ಲ. ಅದಕ್ಕೆ ಹೆಸರು ಇಲ್ಲದವ್ರಿಗೆ ಹೆಸರಿಟ್ಟು ತಪ್ಪು ಮಾಡಕತ್ತೀಯಲ್ಲ, ಎಂತ ಹುಚ್ಚ ಕೆಲಸ ಮಾಡಕತ್ತಿ ಅಂತ ಹೊಡೆದಂತ ನೋಡ್ರಿ. ಆತ್ಮ ಒಳಗೈತಿ, ಅದು ಹೆಣ್ಣು ಅಲ್ಲ ಗಂಡು ಅಲ್ಲ. ಮಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆಗಳು ಬಂದರೆ ಗಂಡೆಂಬರು. ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಆತ್ಮದ ಹೆಂಗಿರ್ತೈತಿ? ಕಾಣಂಗಿಲ್ಲ, ನಿರಾಕಾರ ಜ್ಯೋತಿ ಸ್ವರೂಪನಾಗಿರ್ತೈತಿ. ಅದು ಒಳಗೈತಿ. ಅದಕ್ಕೆ ಆಕಾರನೇ ಇಲ್ಲ. ಸ್ತ್ರೀಲಿಂಗನೂ ಅಲ್ಲ ಪುಲಿಂಗನೂ ಅಲ್ಲ. ಶರೀರದ ಮೇಲೆ ಹೆಣ್ಣು ಗಂಡು. ಒಳಗಿನ ಆತ್ಮ ಹೋತಂದ್ರೆ ಹೆಣ್ಣು ಅಲ್ಲ ಗಂಡೂ ಅಲ್ಲ. ಅದು ಒಳಗಿತ್ತು, ಆ ಸತ್ ಚೈತನ್ಯ ಇತ್ತು, ಪುರುಷ ಸ್ತ್ರೀ. ಆ ಸತ್ ಚೈತನ್ಯ ಹೋತು, ಪುರುಷನಿಲ್ಲ ಸ್ತ್ರೀನಿಲ್ಲ. ಜಾಲಿ ಕೊಟ್ಟ ಯಾರಿಗಾರ ಒಬ್ಬರಿಗೆ ತ್ರಾಸ ಆಗಿರ್ತದೆ, ಅವ್ರನ್ನ ಹುಬ್ಬಳ್ಳಿ ಒಳಗೆ ಸ್ಪೆಷಲ್ ದವಾಖಾನೆಗೆ ಹಾಕಿರ್ತಾರೆ. ಒಳ್ಳೆ ನಾನು ಸುಮ್ಮನೆ ನಿಮ್ಗೆ ತಿಳಿಯುವಂಗೆ ಹೇಳ್ತೇನೆ. ಏನಾಗೈತೆ ಅವಂಗ ಅಂತಾರೆ ಗಣಮಗಿದ್ರೆ. ಏನಂತಾರ? ಏನಾಗಿತ್ತು ಹೆಣ್ಮಗಳಿದ್ರೆ ಏನಾಗಿತ್ತ? ಎಲ್ಲ ಆರಾಮಿಲ್ಲ ಅಂತ, ಆರಾಮಿಲ್ಲ ಅಂತ, ಆರಾಮಿಲ್ಲ. 1 ವಾರ ಆದ್ಮೇಲೆ ಈಗ ಹೆಂಗ ಅದಾಳ ಅಂತ. ಹೆಣ್ಮಗಳಿದ್ರೆ ಹೆಂಗ ಅದಾಳ, ಗಣಮಗಿದ್ರೆ ಹೆಂಗ ಅದಾಳಂತ, ಈಗ ಆರಾಮದಾನಂತ ಹಿಂಗೆಲ್ಲ ಮಾತಾಡ್ತಿರ್ತೇನೆ ನೀವು ಲೋಕಾರೂಢಿ. ಹಾದವ್ರು ಅತ್ತಾಗ ಹೋಗೇ ಬಿಟ್ರ ಅಂತ ತಿಳ್ಕೊಡ್ರಿ. ಸುಮ್ಮನೆ ಕಥೆ ಹೇಳಕತ್ತೀನಿ. ಮತ್ತೆ ಹಾದವ್ರು ಅತ್ತಾಗ ಹೋಗೇ ಬಿಟ್ರ ಅಂತ ತಿಳ್ಕೊರಿ. ಸುದ್ದಿ ಬಂತು ಊರಾಗ. ಏನ್ ಮಾತಾಡ್ತೀರಿ ನೀವು? ಇಲ್ಲಿ ಕರ್ಕೊಂಡ್ ಬರ್ತಾನಂತ ನಾವು
ಕರ್ಕೊಂಡ್ ಬರ್ತಾರಂತ ಆಕಿನ ಆಕಿನೂ ಇಲ್ಲ ಅವನೂ ಇಲ್ಲ ಎಷ್ಟೊತ್ತಿಗೆ ತಗೊಂಡ್ಬರ್ತಾರಂತ ಕೇಳ್ತಾರ ನೋಡ್ರಿ. ಎಷ್ಟು ಕೆಟ್ಟ ಐತಿ ಜೀವನ, ಎಷ್ಟು ಸೂಕ್ಷ್ಮ ಐತಿ. ಎಷ್ಟೊತ್ತಿಗೆ ತರ್ತಾರಂತದ ಅಂದ್ರೆ ಹೋಗುವಾಗ ಅವ ಇದ್ದ, ಹೋಗುವಾಗ ಆಕಿ ಇತ್ತು. ಈಗ ಹಂಗಾರ ಒಳಗಿರುವಂತ ಒಂದು ವಸ್ತು ಹೋಗ್ಬಿಡುತ್ತೀಗ, ಅದು ಅವನೂ ಇಲ್ಲ ಆಕಿನೂ ಇಲ್ಲ. ಈಗ ಅದನ್ನ ತರ್ತಾರ ಅನ್ನೋದನ್ನ ಎಷ್ಟೊತ್ತಿನ ಮಟ್ಟ ಇಡ್ತಾರ ಅನ್ನೋದನ್ನ. ಅಯ್ಯೋ ಎಷ್ಟು ಸೂಕ್ಷ್ಮ ಐತಿ ನೋಡ್ರಿ ಆತ್ಮ. ಅದಕ್ಕೆ ಶಿವ ಒಳಗಿರೋ ಮಠ ಎಲ್ಲ ನೋಡೋದು, ಮಾಡೋದು, ನಗೋದು, ನುಡಿಯೋದು. ಶಿವ ಇರೋ ಮಠ ಕರಡಿ ಮುಂದೆ ತಿಳ್ಕೊಂತೀವಿ, ಬಣ್ಣ ಹೊಡ್ಕೊಂತೀವಿ. ಶಿವ ಇರೋ ಮಠ ಶಿವ ಅಂತಾನಂತಾವ ಬೇಕಾದಟ ತಿಳ್ಕೊ. ನಾ ಇರೋ ಮಠ ನಾಹಾದ ಮ್ಯಾಲ ನೀ ಹ್ಯಾಂಗ ಇರ್ತಿ, ನೀನ್ ಹ್ಯಾಂಗ ಬರೀಲಿ ಗುಣವಂತಿ. ಒಳಗಿನ ಜೀವ ಕೇಳ್ತೈತೆ ಅಂತ ದೇಹಕ್ಕ. ನಾ ಇರೋ ಮಠ ಅಲ್ಲ ಕಣ್ಣಿಗೆ ಕಾಡಿಗೆ, ನಾ ಇರೋ ಮಠ ಅಲ್ಲ ಮಕ್ಕಕ್ಕೆ ಪೌಡರ, ನಾ ಇರೋ ಮಠ ಅಲ್ಲ ಸೆಂಟ. ನಾ ಹಾದ ಮೇಲೆ ಏನು ಇಲ್ಲ, ಗಮ ಇಲ್ಲ. ಪೂರ್ವ ಜನ್ಮದ ಹಿಂದಿನ ಗೆಳತಿ ಬೇಕಾಗಿ ಮಾಡಿಕೊಂಡೆ ನಾನಿನ ಗಂತಿ. ನಾಗನರ ನೀನು ಯಾವಿರಲಿ ನಿನ್ನಾಗ ಮರಿಯಲೇ ಗುಣವಂತಿ. ನಾಗನರ ನಿನ್ನ ಯಾಗ ಮರಿಯಲೇ ಗುಣವಂತಿ. ಪೂರ್ವ ಜನ್ಮದ ಹಿಂದಿನ ಗೆಳತಿ, ಪೂರ್ವ ಜನ್ಮದ ಹಿಂದಿನ ಗೆಳತಿ ಬೇಕಾಗಿ ಮಾಡಿಕೊಂಡೆ ನಾನಿನ ಗಂತಿ. ನಾವಾದ ಮ್ಯಾಲಲ್ಲಿ ತಾಗಿರಲಿ ನಿನ್ನ ಮರಿಯಲಿ ಗುಣವಂತಿ. ಮಣಿಯಲಿಲ್ಲದಿ ಮಣಿಯನ್ನು ಸ್ವರಸಿ ಈ ಮೈ ತೊಡಗಿ ಬಿಸಿ ನೀರ ಕಾಲಸಿ. ಮಣಿಯಲಿಲ್ಲದಿ ಮಣಿಯನ್ನು ಸ್ವರಸಿ ಈ ಮೈ ತೊಡಗಿ ಬಿಸಿ ನೀರ ಕಾಲಸಿ. ಅಷ್ಟಗಂಧ ವಿಭೂತಿ ಧರಿಸಿ, ಅಷ್ಟಗಂಧ ವಿಭೂತಿ ಧರಿಸಿ ಐದು ಬೆರಳಿನಿಂದ ತುತ್ತು ಮಾಡಿ ಮುಗಿಸಿ. ನಾಮಾದ ಮ್ಯಾಲಲ್ಲಿ ತಾಗಿರಲಿ ನಿನ್ನ ಯಾಗ ಮರಿಯಲೇ ಗುಣವಂತಿ. ಬಹಳ ಅದ್ಭುತವಾದ ಪದ್ಯ ಇದು. ಜೀವಾತ್ಮ ದೇಹಕ್ಕೆ ಹೇಳ್ತೈತೆ ಅಂತ. ದೇಹ ಅನ್ನೋದು ಹೆಂಡತಿ ಅಂತ, ಆತ್ಮ ಅನ್ನೋ ಗಂಡ ಅಂತ. ನೋಡ್ರಿ, ಆತ್ಮ ಅನ್ನೋ ಗಂಡ ಈ ದೇಹವನ್ನು ಬಿಟ್ಟು ಹೋಗುವಾಗ ಇಷ್ಟು ದಿವಸ ನೀನು ಕೂಡ ಇತ್ಯ, ನೀನು ಕೂಡ ಇತ್ಯ, ನೀನು ಕೂಡ ಮಡಿಯಾಗಿನಿ, ಹುಡಿಯಾಗಿನಿ, ನೀನು ಕೂಡ ಉಡುವಾಗ ಅದೀನಿ, ಅನಿವಾರ್ಯ ಈಗ ಇದನ್ನ ನೀನು ಬಿಟ್ಟು ಹೋಗ್ಬೇಕಾಗೈತಿ. ನೀನು ಹ್ಯಾಂಗ ಮರೆಯಲಿ ಗುಣವಂತಿ. ದೇಹಕ್ಕೆ ಆತ್ಮ ಹೇಳ್ದಂತ ನೋಡ್ರಿ. ಒಂದು ಮಾತು ಕೊಡೋದಿಲ್ಲ, ಗೊಬ್ಬಿ ಒಂದು ಗೂಡ ಕಟ್ಟಿ ಅದು, ಆ ಗೂಡಿನೊಳಗ ಜೀವ ಬಿಟ್ಟು ಎಲ್ಲಿಗೆ ಹೋಗ್ಯಾದು. ಅದೇ ಆ ಜೀವಾತ್ಮನ ಪರಿಣಯ ಇದೆ. ಆ ಜೀವಾತ್ಮ ಈ ದೇಹಕ್ಕೆ ಹೇಳ್ತಕ್ಕಂತ ಬಾಳ ಹಾರಾಡಬೇಡ, ನಾ ಇರೋ ಮಟ್ಟ ನಿಂತು
ಗಂಡ ಹೆಂಡತಿ ಹೇಳ್ತಿರ್ತಾನಂತ, ನಾ ಇರೋ ಮಟ್ಟ ಆಟ ನೋಡ್ತಾರ ನಿನ್ನ, ನಾ ಬಿತ್ತು ಹಾನಿ ಅಂದ್ರೆ ಪರಿಸ್ಥಿತಿ ಬಹಳ ಕೆಟ್ಟ ಆಗೈತಿ, ನಾ ಇದ್ದಾಗ ಸತ್ತು ಹೋಗ್ಬಿಡ ಮೊದಲ ಅಂತಿರ್ತಾನಂತ. ವಯಸ್ಸಾದ ಮುಗಿದ ಮನೆ ಹೆಂಡತಿಗೆ ಅಂತಿರ್ತಾನಂತ ನೋಡಿ. ಹೇಳಕ್ ಬರೋದಿಲ್ಲ, ಹಿಂಗ ಇರ್ತೈತಿ ಪರಿಸ್ಥಿತಿ ಅಂತೇಳಿ. ಮಕ್ಕಳು ಭಾಳ ಸುಮಾರು ಅದಾವ, ಸಸ್ತ್ಯಾರ ನೋಡ್ತಾರ ಇಲ್ಲ ಗೊತ್ತಿಲ್ಲ. ನಾ ಇದ್ದಾಗ ಕಣ್ಣು ಮುಚ್ಚಿ ಬಿಡನಿ, ಯಾಕಂದ್ರೆ ನಾವ್ ಆದ್ಮೇಲೆ ನೀ ಹ್ಯಾಂಗ ಪರಿಸ್ಥಿತಿ ಇರ್ತೈತೋ ಇಲ್ಲೋ ಅಂತಿರ್ತಾರ ನೋಡ್ರಿ. ಹಂಗ ಇಲ್ಲಿ ಜೀವ ದೇಹಕ್ಕೆ ಹೇಳ್ತೈತಂತ, ನಾ ಇರೋ ಮಟ್ಟ ನಿಂದ ಹಾರಾಟ ಆಟ, ನಾವು ಹಾದ ಮೇಲೆ ಅಸ್ತಿತ್ವ ಇಲ್ಲ, ನಿನಗೆ ಅಸ್ತಿತ್ವವೇ ಇಲ್ಲ. ಅದಕ್ಕ ನಿನ್ನ ಗೆಳತನ ಇಂದಿಂದ ಅಲ್ಲ, ಎಷ್ಟೋ ಜನ್ಮದ ಪುಣ್ಯದ ಫಲದಿಂದ ನೀ ನನಗೆ ಸಿಕ್ಕಿದಿ, ನಾ ನಿನಗೆ ಸಿಕ್ಕಿನಿ. ಅದಕ್ಕೆ ಕಣ್ಣೀರು ಯಾಕ, ಋಣ ಇದ್ರು ಮತ್ತು ಕೂಡೋನು, ನೀ ಸುಮ್ಮನೆ ನಡಿ ಒಳಕ ಅಂತ ತಿಳ್ಕೊಂಡು ಹೇಳ್ಬಿಡ್ತಕ್ಕಂಥ. ದೇಹ ಜೀವ ಆತ್ಮ ಸಾಮರಸ್ಯ ತಿಳ್ಕೊಳ್ಳೋರು ಬೇರೆ ತಿಳ್ಕೊತಾರೆ, ಇದ್ರ ಅರ್ಥ ಹಿಂಗೈತಿ. ಸರಿಪಚ್ಚ ನನ್ನೊಳಗ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ. ಈ ಸರಿಪಚ್ಚ ನನ್ನೊಳಗ ನಾ ತಿಳ್ಕೊಂಡೆ. ಸರಿಪಚ್ಚನ ಗಂಡ ಅಂದ್ರೆ ಯಾರು? ಶಿಶುನಾಳಧೀಶ ಪರಮಾತ್ಮನು ಗಂಡನ ಮಾಡಿಕೊಂಡೆ. ಎಲ್ಲಾರ ಹಂಗೊಂದು ಹರ್ಕೊಂಡೆ, ಶಿವ ಎನ್ನುತ್ತ ನಡ್ಕೊಂಡೆ, ಗೋವಿಂದನ ಪಾದ ಹಿಡ್ಕೊಂಡೆ, ಶಿಶುನಾಳಧೀಶನೊಳಗ ಮುಕ್ತಿ ನಾ ಪಡ್ಕೊಂಡೆ. ನೋಡಿ ಅಂದ್ರೆ ಏನಿದು? ನನ್ನೊಳಗ ನಾ ತಿಳ್ಕೊಂಡೆ ಅಂದ್ರೇನು? ತನ್ನನ್ನ ತಾನು ತಿಳ್ಕೊಂಡು ಸ್ವಯಂ ಜ್ಞಾನಿ ಆದಾಗ ಪರಮಾತ್ಮನೊಳಗ ಒಂದು ಅಕ್ಕನಲ್ಲ, ಅದ ಲಗ್ನ ಆದಂಗ ಅಂತ ನೋಡ್ರಿ. ಅದಕ್ಕೆ ಶರಣ ಸತಿ ಲಿಂಗ ಪತಿ ಅನ್ನುವಂತ ಭಾವವನ್ನು ವಚನಕಾರರು ಇಟ್ಟರು. ಬಹಳ ಸೂಕ್ಷ್ಮ ಐತಿದೆ ಅಧ್ಯಾತ್ಮ. ಹೋಗ್ಬೇಕು, ಅದ್ರಾಗ ಹೋಗ್ಬಿಟ್ರೆ ಎಲ್ಲಿ ಹೊಲ, ಎಲ್ಲಿ ಮನಿ, ಎಲ್ಲಿ ಹೆಣ್ಣರು, ಎಲ್ಲಿ ಮಕ್ಕಳು ಆನಂದವಾಗಿ ಕೆಲ ಕಟ್ಬಿಡ್ತಾರಂತದ. ಏರು ಬಿಡ್ತಕ್ಕಂಥದ್ದು ಮಸ್ತಕಕ್ಕೆ. ಅದಕ್ಕೆ ಗುಂಗಿನ್ಯಾಗ ಕುಂತು ಬಿಡ್ತಾರಂತ ನೋಡು. ಸಾಧುವರ ಗುಂಗಿನ್ಯಾಗ ಕುಂತಾರ, ಯಾವ ಊರ ಹಂಗಿನ್ಯಾಗ ಇವ್ರು ಯಾಕೆ ಇರ್ತಾರ ಅಂತಿದ್ರ ಅಂತ. ಸಾಧುರ ಗುಂಗಿನ್ಯಾಗ ಕುಂತು ಬಿಡ್ತಾರ ಅವ್ರು. ಅವ್ರಿಗೆ ಏನು ಅನಿಸಲಿಲ್ಲ. ಅವ್ರ ಕರೆದಾಗ ದ್ಯಾಮೋ ಬಂದು ಗಾಂಜಾನು ಕೊಟ್ಟು ಎಲ್ಲೋ ಬಂದು ಶರೀರ ಕುಡಿಸಿದ್ದು ಅವ್ರಿಗೆ. ಆ ಅವಸ್ಥೆಗೆ ಹೋದವ್ರಿಗೆ ಮತ್ತೆ ನೀವು ಹೋಗಿ ಕುಂತಿಗಿಂತ ಮತ್ತೆ ಮಂದಿ ಬರ್ತಾರೆ. ಆ ಅವಸ್ಥೆಗೆ ಹೋಗಿದ್ರು ಅವರು, ಹೋಗಿಬಿಟ್ಟಿದ್ರು ಅವ್ರ ಆ ಅವಸ್ಥೆಗೆ. ಕಲ್ಲು ಮಾತಾಡ್ತು, ಕಟಿಗೆ ಒದತ್ತ ಅವ್ರ ಕೈಯಾಗ. ಅವಸ್ಥೆ ಅದು ನೋಡ್ರಿ. ಕೇವಲ ಅವಸ್ಥೆಗೆ ಹೋಗ್ಬಿಡ್ತಾರೆ ಅವರು ಜ್ಞಾನಿಗಳು. ಅವ್ರಿಗೆ ಶರೀರದ ಹಂಗ ಇರೋದಿಲ್ಲ, ದೇಹಕ್ಕೆ ಏನಾದ್ರೂ ಅವ್ರಿಗೆ ಹೊತ್ತುದಿಲ್ಲ. ಸ್ವಾಮಿ ರಮಣ ಮಹರ್ಷಿಗಳು ಅಂತಿದ್ರು, ಅವ್ರ ಹೆಸರು ಕೇಳಿರ್ಬೇಕು ನೀವು. ಅವರಿಗೆ ತೊಡೆಯಲ್ಲಿ ಕ್ಯಾನ್ಸರ್ ಆಗಿತ್ತು. ತೊಡೆಯಲ್ಲಿ ಕ್ಯಾನ್ಸರ್ ಆದ ಟೈಮ್ನಾಗ ಹುಳ ಆಗಿತ್ತು, ಅವು ಕೆಳಗೆ ಕುಳಿತಿತ್ತು ಅಂತ ಬಿಟ್ಟಿತ್ತು, ಮತ್ತೆ ಹುಳ ಹಾಕೊಂಡು ಮತ್ತೆ ಕಡ್ಕೊಂತಿದ್ರಂತ. ನೋಡಿ ಆಶ್ಚರ್ಯ ಆಗಿರ್ಬೇಕಲ್ಲ ನಿಮಗೆ ಕಟಿ ಕೇಳಿ. ಹುಳ ಆಗಿತ್ತು ಅವ್ರ ತೊಡೆಯಾಗ, ಅದು ಕುಳಿತಿತ್ತು. ನೋಡಕ್ ಹೋದವ್ರು, ಯಪ್ಪ ಅವನ್ಯಾಕೆ ಹಾಕೊಂತಿರ್ ಬಿಡ್ರಿ ಅಂದ್ರ, ಮೀನಾ ನೀರಾಗಿದ್ದ ತೆಗೆದ್ರೆ ಬದುಕ್ತದೆ ಇಲ್ಲ, ಹಂಗ ಅವು ಅಲ್ಲಿದ್ರ ಬದುಕ್ತಾವ ಬಾ, ಅದಕ್ಕೆ ಅವು ಅಲ್ಲೇ ಇರುವರು ಕೂಡ ಅಂತಿದ್ರು ಅಂತ. ನಿಮಗೆ ತ್ರಾಸ ಆಕತ್ರಿ, ನನಗೇನು ಆಗುದಿಲ್ಲ. ಆತ್ಮ ದೇಹದೊಳಗೆ ಇದ್ದೂ ದೇಹಕ್ಕೆ ಅಂಟುಕೊಳ್ಳದಂಗೆ ಇರೋ ಸ್ಥಿತಿ ಐತಲ್ಲ, ಅದು ಹಠಯೋಗದ ಸ್ಥಿತಿ. ಅದನ್ನು ಸಾಧಿಸಿಕೊಂಡವರು ಫಿಲಾಸಫಿ. ಇದು ನಾ ಹೇಳೋದು ಕಲಿಕತೆ ಅಲ್ಲ, ತತ್ವಶಾಸ್ತ್ರ ಫಿಲಾಸಫಿ. ಆ ಜೀವ ದೇಹದ ಗುಣಗಳಲ್ಲಿ ವರ್ತಿಸಕತ್ತಂದ್ರ ಕಣ್ಣು ಹೇಳಿದಂಗ, ಮೂಗು ಹೇಳಿದಂಗ, ನಾಲಿ ಹೇಳಿದಂಗ, ಚರ್ಮ ಹೇಳಿದಂಗ, ಮನಸ್ಸು ಹೇಳಿದಂಗ ಕೇಳಕತ್ತು ಅಂದ್ರ ಅದು ಬದ್ಧಾತ್ಮ ಆಕತಿ, ಪಾಪಾತ್ಮ ಆಕತಿ. ಅದು ಮನಸ್ಸನ್ನು ತನ್ನ ಕಂಟ್ರೋಲ್ ಇಟ್ಕೊಂಡು ಅದು ಒಳ್ಳೆಯ ಸಾಧನೆಯನ್ನು ಮಾಡ್ತಂದ್ರ ಅದು ಶುದ್ಧ ಆತ್ಮ ಆಕತಿ. ಆ ಶುದ್ಧ ಸಾಧನೆ ಮಾಡ್ಕೊಂತ ತನ್ನ ಅಂತರಂಗದೊಳಗೆ ಧ್ಯಾನಾಸಕ್ತನಾತು ಅಂದ್ರ ಅಂತರಾತ್ಮ ಆಕತಿ. ಅಂತರಾತ್ಮ ಆಕತಿ. ಆ ಅಂತರಾತ್ಮದ ಅರಿವನ್ನೇ ಕ್ರಿಯೆಯಾಗಿ ಮಾಡ್ಕೊಂಡ್ರಂದ್ರ ಮಹಾತ್ಮ ಆಕತಿ. ಆ ಮಹಾತ್ಮನನ್ನ ಮೀರಿ ಹೋದಾಗ ಪರಮಾತ್ಮನೇ ತಾನಾಗಿ ಬಿಡ್ತೈತಿ. ಇದೆಲ್ಲ ಯಾರಕ್ಕಾರ ಅಷ್ಟು ಒಬ್ಬರ ಆಗಕ್ ಬರ್ತೈತಿ ಅಂದ್ರೆ ಅಂದ್ರ ಆಗಕ್ ಬರ್ತೈತಿ. ನಾವ್ರಿ ಆಗ್ಬಹುದು, ನೀವ್ರಿ ಆಗ್ಬಹುದು. ಇದಕ್ಕೇನು ಕುಲ ಇಲ್ಲ, ಜಾತಿ ಇಲ್ಲ, ಪಂಗಡಿಲ್ಲ, ಏನಿಲ್ಲ. ಯಾರಲ್ಲಿ ಅರಿವೈತಿ ಅವರೆಲ್ಲರೂ ಆಗ್ಬಹುದು. ಆದ್ರೆ ಅದಕ್ಕೆ ಏನ್ ಬೇಕ್ರಿ ಅಂದ್ರೆ ಸಾಧನೆ ಬೇಕಿಷ್ಟ. ಏನ್ ಬೇಕು? ಸಾಧನೆ. ಸಾಧನೆ ಇಲ್ಲ ಅಂದ್ರೆ ಏನಾಗುದಿಲ್ಲ. ಸಾಧನೆ ಅಂದ್ರೆ ಏನು? ಇಲ್ಲಿ ಕುಂತು ಕೇಳಕತ್ತೇವಲ್ಲ ಇದ ಅಂದ್ರೆ ಅಂದ್ರೆ ಇದು ಒಂದೇ ಪಾಟುಣಿಗೆ. ಇದು ಕುಂತು ಕೇಳಿ ಹೋಗೋದು ಏನೈತಲ್ಲ ಒಂದೇ ಪಾಟುಣಿಗೆ. ಇದು ಬಾಳ ಕೇಳಿದ್ರೆ ಸ್ವಲ್ಪ ಕುಳಿತೈತೆ ಅಂತಿದ್ರು ಒಂದೇ ಪಾಟುಣಿಗೆ. ಮತ್ ಕೊನೆ ಪಾಟುಣಿಗೆ ಬಾಳ ಅದಾವ, ಅವು ಬಾಳ ಅದಾವ. ಅವ್ರು ಮುಟ್ಟೋರು ಎಲ್ಲೋ ಕೋಟಿಗೊಬ್ರು ಲಕ್ಷಕ್ಕೊಬ್ರು ಮುಡ್ತಾರಂತ. ಹಂಗ ಮುಟ್ಟಿದವರು ಮಹತ್ವರಾಗ್ತಾರ, ಮುಟ್ಟಲಾರದವ್ರು ಜೀವಾತ್ಮರಾಗ್ತಾರೆ. ಇಷ್ಟ. ಆ ಜೀವ ಅದಕ್ಕೆ ಹೆಸರೇ ಇಲ್ಲ, ಅದಕ್ಕೆ ನಾಮಿಲ್ಲ, ರೂಪಿಲ್ಲ, ಕ್ರಿಯೆ ಇಲ್ಲ. ಆತ್ಮನಿಗೆ ಹೆಸರಿಲ್ಲ. ಹೆಸರು ಇಟ್ಟು ಎಂತ ತಪ್ಪು ಮಾಡಿದಿಲ್ಲ ಅನ್ನೋಕೆ ಹೊಡೆದ್ರಂತ. ಹಿಂದಗಡೆ ಯಾಕೆ ನಿಮಗೆ ತಿನ್ನಾಕ ಗುಗ್ರಿ ಕೊಟ್ರಂದ್ರೆ, ಇಲ್ಲ ಚಲೋ ಮಾಡಿದಿ ನೀನು, ಎಲ್ಲವೂ ಆತ್ಮನ, ಎಲ್ಲರ ದೇಹದೊಳಗೂ ಆತ್ಮನ ಅದಾನ. ಆದ್ರೆ ಗುರ್ತು ಸಾಕ ಒಂದ್ ಹೆಸರು ಬೇಕಾಗೈತೆ ಅನ್ನೋ ಸಲುವಾಗಿ ದೇಹಕ್ಕೆ ಬಂದೈತೆ ಅಂದ ಮೇಲೆ ಅದಕ್ಕೊಂದು ಹೆಸರು ಇರಲಿ ಅಂತ ಹೇಳಿ ಅದಕ್ಕೆ ಹೆಸರಿಟ್ಟು ಚಲೋ ಮಾಡಿದಿ, ಹೊಡೆದದ್ದು ತಪ್ಪ ಆತ್ಮನ ಅಂತ ತಿನ್ನಾಕ ಗುಗ್ರಿ ಕೊಟ್ರಂತ. ನೋಡಿ ಎಷ್ಟು ಚಂದ ಇರ್ತಾರೆ ನೋಡ್ರಿ ಫಿಲಾಸಫಿ. ಇಲ್ಲ ಚಲೋ ಮಾಡಿದಿ, ಈಗ ಎಲ್ಲರೂ ಒಂದ ಹೆಸರಿನವ್ರದ್ದು ಹುಟ್ರು ಅಂದ್ಬಿಡ್ತೀರಿ, ಹುಟ್ರು ಅಂದ್ಬಿಡ್ತೀರಿ. ಅದಕ್ಕೆ ಮತ್ತ ಎಲ್ಲಾರು ಒಂದೊಂದು ಮನಿ ರೂಪ ಯಾಕೆ ಮಾಡ್ಲಿಲ್ರಿ ಅಂದ್ರ, ಎಲ್ಲಾ ರೂಪವು ತಾನಂತೆ ಶಿವ ಅದರೊಳಗಿತ್ತು ಇಲ್ಲದಂಗ. ಎಲ್ಲಾ ರೂಪನು ಒಂದೊಂದು ಮನಿ ಮಾಡಿಬಿಟ್ಟಿದ್ದು ಏನಕ್ಕಿತ್ತು? ಅದಕ್ಕೆ ಸೊನ್ನಲಗಿ ಸಿದ್ದರಾಮರು ಹೇಳ್ತಾರೆ, ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದಾಗಿ
ಬಣ್ಣ ಮುಕ್ಕಣ್ಣ ಮೂಜಲಕ್ಕೆ ಇವರು ಬಣ್ಣದೊಳಗಾಳುವುದು ಕಂಡು ಅಣ್ಣನ ಗೊತ್ತಿದ್ದಾನೆ ಈ ರಾಮನಾಥ ಯೋಗಿನಾಥ. ಬಣ್ಣ ಅಂದ್ಬಿಟ್ಲೆ ಹೋಳಿ ಹಬ್ಬ ನೆನಪು ಅಂತ ನೋಡ್ರಿ. ಹೊಸದಾಗಿ ಇಲ್ಲ ಗಣಾದಿಗೆ ಅಂದಂತ ಗಂಡ ಹೆಂಡತಿಗೆ ಅಂದಂತ ಈ ಶಿವರಾತ್ರಿ ಇರ್ಬೇಕು ನೋಡ್ರಿ ದಿವಸ ಅಂದ. ಹೆಂಡತಿಗೆ ಏನಂದಂತ ಈ ದಿನ ಶಿವರಾತ್ರಿ ಇರ್ಬೇಕಂತ. ಹೇಗೆ ಅಂದಂತ ಮುಂದೆ 15 ದಿನಕ್ಕೆ ಹೋಳಿ ಬರ್ಬೇಕು ಅಂದಂತ. ಅದು ಹೊಯ್ಕೊಡೋದು ಬರ್ತದೆ ಅಂತ ಹೇಳಿ ಇದು ಹಂಗ ಜೀವನ. ಹುಟ್ಟಿದಾಗ ಬಾಲ್ಯಾವಸ್ಥೆ ಒಳಗೆ ಒಳೆ 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 ಶಿವರಾತ್ರಿ ಇದು ಬೆಳಕೊಂತ ಬಂತಂದ್ರೆ ಚಲೋ ಹೋಗ್ಬೇಕು ನೋಡ್ರಿ ಹೊಯ್ಕೊಡೋದು. ಹೋಳಿಗೊಬ್ಬೆ ದಿವಸ ಒಂದು ದಿನ ಬಣ್ಣ ಅಲ್ಲ, ದಿನ ನಮ್ಮ ಮೇಲೆ ಬಣ್ಣ ಬೀಳ್ತೈತಿ, ಅಲ್ಲಿ ಕಳ್ಕೊಂತೀವಿ. ಕೆಲವರು ಬಣ್ಣ ಅನ್ನೋದು ಏನು ಅನ್ನೋದು ಗೊತ್ತಾಕತಿ. ಬಣ್ಣ ಅಂದ್ರೆ ನಮ್ಮ ಇರುವಿಕೆ, ನಮ್ಮ ಸ್ವರೂಪ ಬಣ್ಣ. ಬಣ್ಣ ಹಲವು ಪಲ್ಲಿ ಬಣ್ಣ ತಾನೊಂದಾಗಿ. ಎಲ್ಲಾ ಬಣ್ಣಗಳು ಯಾವ ಬಣ್ಣದಿಂದ ಹುಡುಕ್ತಾವ್ರಿವ? ಎಲ್ಲಾ ಬಣ್ಣಗಳು ಯಾವ ಬಣ್ಣದಿಂದ ಹುಡುಕ್ತಾವ? ಬಿಳಿ ಬಣ್ಣದಿಂದ ಹುಡುಕ್ತಾವ. ಬಿಳಿ ಬಣ್ಣದಿಂದ ಎಲ್ಲಾ ಬಣ್ಣ ಹಾಕಾವ. ಮತ್ ಎಲ್ಲಾ ಬಣ್ಣಗಳು ಕುಡಿಸಿದಾಗ ಕೊನೆ ಉಳಿದ ಯಾವ ಬಣ್ಣ? ಬಿಳಿ ಬಣ್ಣ. ಹಂಗೆ ಇಲ್ಲೇನು ಹುಟ್ಟ್ಯಾವ ನೋಡಿ, ಎಲ್ಲಾ ಬಣ್ಣಗಳು ಪರಮಾತ್ಮನು ಬಣ್ಣದಿಂದ ಬಂದವಂತ. ಮತ್ ಈ ದೇಹ ಅಳಿತು ಅಂದ್ರೆ ಮತ್ತೆ ಯಾವ ಬಣ್ಣದಾಗ ಕೊಡ್ಕೊಂತಾವಂತ? ಪರಮಾತ್ಮನು ಬಣ್ಣದಾಗ ಕೊಡ್ಕೊಂತಾವಂತ. ಎಷ್ಟು ಚಂದ ಹೇಳ್ತಾರ. ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದೇ ಆಗಿ. ಬಣ್ಣ ಮೂಜಗಕ್ಕೆ ಮುಕ್ಕಣ್ಣ. ಹಂಗಾರೆ ಇಟ್ಟಾಕೊಂಡ ಬಣ್ಣದ ಮಂದಿ ಅದಾರಲ್ಲ, ಆಫ್ರಿಕಾದವ್ರು ಕರ್ರಗದಾರ, ಅಮೇರಿಕಾದವ್ರು ಕೆಂಪಗದಾರ, ಇಂಡಿಯಾದವ್ರು ಸಾಧುಗಪ್ಪದಾರ. ಹಿಂಗೆ ಹಾಕಿದ ಅಂತ ಕೇಳಿದ್ರ ಹಂಗ ಅಂತ. ಅದ ಹಂಗ ಅಂತ. ಯಾಕ ಹಂಗ ಮಾಡ್ಯಾನಂತ. ಎಲ್ಲವೂ ಒಂದ ನಮೂನಿ ಇದ್ರ ವೆರೈಟಿ ಚೇಂಜ್ ಇದ್ರ ನಾವು ಚಲೋ ಆಕೈತಿ ಅಂತೇಳಿ ಹಿಂಗ್ ಮಾಡ್ಯಾನಂತ. ವೆರೈಟಿ ಮಾಡ್ಯಾನಂತ. ಅದ ಅವನು ಲೀಲಾ ಅಂತ. ಅವ್ನ ಆನಂದಕ್ಕಂತದ. ಯಾಕೆ ಅವನ ಆನಂದಕ್ಕಂದ್ರ ಅನಾಹುತ ಹಾಕಿದ್ವು ಅಂತ. ಎಲ್ಲವೂ ಒಂದ ನಮೂನಿ ಇದ್ರ ಅನಾಹುತ ಹಾಕಿದ್ವು ಅಂತ. ಕಲಬುರ್ಗಿ ಶರಣ ಬಸವೇಶ್ವರ ಜೀವನ ಚರಿತ್ರೆ ಒಂದು ಘಟನೆ ಬರ್ತೈತಿ. ಒಬ್ಬ ಕ್ಷೌರಿಕನ ಹೆಂಡತಿ ಬಹಳ ಚಂದ ಇದ್ಲು, ಸ್ಫುರದ್ರೂಪ ಹೆಣ್ಮಗಳು. ಇವ ಬರೇ ಸಂಶಯನ ಮಾಡ ಪುಣ್ಯಾತ್ಮ, ಬರೇ ಸಂಶಯ ಮಾಡ. ನಾನು ಕ್ಷೌರ ಮಾಡಕ್ ಹೆಂಗ್ ಹೋಗ್ಲಿ, ನನ್ನ ಹೆಂಡತಿ ಹೆಂಗ್ ಬಿಟ್ಟು ಹೋಗ್ಲಿ, ಸಂಶಯದ ಗಾಂಡ್ ಇರಬಾರ್ದು ಅಂತ ಹೊಟ್ಟು ಮಾರಿ ಆಗ್ತಿರ್ಬಾರ್ದು. ಎರಡು ನರಕಕ್ಕೆ ಬಾಗಿಲು ಅಂತ ಹೇಳ್ತಾನೆ. ಇವು ಸಂಶಯದ ಪ್ರಾಣಿವ. ದಿನ ಕಾಯ್ಕೊಂತಾನ ಕುಂದ್ರವ. ಅಯ್ಯೋ ಎಟ್ಟು ಕಾಯಿರು ಕೊನೆಗೆ ಅಂದಂತ ಎಟ್ಟರ ಕಾಯ್ಕೊಂತ ಕುಂದ್ರದಕ್ಕೆ ಈಗ ಮೂಗ ಕತ್ತರಿಸ್ಬಿಟ್ರೆ. ಒಂದಿನ ಆಯ್ತು ಮೂಗ ಕತ್ತರ್ಸಕ್ ಬಾರ ಹಿತ್ತಲ್ಲ ಕದ ತೆಗೆದು ಓಡಿ ಹೋದಕ್ಕೆ. ಏನಪ್ಪಾ ಏನಿದ್ರು ಹಣೆ ಬಾರ, ಈ ಸೌಂದರ್ಯರ ಯಾಕೆ ಕೊಟ್ಟಿ, ಕುರುಪಿ ಆಗಿದ್ರೆ ಚಂದ ಇರ್ತಿತ್ತೇನೋ ಅಂತ ತಿಳ್ಕೊಂಡಾಕಿ ಓಡ್ಕೊಂತ ಎಲ್ಲಿ ಹೋದಂದ್ರೆ ಕಲಬುರಗಿಯಲ್ಲಿ ಶರಣ ಬಸವೇಶ್ವರ ದಾಸೋಹ ಮನೆಗೆ ಹೋಗ್ತಾಳೆ. ಶರಣಪ್ಪನವರು ಕೂತಿರ್ತಾರೆ, ದಾಸೋಹ ಬಿಡ್ತೀವಿ ಕಟ್ಟಿ ಮೇಲೆ ಕೂತಿರ್ತಾರೆ. ಹೋಗಿ ಆಕೆ ಅವ್ರ ಪಾದದ ಮೇಲೆ ಯಪ್ಪ ಎಂತ ಜನ್ಮ ಕೊಟ್ಟಿ, ಮಗಳಿಗೆ ರೂಪ ಕೊಟ್ಟಿ ಕರೆ, ಆದ್ರೆ ಅಡ್ನಾಡಿ ಗಂಡನ ಜೋಡಿಸಿಟ್ಟಿ, ನನ್ನ ಹಣೆ ಬಾರ ಬಾಳ ಕೆಟ್ಟ ಮಾಡಿಟ್ಟಿ. ಏನಾತವ ಹೆಂಗ ಗಂಡ ಹಿಂಗ ಮಾಡಕತ್ತಾನ. ಬರೇ ನನ್ನ ಮೇಲೆ ಸಂಶಯ ಮಾಡ್ತಾನ. ನೀ ಬಾಳ ರೂಪವತಿ ಅಂತ ಸಂಶಯ ಮಾಡಿ ನನ್ನ ಮೂಗ ಕತ್ತರ್ಸಾಕ್ ಬರಾಕತ್ತಾನ. ಅಲ್ಲೇ ಹುಚ್ಚ ಹೋಗುವ ದಾಸೋದಾಗ ಹಸ ಮಾಡಕತ್ತಾರ, ನೀನು ಅಲ್ಲೇ ಹೋಗು. ಆಕೆ ಹೋಗಿ ಸುಮ್ಮನೆ ಕುಂತು ಇವ ಬಂದು ಕೈಯಾಗಿ ಚಾಕಿ ಹೊಡ್ಕೊಂತಾನ ಬಂದು ಮುಖ ಶಾಣ ಬಸಪ್ಪ ಹೇಳಪ್ಪ ಅಂದ್ರು. ನಾನು ಹೇಳ್ತೀನಿ ಮಠದ ಕಡೆ ಬಂದಾಳ. ಬಂದಿರಬಹುದು, ಮಠ ಅಂದ್ರೆ ಭಾಳ ಮಂದಿ ಬರ್ತಾರ ಹೋಗ್ತಾರ ಅಂದ್ರು. ಇಲ್ಲ ನೀನು ಮಠದ ಒಳಗ ಹೋಗ್ಯಾಳ, ಏನ್ ಮಾಡ್ಬೇಕೀಗ? ನಾನು ಹೆಂಡತಿ ಕಳಿಸ್ಲಿಲ್ಲ ಅಂದ್ರೆ ನಾನು ಈಗ ಚಾಕೊಂಡ್ರೆ ಹೊಟ್ಟಿಗೆ ಹಾಕೊಂಡು ಇರ್ಬೇಕು, ಸಾಯ್ತೀನಿ. ಅಯ್ಯ ಬಂದಿರ್ಬೇಕು, ಹೋಗೋ ಒಳಗೆ ದಾಸೋಹ ಪ್ರಸಾದ ಮಾಡಕ್ ಹೋಗಿರ್ಬೇಕು, ಕರ್ಕೊಂಡು ಹೋಗಿ ನೀನ್ ಹೆಂಡತಿ ಬಂದ್ರ ಅಂದ್ರೆ ಶರಣಪ್ಪನವ್ರು. ಇವ ಒಳಗ ದಾಸೋಹ ಮನೆ ಹೊಕ್ಕಾನ, ಹೋಗಿ ನೋಡ್ತಾನ. ಇವ್ನು ಹೆಂಗಿದ್ದು ಎಲ್ಲರೂ ಅಲ್ಲಿದ್ದವ್ರು ಹುಟ್ಟೋ ನೀತಿ ಕಂಡಾಗ ಕಾಣಕ್ ನಿಂದಿರ್ತಾರ. ಅವ ಅಂತ ಅಪ್ಪಿ ತಪ್ಪಿನಿ ಯಾರ್ದಾರ ಮೂಗು ಕೋದಿಗಿದ್ರೆ ಏನಾಕೈತಾನ ಹಣೆ ಬರ ಅನ್ನೋ. ಯಾರ್ದಾರ ಮೂಗು ಕೋದಿಗಿದ್ರೆ ಏನಾಕೈತಾನ ಪರಿಸ್ಥಿತಿ ಅಲ್ಲ. ಎಲ್ಲರೂ ಅವ್ನಿಗೆ ಹೆಂಗೆ ಕಣ್ಣಂಗೆ ಕಾಣಕತ್ತು. ಶರಣ ಬಸವರ ಲೀಲಾ ಹೊರಗೆ ಬಂದು ಕಾಲು ಬಿದ್ದು ದುಃಖ ಮಾಡಿ ಹೇಳ್ತಾನೆ. ಶರಣ ಬಸವ ತಪ್ಪಾತಪ್ಪ, ನಂದು ತಪ್ಪಾತು, ನಾ ಇನ್ನೇನು ಮಾಡೋದಿಲ್ಲ. ಹೊರಗಿನ ರೂಪಕ್ಕೆ ನಾ ಕಿಮ್ಮತ್ತು ಕೊಟ್ಟೆ, ಆದ್ರೂ ಒಳಗಿರುವಂತ ಗುಣಕ್ಕೆ ನಾನು ಗೌರವ ಕೊಡಲಿಲ್ಲ. ತಪ್ಪಾತು. ಲೇ ಹುಚ್ಚ, ಪರಮಾತ್ಮ ರೂಪ ಕೊಟ್ಟಾನಂದ್ರ ಆ ರೂಪವನ್ನು ನೋಡಿ ಖುಷಿ ಪಡಬೇಕು ಹೊರತು ಅದನ್ನು ವಿಕಾರವಾಗಿ ನೋಡಬಾರದು. ನೋಡುವ ಕಣ್ಣಿನೊಳಗೆ ಮಾಯ ಐತೆ ಹೊರತು ತೋರುವ ವಸ್ತುವಿನೊಳಗೆ ಮಾಯ ಇಲ್ಲ ಅಂತ ಹೇಳ್ತಾರ. ಅದನ್ನ ಅವ್ವಾಗಿ ನೋಡಿದ್ರೆ ಅವ್ವನ ಅದು, ಅಕ್ಕಾಗಿ ನೋಡಿದ್ರೆ ಅಕ್ಕನ ಅದು, ತಂಗಿಯಾಗಿ ನೋಡಿದ್ರೆ ತಂಗಿ ಅದು, ಅದ್ರ ತಾಯಿಯಾಗಿ ನೋಡಿದ್ರೆ ತಾಯ. ಹೆಣ್ಣು ಹೆಂಗಂದ್ರೆ ನೀ ಕಣ್ಣಾಗಪ್ಪ ಅಂತ ಹೇಳ್ಬಿಟ್ರು. ನೀ ಹೆಂಗ್ ಕಾಣ್ತೀನಿ? ಮಾಯೆ ಇರೋದು ನಿನ್ನ ಮನಸ್ಸಿನಾಗ ಐತಿ, ಅಲ್ಲಿಲ್ಲ. ಅದನ್ನು ಪ್ರೀತಿಯಿಂದ ಕಾಣು. ಅದು ಅಂತಃಕರಣವಾಗಿ ಅಕ್ಕಾಗಿ ಬದಲಾಗಿ ಎತ್ಕೊಂಡೈತಿ. ತಂಗಿಯಾಗಿ ಅಣ್ಣನ ನೆನೆಸೈತಿ, ತಾಯಿಯಾಗಿ ನಿನ್ನ ಹಾಲು ಕುಡಿಸೈತಿ, ಹೆಂಡತಿಯಾಗಿ ಹೆಗಲಿ ಮ್ಯಾಗಿ ಹೆಗಲಿ ಹೊತ್ತು ನಿನ್ನ ಕುಟುಂಬ ಬೆಳಗೈತಿ. ನೀ ಹ್ಯಾಂಗ ನೋಡ್ತಿ ಹಂಗ ನೋಡಂದ್ಬಿಟ್ರು ಅಂತ ಅದ್ಭುತ ಮಾತು. ಹಂಗಾರೆ ಮಾಯ ಹಂಗನ್ರಿಪ್ಪ ಅಂದ. ಮಾಯೆ ನಿನ್ನ ಮನಸ್ಸಿನಾಗ ಐತಿಲೇ, ಹೆಣ್ಣಿನೊಳಗಿಲ್ಲ. ಎಂಥ ಶರಣರು. ಮೊದಲು ಹೆಣ್ಣು ಮಾಯ ಅಂದ್ರೆ ವೇದಾಂತಿಗಳು ಹೆಣ್ಣು ಮಾಯೆ ಅಂದ್ರು. ಬಸವಣ್ಣವ್ರ ಅಂತಾರ, ಯಪ್ಪ ನೋಡೋ ಕಡೆ ಚಂದಾಗಿ ಇಟ್ಕೊಂಡು ನೋಡ್ರು ಮಾರ, ಅದೇನು ಮಾಯ ಆಕತಿ ಅಂದ್ರು. ಹೆಣ್ಣು ತಾಯಿ ಜನ್ಮ ಕೊಡಾಕ,
ಬದಲಾಗಿ ಎತ್ಕೊಳಕ ಅಕ್ಕ. ಹೌದಾ? ಹುಣಿವಿ ಅಮಾಸಿ ಬಂದು ನಮ್ಮ ಅಣ್ಣ ಬರ್ಲಿಲ್ಲ ಕನ್ಯಾಕ ಅಂತ ತಿಳ್ಕೊಂಡು ನೆನಸಾಕ ತಂಗಿ. ಯಾವುದೋ ಒಂದು ಮನೆಯಾಗ ಹುಟ್ಟಿ ನಿನ್ನ ಮನೆ ಬೆಳಗಾಕ ಬರ್ತೈತಿ, ಸಾವಿರ ಮಟ್ಟ ನಿನ್ನ ಮನೆಗೆ ಬಿಡ್ತೈತಿ ಹೆಂಡತಿ. ಆಕೆ ಹುಟ್ಟಿದ ಮನಿನ ಬೇರೆ, ಆದ್ರೆ ಆಕೆಗೆ ಆ ಮನೆ ಚಿಂತಿಕ್ಕಿಂತ ನಿನ್ನ ಮನಿನ ಬೆಳಗಾಕ ಬರ್ತೈತಿ, ಅದು ಹೆಂಡತಿಗೆ. ನಾಳೆ ನೀವು ಸತ್ತಾಗ ನೀನು ಊಟಕ್ಕೆ ಬಡದ್ರೆ ನೀನು ಚಾಂದ ಮಾಡಿ ಅಳಾಕ ಮಗಳಾಗಿ ಬಿಟ್ಟೈತಿ ನೋಡ್ರಿ. ಆ ಹೆಣ್ಣಿನ ನೋಡಕ್ ಬಿಸಾಕ್ ಬರ್ತೈತಿ, ಹೆಣ್ಣು ಮಗಳಾಗಿ. ಇಂಥ ಹೆಣ್ಣನ್ನ ಮಾಯ ಅನ್ಬೇಡ್ರಿಪ್ಪ, ಹೆಣ್ಣು ಮಾಯ ಅಲ್ಲ, ಅದು ಸಾಕ್ಷಾತ್ ಅಕ್ಕ ಮಹಾದೇವಿಯ ಸ್ವರೂಪ ಅಂತ ಬಸವಣ್ಣವರಂದ್ರು. ಅವಾಗ ಈ ನಾಡಿನೊಳಗೆ ಇಷ್ಟ ಕೊಂದ ಮಂದಿ ಹೆಣ್ಮಕ್ಳು ಯಾಕೆ ಹೆಚ್ಚು ಕುಂತೀರಿ ಅಂದ್ರೆ ಬಸವಣ್ಣನ ಪುಣ್ಯದಿಂದ ಬಂದು ಕುಂತೀರಿ. ಇಷ್ಟ ಇಲ್ಲ, ಒಂದು ಅಡಿಗೆ ಮನಿ, ಒಂದು ಹೆರಿಗೆ ಮನಿ, ಪಾದ್ರ ಹೊಲದ ಮನಿ, ಸತ್ತು ಸುಡಗಾಡ ಮನಿ, ಈ 4 ಮನಿನ ಇತ್ತು. 4 ಮನೆಯಾಗ ಇದ್ದವ್ರನ್ನ ತಂದು ಸಿದ್ದಪ್ಪನ ಮಠದಾಗ ಕುಂದ್ರ ಹಕ್ಕು ಕೊಟ್ಟವರು ಕಲ್ಯಾಣದ ಬಸವಣ್ಣನವರು. ಸ್ತ್ರೀಕುಲದ ಸ್ವಾತಂತ್ರ್ಯ. ಮತ್ತು ಬಸವಣ್ಣವರು ಸ್ತ್ರೀಕುಲದ ಸ್ವಾತಂತ್ರ್ಯ ಕೊಟ್ಟಾರ ಅಂತೇಳಿ ಕಾಲೇಜ್ ಹುಡುಗಿಯಾರ ಹೋಗಿ ಬಾರ ಅಂಗಡಿ ಮುಂದೆ ಕುಡಿ ಅಂತ ಹೇಳಿಲ್ಲ. ಮತ್ತು ಅವನು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಮಾನ್ಯ ಒಬ್ಬರು ಪತ್ರ ಆಗ್ಬೋದು, ನಿಮ್ಮಂತ ಸ್ವಾಮಿಗಳು ಸಮಾನತೆ, ಸ್ತ್ರೀಯರಿಗೆ ಸಮಾನತೆ ಅಂತ ಹೇಳಿ ಹುಡುಗಿಯರೆಲ್ಲ ಹರಿಗಟ್ಟು ಹೊಂಟು. ಹಂಗೆ ಬಸವಣ್ಣವ್ರ ಮೇಲೆ ಅಪಾರ ತಗೊಳ್ಳೋದು. ಸಮಾನತೆ ಅಂದ್ರೆ ಏನಪ್ಪ? ಹೆಣ್ಣು ಮಕ್ಕಳು ಅಳಿಸ್ಬೇಡ್ರಿಪ್ಪ, ಗೌರವಿಸ್ರಿಪ್ಪ, ಪ್ರೀತಿಸ್ರಿಪ್ಪ, ಅದರಲ್ಲಿ ದೈವತ್ವವನ್ನು ಕಾಣ್ರಿಪ್ಪ, ಅದರಲ್ಲಿ ಒಳ್ಳೆಯತನ ಕಾಣ್ರಿಪ್ಪ ಅಂತ ಬಸವಣ್ಣವ್ರು ಹೇಳಿದ್ರು. ಹಂಗಂತೇಳಿ ಅಟ್ಟಾಗಿ ಡ್ರೆಸ್ ಹಾಕೊಂಡು ಹೋಗಿ ಸೇರಿ ಮುಂದೆ ಕುಡಿ ಅಂತ ಹೇಳಿದ ನಾವು ಕೇಳಕ್ ಬರ್ತೇನೆ? ಇಲ್ಲ, ಅದು ನಾವು ಮಾಡ್ಕೊಂತೀವಿ ಅದನ್ನ. ಅದು ನಮಗದು, ನಾವು ಕಲಿತ ಶಿಕ್ಷಣ ನಮ್ಗೆ ಹಂಗೆ ಕಲಿಸಿಟ್ಟದು. ನಾವೇನು ಕಲಿಯಾಕತ್ತೀವಿ ನೋಡು, ಇದು ಹಂಗೆ ಕಲ್ಸಾಕತ್ತಿ. ಯಾವ ಮಹಾತ್ಮರು ಹಂಗೆ ಹೇಳಿಲ್ಲ. ಯಾವ ಮಹಾತ್ಮರು ಬಾರ ಅಂಗಡಿ ಮುಂದೆ ಹೋಗ್ರಿ, ಯಾವ ಮಹಾತ್ಮರು ಅಟ್ನಾಡಿ ಜಗದಾಗ ಹೋಗಿ ನಿಂದರಿ ಅಂತ ತಿಳ್ಕೊಂಡು ಯಾವ ಮಹಾತ್ಮರು ಹೇಳಿಲ್ಲ. ಮಹಾತ್ಮರು ಏನ್ ಹೇಳ್ಯಾರಂದ್ರ ಒಳ್ಳೇದು ಎಲ್ಲಿ ಇರ್ತೈತೆ ಅಲ್ಲಿ ಹೋಗಿ ಕುಂದರಿ ಅಂದಾರ, ಒಳ್ಳೇದು ಎಲ್ಲಿ ಇರ್ತೈತೆ ಅಂತ ಕೇಳ್ರಿ ಅಂದಾರ, ಒಳ್ಳೇದು ಯಾವ ದಿಕ್ಕಿನಾಗಿಂದ ಬರೋದಕ್ಕ ಅದನ್ನು ಸ್ವೀಕಾರ ಮಾಡಿ ಅಂದಾರ. ಅದನ್ನು ಸ್ವೀಕಾರ ಮಾಡಿ ಅಂದಾರ. ಒಳ್ಳೇದು ಯಾವ ದಿಕ್ಕಿನಾಗ ಬರೋದಕ್ಕ ಅದನ್ನು ಸ್ವೀಕಾರ ಮಾಡಿ. ನಾವು ಹಂಗ ಮಾಡಂಗಿಲ್ಲ, ನಾವು ಮಾಡೋದು ಬೇರೆ ಮಾಡ್ತೀವಿ. ಅದಕ್ಕೆ ಸಮಾನತೆ ಅನ್ನುವಂಥದ್ದು ಬಸವಣ್ಣವರು ಕೊಟ್ಟದ್ದು ಹೆಣ್ಣು ಮಕ್ಕಳಿಗೆ ಬಟ್ಟೆ, ಉಡುಗೆ ತೊಡೆಗೆ ಯಥಾವತ್ತು ಹಾಕೋರಿ ಅಂತ ಅಲ್ಲ, ಅವರು ಪುರುಷನಷ್ಟೇ ಸಮರ್ಥವಾಗಿ ಕೆಲಸ ಮಾಡಬಲ್ಲರು ಅನ್ನೋದು ತೋರ್ಸಾಕ ಕೊಟ್ಟಾರ. ಅದನ್ನ ನಾವು ಉಲ್ಟಾ ಪಲ್ಟಾ ಬೆಳೆಸ್ಕೊಂಡ್ರ ತಪ್ಪ್ಯಾರ್ರಿ. ಈಗ ಮನ್ಯಾಗ ಒಂದು ಚಾಕು ಐತಿ, ಮನ್ಯಾಗ ಒಂದು ಚಾಕು, ಆ ಚಾಕುನ ಹೆಚ್ಚಾಕು ಬರ್ತೈತಿ, ಹೆಚ್ಚಾಕ ತರಕಾರಿ ಬ್ಯಾಡ ಅಂದ್ರೆ ಚುಚ್ಚಾಕು ಬರ್ತೈತಿ, ಇನ್ನೂ ಬ್ಯಾಡ ಅಂದ್ರೆ ಚುಚ್ಕೊಳಕು ಬರ್ತೈತಿ. ಹಂಗ ಚಾಕುವಿನ ತಪ್ಪು, ಅದನ್ನ ಬಳಸಿಕೊಳ್ಳೋರು ತಪ್ಪು. ಯಾರು ತಪ್ಪು? ಬಳಸಿಕೊಳ್ಳೋರು ತಪ್ಪು. ಚಾಕು ಬಳಸಿಕೊಂಡು ಹೆಚ್ಚಾಕತಿ, ಹಣ್ಣು ಹೆಚ್ಚಬಹುದು, ತರಕಾರಿ ಹೆಚ್ಚಬಹುದು. ಬ್ಯಾಡ ಅಂದ್ರೆ ಮೂಗು ಕೊಯ್ಕೊಂಡ್ರೆ ಯಾರು ತಪ್ಪು? ಮನೆಯಾಗಿನ ದೀಪ ಬೆಳಕು ಮಾಡ್ಕೊಳ್ಳೋದು. ನಮ್ಮ ಮನೆ ದೀಪಪ್ಪ ತೇನ ಇಡ್ಕೊತೀನಿ ಅಂದ್ರೆ ಸುಡ್ತೈತಿ, ನಮ್ಮ ಮನೆ ದೀಪಪ್ಪ ಮುತ್ತ ಕೊಟ್ಬಿಡ್ತೀನಿ ಅಂದ್ರೆ ಸುಡ್ತೈತಿ. ಹಂಗಲ್ಲ, ಅದು ತಿಳ್ಕೊಳ್ಳೋದ್ರಲ್ಲೈತಿ, ಬಳಕೆ ಮಾಡ್ಕೊಳ್ಳೋದ್ರಲ್ಲೈತಿ. ಯಾರಾದ್ರೂ ಒಬ್ಬ ಮಹಾತ್ಮರು ಒಂದು ತತ್ವವನ್ನು ಹೇಳ್ತಾರಂದ್ರೆ ಆ ತತ್ವದಲ್ಲಿ ವಿಶಾಲವಾದ ಅರ್ಥ ಇರ್ತೈತಿ.
ಅದಕ್ಕೆ ನೋಡುವ ಕಣ್ಣಿನೊಳಗ ಮಾಯೆ ಐತಿ. ಆ ಮಾಯೆ ಮನಸ್ಸಿನಾಗ ಐತಿ. ಅದಕ್ಕೆ ಹಣ್ಣು ಮಾಯೆ ಅಲ್ಲ, ಹೆಣ್ಣು ಮಾಯೆ ಅಲ್ಲ, ಮಣ್ಣು ಮಾಯೆ ಅಲ್ಲ, ಮನದ ಮುಂದಾಣ ಆಸೆ ಮಾಯೆ ಕಾಣಬೇಶ್ವರ ಅಂತ ಹೇಳಿದ್ರು ಅಲ್ಲವ ಪ್ರಭು. ನಿನ್ನ ಮನಸ್ಸಿನ ಮುಂದೆ ಆಸೆ ಏನೈತಲ್ಲ ಅದನ್ನು ತೆಗೆದು ಬಿಡು, ಜಗತ್ತು ಚಂದ ಕಾಣ್ತೈತೆ ಅಂತ ಹೇಳ್ಬಿಟ್ರು. ಅದೇನೋ ಕಾಮಡಿ ಆದವ್ರ ಕಣ್ಣಿಗೆ ಜಗತ್ತೆಲ್ಲ ಹಳದಿನ ಕಾಣ್ತಿತ್ತು. ಏನ್ ಕಾಣ್ತಿತ್ತು? ಕಾಮಡಿ ಆದವ್ರ ಕಣ್ಣಿಗೆ ಜಗತ್ತೆಲ್ಲ ಹಳದಿ ಕಾಣ್ತಿತ್ತಂತ. ಹಂಗಾರೆ ಜಗತ್ತು ಹಳದಿ ಐತೇನು? ಇಲ್ಲ. ನಮ್ಮ ದೃಷ್ಟಿ ಹಂಗೈತೆ, ಹಂಗೆ ಸೃಷ್ಟಿ ಐತಿ. ನಮ್ಮ ದೃಷ್ಟಿ ಹಂಗೈತಿ, ಹಂಗೆ ಸೃಷ್ಟಿ ಐತಿ. ಅದಕ್ಕೆ ಸೊನ್ನಲಿಗೆ ಸಿದ್ದರಾಮಯ್ಯ ಹೇಳ್ತಾರೆ, ಬಣ್ಣ ಹಲವಪ್ಪಲ್ಲಿ ಬಣ್ಣ ತಾನೊಂದೇ. ಒಂದ ಬಣ್ಣ ಇಷ್ಟಕ್ಕೊಂದ ಬಣ್ಣ ಯಾಕೆ ಆತಂದ್ರ ಒಂದ ಬಣ್ಣ ಇದ್ದ ಚಂದ ಇರೋದಿಲ್ಲ ಅಂತೇಳಿ ಇಷ್ಟೆಲ್ಲ ಮಾಡಿದಂತ. ಅಕಸ್ಮಾತ್ ಎಲ್ಲರ ರೂಪ ಒಂದ ಇತ್ತಂದ್ರೆ ಏನ್ ಹಾಕಿರ್ತಾರೆ? ಅಡಿಗೆ ಮನೆ ಕೂತ್ ಹೆಣ್ಮಕ್ಳ ಪರಿಸ್ಥಿತಿ ಹೋಗಿ ಯಾರಾದ್ರೂ ಮೂಗ್ ಕೊಯ್ತಿದ್ವ? ಕೊನೆಗೆ ಶರಣರು ಹೇಳಿದ್ರು, ನಿನ್ನ ದೃಷ್ಟಿಯನ್ನು ಚಂದ ಇಟ್ಟು ನೋಡು. ಪರಮಾತ್ಮ ರೂಪವನ್ನು ಕೊಟ್ಟಾನ, ಅವ ಮಾಡಿದ ರೂಪನ ಇಟ್ಟು ಚಂದ ಐತಿ. ಇದನ್ನೆಲ್ಲಾ ಮಾಡಿದಾಗ ಎಷ್ಟು ಚಂದ ಅದಾನ ಅನ್ನೋದು ಅವನು ನೋಡ ಅನ್ನೋ ಸಲುವಾಗಿ ರೂಪ ಇಟ್ಟಾನ. ನೀ ಈ ರೂಪವನ್ನ ಕೆಟ್ಟ ದೃಷ್ಟಿಯಿಂದ ನೋಡಕತ್ರಿ ಯಾರೇನ್ ಮಾಡಕತ್ತಮ್ಮ? ತಪ್ಪಾತು. ನನ್ನ ಮನಸ್ಸಿಗೆ ಅಂತಿದ ಮೈಲಿಗೆ ಹೋತು, ತಪ್ಪಾತು ತಪ್ಪಾತು ಅಂತಂದ. ಹೋಗಿ ಕರೆಯೋಗಿ ನಿನ್ ಹೇತಿ ಅಂದ. ಹೋಗಿ ಕರೆಯಕ್ ಹೋದ. ಎಲ್ಲರೂ ಹೆಂಗಿರ್ಬೇಕು ಹಂಗ ಇದ್ರು. ಇವನ್ ಹೇತಿ ಮತ್ತೆ ಹೆಂಗ್ ಕಾಣ್ಬೇಕು ಹಂಗ ಕಂಡು ಹೋಗಿ ಆಟ ಬಿದ್ದು ಕರ್ಕೊಂಡ್ ಬಂದ. ತಪ್ಪಾತ್ ಬಾ ಅಂದ. ಈಗರ ಯಪ್ಪ ನಿಮ್ಗೆ ಚಲೋ ಬುದ್ಧಿ ಬಂತ ನಡಿ ಹೋಗೋಣ ಅಂತ. ಇದ್ರ ಮುಖಕ್ಕೆ ಹೋಗ್ಬಿಡ್ತಿತ್ತವ. ಅಂದ್ರೆ ಇಷ್ಟು ಕೆಟ್ಟ ಸಂಶಯದವ್ರು ಇರ್ತಾರೆ. ಹಂಗಾರೆ ಇನ್ನೊಂದು ಕತೆ ನಿಮ್ಗೆ ಯಾಕೆ ರೂಪಗಳನ್ನು ಚೇಂಜ್ ಮಾಡಿ ಗೊತ್ತಾತಲ್ಲ. ಎಲ್ಲಾರು ರೂಪ ಒಂದೋ ನಮೂನಿ ಇದ್ರೆ ಅವ್ನ ಆತ್ ನೋಡ ಹಣೆ ಬಾರ ಹಿಂಗ ಆಕೈತೆ ಅನ್ನೋ ಸಲುವಾಗಿ ಹಿಂಗ್ ಚೇಂಜ್ ಮಾಡಿದಂತ. ಇವ್ರದೊಟ್ಟು ರೂಪ ಬೇರೆ ಇರ್ಲಿ, ಇವ್ರದೊಟ್ಟು ರೂಪ ಬೇರೆ ಇರ್ಲಿ ಅಂತೇಳಿ ಇದು ಒಂದು ಬಣ್ಣ. ಇನ್ನೊಂದು ಬಣ್ಣ ಅವನಿಗೆ ನಗಿ ಬಂತಂತ. ಅವನಿಗೆ ಯಾರಿಗೆ? ಮುಕ್ಕಣ್ಣನಿಗೆ. ಮುಕ್ಕಣ್ಣ ಅಂದ್ರೆ ಪರಮಾತ್ಮ. ಅವ್ನ ನಗಿ ಬಂತ. ಯಾಕೆ ನಗಿ ಬಂತಂತ? ಇವೆಲ್ಲ ನನ್ನಿಂದನ ಹೋಗ್ಯಾವ ಬಣ್ಣ, ಇವೆಲ್ಲ ನನ್ನಿಂದನ ಹೋಗ್ಯಾವು, ನನ್ನ ಮುಂದೆ ಹಾರಾಡ್ತಾವಲ್ಲ, ಎಷ್ಟು ಬಣ್ಣ ಮಾಡ್ತಾವ ಅಂತೇಳಿ ಇವನು ನೋಡಿ ಅವ್ನು ನಗಿ ಬರ್ತಿತ್ತಂತ. ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ, ಈ ಜಗದ ಹಗರಣವ ಕಂಡು ನಗೆಯು ಬರುತ್ತಿದೆ ಅಂತ ಶರೀಫ್ ಹೇಳ್ತಾವ ನೋಡು. ಅವ್ನು ನಗಿ ಬರ್ತಿತ್ತಂತ. ಅಂದ್ರೇನು? ಒಬ್ಬರು ಬಣ್ಣ ಒಂದಿಲ್ಲ ಅಂತ, ಹೊರಗೊಂದು ಬಣ್ಣ ತೋರಿಸ್ತಾವಂತ, ಒಳಗೊಂದು ಬಣ್ಣದಾಗಿರ್ತಾವಂತ ಅಂತ ನೋಡಿ. ಈಗ ತಿಳಿತೋಣ ಅವನ ಬಣ್ಣ ಅಂತ ಅನ್ನಂಗಿಲ್ಲ. ಅವನ ಬಣ್ಣ ಈಗ ತಿಳಿತೋಣ. ಬಣ್ಣ ಅಂದ್ರೇನು? ನಮ್ಮ ಒಳಗಿನ ಗುಣ, ನಮ್ಮ ಒಳಗಿನ ಸ್ವಭಾವ, ನಮ್ಮ ಒಳಗಿನ ನಡತಿ. ಈಗ ತಿಳಿತೋಣಕಿನ ಬಣ್ಣ, ಈಗ ತಿಳಿತೋಣ ಅವನ ಬಣ್ಣ. ಅಂದ್ರೆ ಬಣ್ಣ ಅಂದ್ರೇನು? ಹೊರಗಿನ ರೂಪ ಅಲ್ಲ, ಒಳಗಿನ ಇರುವಿಕೆಗೆ ಬಣ್ಣ ಅಂತ ಕರೀತಾರ. ನೀರಂತ ನೋಡು. ಈಗ ತಿಳಿತೋಣ ಅವ್ನು ನೀರಂದ್ರೇನು ಅನ್ನಂಗಿಲ್ಲ. ಅವನ ನೀರ್ ಏಟೈತೆ ಅನ್ನೋದು ಈಗ ಗೊತ್ತಾತ್ ನೋಡಂತ. ಅವ್ನ ನೀರ್ ಏಟೈತೆ ಅಂದ್ರೇನು? ಅವನ ಒಳಗಿನ ವ್ಯಕ್ತಿತ್ವ ಏಟೈತೆ ಅನ್ನೋದು ಈಗ ಗೊತ್ತಾತ್ ನೋಡಂತ. ಅದಕ್ಕೆ ಬಣ್ಣ ಅನ್ನೋ ಶಬ್ದ, ನೀರು ಅನ್ನೋ ಶಬ್ದ ಏನ್ ಹೇಳ್ತಾವಂದ್ರ ನಮ್ಮ ಒಳಗಿನ ಗುಣ, ಅವಗುಣಗಳನ್ನ ಹೇಳ್ತಾವ. ಹಂಗಾದ್ರೆ ರೂಪ ಮುಖ್ಯ ಅಲ್ಲನ್ರಿ? ಹುಟ್ಟುತ್ತೆ ನಮ್ಮ ಕೈ ಅಂತಲ್ಲ ರೂಪ. ಹುಟ್ಟೈತೆ ಚಂದ ಇದ್ರೆ ಚಂದ ಅನ್ರಿ, ಕುರುಪಿದ್ರ ಅದು ಅವನ ಅನ್ಬೇಕಂತ. ಯಾಕ? ಎಲ್ಲಾನು ಮಾಡಿದವ ಅವನ ಅಂತ. ರೂಪ ಮಾಡಿದವನ ಅವನ ಅಂತ, ಕುರುಪ ಮಾಡಿದವನ ಅವನ ಅಂತ. ಹಂಗ್ಯಾಕೆ ಮಾಡಿದ್ರಿ ಅಂದ್ರೆ ಉತ್ತರ ಇಲ್ಲ ಅಂತದ. ಹಂಗ ಪದೇ ಪದೇ ಹೇಳುದಿಲ್ಲ. ನಾ 2 ಕೂಡಿದ್ರೆ 4, ಅಮೆರಿಕದಾಗ 5 ಆಗುದಿಲ್ಲ, ಇಂಗ್ಲೆಂಡ್ನಾಗ 6 ಆಗುದಿಲ್ಲ, ಅಲ್ಲಿ 4, ಇಲ್ಲಿ 4, ಇಲ್ಲಿ 4. ಅದು ಹಂಗ ಏನು ಮಾಡಕ್ ಹೋಗಲ್ಲ. ಅದನ್ನ ನಾವು ಪ್ರಶ್ನೆ ಮಾಡಬಾರ್ದಂತ. ಕೆಲವೊಂದು ಜಗತ್ತಿನ ಆತ್ಯಂತಿಕ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂತ, ಅವು ಹಂಗ ಅಂತ. ಯಾಕಂದ್ರೆ ಅದನ್ನ ಹಂಗ ಮಾಡಿಟ್ಟಾನಂತ. ಯಾರು? ಏನು ದಿಟ್ಟಾನ ಶಿಶುನಾಳಧೀಶ, ಒಂದು ಕೊಟ್ಟ ಒಂದು ಬಿಟ್ಟ. ಏನು ದಿಟ್ಟಾನ ಶಿಶುನಾಳಧೀಶ, ಪರಮಾತ್ಮ ಒಂದು ಕೊಟ್ಟಂತ ಒಂದು ಬಿಟ್ಟಂತ. ಮನಿ ತುಂಬಾ ಶ್ರೀಮಂತಿಕೆ ಇಟ್ಟನಂತ, ಮನಿ ತುಂಬಾ ಶ್ರೀಮಂತಿಕೆ ಇಟ್ಟನಂತ. ಆಡಿ ಬರ್ಲಾರ್ದಂಗ ಮಕ್ಕಳ ಫಲ ಇಲ್ಲದಂಗ ಮಾಡಿಬಿಟ್ಟನಂತ. ಕೊರತಿಟ್ಟನಂತವ. ಯಾರು? ಪರಮಾತ್ಮ ಕೊರತಿಟ್ಟನಂತ. ಏನು ದಿಟ್ಟಾನ ಶಿಶುನಾಳಧೀಶ, ಒಂದು ಕೊಟ್ಟ ಒಂದು ಬಿಟ್ಟಾನ. ಉಡಲು ಎಲ್ಲ ಕೊಟ್ಟಾನ, ಉಡಲು ಎಲ್ಲ ಕೊಟ್ಟಾನ. ಶಿಶುನಾಳಧೀಶ ಮಾತು ಕೇಳಿದ ಮಕ್ಕಳನ್ನು ಹುಟ್ಟಿಸಿ ಬಿಟ್ಟಾನ. ನೋಡಿ, ಎಲ್ಲ ಇರ್ತಕ್ಕಂಥ ಮನ್ಯಾಗ ಮಕ್ಕಳ ಮಾತು ಕೊಡೋದಂತ, ಮಕ್ಕಳ ಮಾತು ಕೊಡೋದಂತ. ನೋಡ್ರಿ, ಎಲ್ಲರ ಮನೆಗೂ ಇಂಥ ಸಮಸ್ಯೆಗಳು ಒಂದಿಲ್ಲ ಒಂದಿರತ್ತಾವ. ಯಾಕೆ ಇಟ್ಟಾನಂದ್ರೆ ಅವನ ನೆನಪಾಗಲಿ ಅಂತ ಇಟ್ಟಾನಂತ. ನಾವು ನೆನಪಾಗಲಿ. ಮನುಷ್ಯರಿಗೆ ಕಷ್ಟಗಳು ಯಾಕೆ ಬರ್ತಾವ, ಮನುಷ್ಯರಿಗೆ ರೋಗಗಳು ಯಾಕೆ ಬರ್ತಾವ, ಮನುಷ್ಯರಿಗೆ ದುಃಖಗಳು ಯಾಕೆ ಬರ್ತಾವ ಅಂತೇಳಿ ಮುಳುಗುಂದದ ಮಹಾಂತ ಸ್ವಾಮಿಗಳಿಗೆ ಕೇಳಿದ್ರಂತ ಒಬ್ರು ಹೋಗಿ. ಯಾಕ? ಮತ್ತೆ ದೇವರು ನಮ್ಮನ್ನು ಸೃಷ್ಟಿ ಮಾಡ್ಯಾನಂದ್ರ ಚಂದಾಗ ಹುಟ್ಟಿಸಿ, ಚಂದಾಗ ನಗಿಸಿ, ಆಡಿಸಿ, ಚಂದಾಗ ತಪ್ಪಬಾರ್ದು, ಈ ಪರಿ ಯಾಕೆ ತ್ರಾಸ ಇಟ್ಟು ನಮಗಂತ ಕೇಳಿದ್ರಂತ. ಅದಕ್ಕೆ ಉತ್ತರ ಹೇಳಿದ್ರಂತವ್ರು. ಯಾಕಂದ್ರ ಈ ಮನುಷ್ಯರಿಗೆ ಎಲ್ಲಾ ಸುಖಾನ ಕೊಟ್ಟು ಬಿಟ್ರೆ ಅವ್ನ ತೆರಿ ಮ್ಯಾಗಂತ ಕುಡಿತಾರಂತೇಳಿ ಅವ್ರು ನೆನಪಾಗಲಿ ಅಂತ ಇವ್ರು ಇಟ್ಟಾನಂತ ನೋಡ್ರಿ. ಎಷ್ಟು ಚಂದ ಹೇಳ್ತಾನ. ಎಲ್ಲಾ ಸುಖ ಕೊಟ್ಟನಂತ ತಿಳ್ಕೊಂಡ್ಬಿಟ್ರಿ ನೀವು. ಎಲ್ಲಾ ಸುಖ ಕೊಟ್ರ ಅಂತ ನೋಡ. ಅವ್ರು ಬಾಳ ಉಪ್ಪು ಮಾಡಿದ್ರಿ, ಈಗ ನೀವು ತೆಲಿ ಮ್ಯಾಗ ಹತ್ತಿಸ್ಕೊಂಡ್ರಿ, ಈಗ ನೀವು ತೆಲಿ ಮ್ಯಾಗ ಕಡಬತ್ ಕಲರ್ ಯಾಕಂತ ನೋಡ ನಂಗಿಲ್ಲ. ಹಂಗ ಮನುಷ್ಯ ಏನ್ ಮಾಡ್ತಿದ್ರಂತ, ಎಲ್ಲಾ ಸುಖನು ಎಲ್ಲರಿಗೂ ಕೊಟ್ಟು ಬಿಟ್ಟಿದ್ದಾವ ಅಂದ್ರ, ಕೊರತಿಲ್ಲಾರ್ದಂಗ ಇಟ್ಟು ಬಿಟ್ಟಿದ್ದಂದ್ರ ಪರಮಾತ್ಮನ ತೆಲಿ ಮ್ಯಾಗ ಡ್ಯಾನ್ಸ್ ಮಾಡ್ತಿದ್ರಂತ. ಯಾರ ತೆಲಿ ಮ್ಯಾಗ? ಪರಮಾತ್ಮನ ತೆಲಿ ಮ್ಯಾಗ.
ಅದಕ್ಕ ಇವ್ರು ಡ್ಯಾನ್ಸ್ ಮಾಡದಂಗ ಇರ್ಲಿ, ಇವ್ರೊಂದಿಟ್ಟು ತ್ಯಾಪ್ಪಗೆ ಇರ್ಲಿ ಅಂತ ತಿಳ್ಕೊಂಡು ಒಂದೊಂದು ಕೊರತೆ ಇಟ್ಟಾನ ಅಂತ ನೋಡಿ. ಒಬ್ಬರಿಗೆ ವಿದ್ಯೆ ಕೊಟ್ಟಾನ, ಒಬ್ಬರಿಗೆ ಬುದ್ಧಿನೂ ಕಡಿಮೆ ಇಟ್ಟಾನ. ಒಬ್ರಿಗೆ ಬುದ್ಧಿ ಕೊಟ್ಟಾನ, ಒಬ್ರಿಗೆ ವಿದ್ಯಾನೇ ಇಲ್ದಂಗೆ ಇಟ್ಟಾನ. ಒಬ್ರಿಗೆ ಶ್ರೀಮಂತಿಕೆ ಕೊಟ್ಟಾನ, ಒಬ್ರಿಗೆ ಬಡತನ ಕೊಟ್ಟಾನ. ಒಬ್ಬರಿಗೆ ಸ್ವರೂಪ ಕೊಟ್ಟಾನ, ಒಬ್ಬೊಬ್ಬರಿಗೆ ಕುರೂಪ ಕೊಟ್ಟಾನ. ಇವೆಲ್ಲವೂ ನೀನು ಮಾಡಿದ ಪುಣ್ಯದ ಫಲದಿಂದ ನಿನಗೆ ಬಂದು ಒದಗ್ಯಾವ. ನೀ ಮಾಡ್ಕೊಂಡು ನಿನ್ನ ಧರ್ಮಕ್ಕ ಬೈಬೇಡ, ಪರಮಾತ್ಮನ ಕರ್ಮಕ್ಕೆ ಅಂತ ಹೇಳ್ತಾರೆ ದೊಡ್ಡವರು. ಇದು ನಿನಗೆ ಸ್ವಲ್ಪಕ್ಕೆ ಬಂದೈತಿ. ನಾವೇನದಿ ಹೆಂಗೆ ನೋಡ್ರಿ, ಎಲ್ಲವನ್ನ ಕೊಟ್ಟಂತವ ಶಿಶುನಾಳದೀಶ ಎಲ್ಲ ಕೊಟ್ಟ. ಜಗದೀಶನು ಜಗವ ಸೃಷ್ಟಿಸಿ ಲೀಲೆಯಾಗ, ಜಗವ ಸೃಷ್ಟಿಸಿ ಲೀಲೆಯಾಗ. ಮನೆಯೊಳಗ ಹಿರಿತನದ ಅತ್ತಿ ಇಟ್ಟಾನ ನೋಡ್ರಿ, ಮನೆಯೊಳಗ ಹಿರಿತನ ಮಾಡೋ ಅತ್ತಿ ಇಟ್ಟಾನಂತ. ಮಾತು ಕೇಳೋದ ಮಂಡ ಸೊಸಿಯ ಮನೆಗೆ ಕಳಿಸ್ಯಾನಂತ ನೋಡ್ರಿ. ಅವ್ ಮಾಡೋದು ಒಂದ ಎರಡ. ಅತ್ತಿ ನೋಡಿದ್ರೆ ಗಟ್ಟಿಯಾಗದಾಳಂತ, ಸೊಸಿ ನೋಡಿದ್ರೆ ಈಕಿನ ಹೆಳದ ಗತ್ತಿನಂತ ಬಂದಾಳಂತ ನೋಡ್ರಿ. ಹೆಂಗ್ ಇಟ್ಟಾನ ಅದಕ್ಕೆ ಅಂತಿರ್ತಾರ ನೋಡಿ ಒಳ್ಯಾಗ ಮಂದಿ. ಕಟ್ಟೊಳಕ್ಕೆ ಬಂದೋಡಿ ಮನೆಗೆ ಇಟ್ಟು ದಿವಸ ಹಾರಿ ಇಟ್ಟಿರ್ತೈತಿ ನೋಡಿ, ಮಂದಿ ಇರ್ತಾರ ನೋಡ್ರಿ. ಅನ್ನಂಗಿಲ್ಲ, ಕಟ್ಟೊಳಕ್ಕೆ ಬಂದೋಡಿ ಇಟ್ಟು ದಿವಸ ಈ ನೀನು ತುದಿಗಟ್ಟಿ ಗತಿ ಹಾಕೈತಿ ನೋಡಕಿ, ತುದಿಗಟ್ಟಿ. ಲೋಕದ ಮಂದಿ ಭಾಳ ಚಂದ ಮಾತಾಡ್ತಿರ್ತಾರ. ಎಷ್ಟು ದಿವಸ ಹಾರ್ಯಾಡಿ ಗಂಡನ ತೈ 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 ಏನೋ ಕುಡಿಸಿದ್ದು, ಈಗ ಈಗಿನ ಕುಡಿಸಾಕಿ ಬಂದೋಡ ಹತ್ತಿ ಈಗಿನ ಬಾಣ ತಿಳಿದಿದ್ ನೋಡಿ, ಬಾಣ ಬಂದ್ ನೋಡಿ ಶಬ್ದ ಏನೋ. ಹೋಳಿ ಹುಣ್ಣಿಮೆ ದಿವಸ ಹಚ್ಕೊಂಡು ಬಾಣ ತೊಳ್ಕೊಂಡ್ರೆ ಹೊಕ್ಕೈತಿ. ಹೋಳಿ ಹುಣ್ಣಿಮೆ ದಿವಸ ಹಚ್ಕೊಂಡು ಬಣ್ಣ ತೊಳ್ಕೊಂಡ್ರೆ ಹೊಕ್ಕೈತಿ. ಆದ್ರೆ ಪರಮಾತ್ಮ ಹುಟ್ಟುವಾಗ ಕೊಟ್ಟ ನೋಡ ಆ ಬಣ್ಣ ಎಂತ ಆಕಳ ಕೊಟ್ಟಾನವ ಕಾಮದೇನ. ಹಗಲು ಇರುಳು ಹಿಂಡತೈತೆ ಒಂದಾದ ಸಮಾನ ಅಂತ ಒಳಗೆ ಕೊಟ್ಟಾನ ಅರಿವಿನ ಬಣ್ಣ, ಅರಿವಿನ ಬಣ್ಣ. ಆ ಅರಿವಿನ ಬಣ್ಣ ಚಲೋ ಇಟ್ಕೋಬೇಕಂತ. ಅದಕ್ಕೆ ಹೊರಗಿನ ಬಣ್ಣಕ್ಕೆ ಅಷ್ಟು ಮಹತ್ವ ಕೊಡಬಾರ್ದು ಅಂತ ನಾವು. ಏನ್ ಹೊರಗಿನ ಬಣ್ಣಕ್ಕೆ ಮಹತ್ವ ಕೊಡ್ತೀವಿ ನಾವು ಅಂದ್ರೆ, ಏನ್ ನೋಡ್ಬೇಕು, ಇತ್ತು ಬಣ್ಣ ಸುತ್ತ ಮಾಡ್ಕೊಂಡೆ ಬ್ಯೂಟಿ ಪಾರ್ಲರ್. ಬ್ಯೂಟಿ ಪಾರ್ಲರ್ ಎಂತ ಬ್ಯೂಟಿ ಪಾರ್ಲರ್ ಅಂದ್ರೆ ಇತ್ತು ಬಣ್ಣ ಚಂದ ಇರ್ತೈತಿ. ಮತ್ತೆ ನಿಂಗೆ ಬಡ್ಕೊಂಡಂತ ಮನೆ ಒಂದು ಹುಡುಗಿನ ಬ್ಯೂಟಿ ಪಾರ್ಲರ್ನಾಗ ಕೂತು ಜಗ್ಗ ಬಡ್ಯಾಕ ಹಚ್ಚಾರ. ಅದು ಮೂಗಿನಾಗ ಬಾಯಾಗ ಹೋಗಿ ಹುಡುಗಿ ಸತ್ತ ಹೋತು. ಕೆಮಿಕಲ್ಸ್, ಅದು ಕೆಮಿಕಲ್ಸ್. ನಾನು ಹೇಳೋದು ಕತೆ ಇದು. ಕತೆ ಅಂದ್ರೆ ಕತೆ ನಡೆದ ಕತೆನೇ ಇದು. ಹುಚ್ಚದು ಬ್ಯೂಟಿ ಪಾರ್ಲರ್ ಹೋಗುದಂದ್ರೆ ಹುಚ್ಚದು. ಅದಕ್ಕೆ ಅಕ್ಕ ಮಾಡಿದ್ರೆ ಹೇಳ್ತಾರೆ, ರೂಪಿದ್ದು ಫಲವೇನು ಗುಣವಿಲ್ಲ ನನ್ನಕ್ಕ. ರೂಪ ಐತಿ, ರೂಪಕ್ಕೆ ತಕ್ಕಂಗೆ ಗುಣನ ಇಲ್ಲ ಅಂದ್ರೆ. ರೂಪ ಐತಿ ಕರೆ, ರೂಪಕ್ಕೆ ತಕ್ಕಂಗೆ ನಮ್ಮಲ್ಲಿ ಗುಣನ ಇಲ್ಲ ಅಂದ್ರೆ ಅದಕ್ಕೆ ರೂಪ ನೋಡಿ ಮಾಡ್ಕೊಂಡ್ರಂತ, ಗುಣ ನೋಡಿ ಬೆಟ್ರ್ ಅಂತ. ಅದಕ್ಕೆ ಜಗತ್ತಿನೊಳಗೆ ರೂಪಕ್ಕೆ ಮಹತ್ವ ಕೊಡಬೇಡ್ರಿ, ಒಳಗಿನ ಗುಣಕ್ಕೆ ಮಹತ್ವ ಕೊಡ್ರಿ. ಎಲ್ಲಿ ಗುಣ ಚಲೋ ಇರ್ತೈತಿ ಅಲ್ಲಿ ರೂಪ ಎಡ ಇದ್ರೂ ಬಾಯಿ ಬರ್ತೈತಿ ಅಂತ. ಒಂದ್ ವೇಳೆ ರೂಪ ನೋಡಿದ್ರಿ ಗುಣ ಎದವ ತದ್ವ ಇತ್ತಂದ್ರ, ಕೆಂಪನ್ನವರು ಎಂದು ಹಂಬಿಲೆ ನಡಿಬ್ಯಾಡ್ರಿ, ಅತ್ತಿಯ ಹಣ್ಣ ಕೆಂಪಿದ್ದರೇನ ಒಳಗ ನೋಡಿದರ ಹೊಳಬಾ. ಅತ್ತಿ ಹಣ್ಣು ಕೆಂಪಿರ್ತೈತಿ ಕರೆ, ಅತ್ತಿ ಹಣ್ಣ ಕೆಂಪಿರ್ತೈತಿ. ಒಳಗ್ ಬಿಡ್ರಿ, ಒಳಗ ಒಳ ಹೌದು. ರೂಪ ಏನೋ ಚಲೋ ಐತಿ, ಒಳಗ ಗುಣಾನ ಸುಮಾರು ಇದ್ರ ಏನು ಪ್ರಯೋಜನ ಏನೋ. ಏನು ಭಾರಿ ಚಲೋ ಸೋಸಿ ತಂದಿರ್ಬೇಕಪ್ಪ. ಹೌದು ತಂದ್ರಿ, ಮುಂದ್ 3 ವರ್ಷದಾಗ ಮೊರ ಬಟ್ಟಿ ಮಾಡಿ ಮನೆ ಬಿಟ್ಟು ಹೊರಗೆ ಹಾಕ್ಬಿಟ್ರೆ ಅಂದ್ರೆ ತಗೊಂಡಿ. ಗುಣ ಚಲೋ ಇರ್ಬೇಕು. ಅಪ್ಪನ್ನವರು ಎಂದು ಕಳವಾಳ ಪಡಬ್ಯಾಡ್ರಿ, ಅಪ್ಪನ್ನವರು ಎಂದು ಕಳವಾಳ ಪಡಬ್ಯಾಡ್ರಿ, ನೀರಲ ಹಣ್ಣ ಕಪ್ಪಿದ್ದರೇನ ಇಂದ ನೋಡಿದರ ಶಿವ, ಇಂದ ನೋಡಿದರ ಶಿವ. ಬಣ್ಣ ನೀರು ಹಣ್ಣಿನ ಕಪ್ಪೈತಿ, ಪಗಟಿ ತೆಗೆದ್ರ ಒಳಗ ಕೆಂಪೈತಿ. ಅತ್ತಿ ಹಣ್ಣಿನ ಬಣ್ಣ ಹೊರಗ ಕೆಂಪೈತಿ, ಒಳಗ ಹುಳ ಅದಾವ. ಅದಕ್ಕೆ ಹೊರಗಿನ ಬಣ್ಣ ಇರ್ತೈತಿ ಹೊಕ್ಕೈತಿ, ಒಳಗಿನ ಗುಣಗಳು ಶಾಶ್ವತ ಇರ್ತಾವ. ಅದಕ್ಕೆ ಗುಣಗಳೇ ಭೂಷಣವಲ್ಲದೆ ಸರ್ವಕ್ಕೂ ಮಣಿಹೇಮಾದಿಗಳು ಭೂಷಣವಲ್ಲ. ಸರ್ವಭೂಷಣ ಹೇಳ್ತಾರೆ. ಮನುಷ್ಯ ಯಾವುದು ಭೂಷಣ ಅಂತ? ಗುಣಭೂಷಣ ಅಂತ, ಗುಣಭೂಷಣ ಅಂತ. ಗುಣಗಳೇ ಭೂಷಣ. ಒಳ್ಳೆ ಮನುಷ್ಯ ಇತ್ತಂದ್ರೆ ಅವರೆಲ್ಲರೂ ಬಾಯಿ ಚಪ್ಪರಿಸ್ತಾರ. ಒಳ್ಳೆ ಮನುಷ್ಯಪ್ಪ ದೇವ್ರು ನೋಡಿ ಹೆಂಗೈತಿ. ಕೆಟ್ಟ ಮನುಷ್ಯ ಇದ್ರೆ ಬಯಕ್ ನಿಂದಿರ್ತಾರ, ನಾಲಿಗೆ ಕಡದು ಬಯಕ್ ನಿಂದಿರ್ತಾರ. ನಾಲ್ಗೆ ಕಡದು ಬೇಯಿಸ್ಕೊಳ್ಳೋಂಗು ಮಾಡ್ಕೊಳಕ್ ಬರ್ತೈತಿ, ನಾಲ್ಗೆ ಚಪ್ಪರಿಸಿ ಮಾತಾಡಿಸ್ಕೊಳ್ಳೋಂಗು ಮಾಡ್ಕೊಳಕ್ ಬರ್ತೈತಿ. ಅದಕ್ಕ ಮಂದಿ ನಾಲಿಗೆಯಾಗಿರ್ಬೇಕಂತ, ಮಂದಿ ಹಲ್ಲಾಗಿರಬಾರ್ದು ಅಂತ ನೋಡ್ರಿ. ಸಿದ್ದಪ್ಪ ಅಂತ ಹೇಳ್ತಿದ್ನಂತ. ಸಿದ್ದಪ್ಪ ಲೇ 4 ಮಂದಿ ಬಾಯಾಗಿರ್ಲಿ, ಹಲ್ಲಾಗಿರಬಾರ್ದು. ಹಲ್ಲಂದ್ರೆ ನೋಡೇ ಬಿಡ್ತೇನೆ ಅಂತ ನಾಲಿಗೆ ಹಿಡಿದು ಕಡಿತಿರ್ತಾವ ನೋಡ್ರಿ, ಹಲ್ಲಾಗಿದ್ದಂಗೆ ಅಂತ. ನಾವು ನಾಲಿಗೆಗಿರ್ಬೇಕಂತ. ನಾವು ಭಾಳ ಮಂದಿ ನಾಲಿಗೆಗಿರೋದು, ನಾವು ಹಲ್ಲಾಗ ಇರ್ತೀವಿ. ಹಲ್ಲಾಗಿರ್ಬಾರ್ದು ನಾವು. ಅದಕ್ಕೆ ಹೇಳ್ತಾರ ಅವ್ರು, ಬಣ್ಣ ಇವತ್ತು ಇರ್ತೈತಿ ಹೋಗ್ತೈತಿ. ಸುಮ್ಮನೆ ಹೇಳ್ಬಾರ್ದು. ಈ 70-75 ವರ್ಷದ ಒಂದು ಮುದುಕಿ ಬ್ಯೂಟಿ ಪಾರ್ಲರ್ ಹೋಗಿತ್ತಂತ. ಸುಮ್ಮನೆ ಒಂದು ಕಥೆ ಇದೆ, ಬೆಳಗಾವಿ ನಡೆದ ಕಥೆ ಇದೆ. 75 ವರ್ಷದ ಮುದುಕಿ ಬ್ಯೂಟಿ ಪಾರ್ಲರ್ಗೆ ಹೋತಂತ. ಅವ್ರು ಕೇಳಿದ್ರಂತ, ಅಜ್ಜಿ ನೀ ಯಾಕೆ ಬಂದಿ ಬ್ಯೂಟಿ ಪಾರ್ಲರ್ಗೆ ಅಂತೇಳಿ. ಇಲ್ಲ, ನನ್ನ ಮನ್ಯಾಗ ದಿವಸ ನನ್ನ ಮೊಮ್ಮಕ್ಕಳು ನನ್ನ ಮುಂದೆ ಹಚ್ಕೊಂಡು ಎಮತ್ತು ಮಾಡ್ತಾವ, ಅವ್ರಿಗಿಂತ ಚಂದ ಕಾಣಬೇಕಾಗೈತಿ, ನನಗೂ ಬಡ್ರಿ ಬಣ್ಣ ಅಂತ ಮುದುಕಿ.
ಇಲ್ಲ ಅಜ್ಜಿ ಬಣ್ಣ ಹಚ್ಚಕ್ ಹೋಗಲ್ಲ ಮೊದಲ ತೊಗಲಿ ಚಂದ ಸುತ್ತು ಗಟ್ಟಿ ಅವ್ರು ಏಟು ಕೊಡ್ತಾರ ಅದು 2 ಕೊಟ್ಟು ರೊಕ್ಕ ಕೊಡ್ತೀನಿ ಅನ್ನೋದಕ್ಕೆ ಹೊರಗೂ ಬಿಡಲಿಲ್ಲ ಅಂತ ಹಚ್ಚಿಸ್ಕೊಂಡ ಹೋಗ್ತದ ಮುದುಕಿ ಹಚ್ಚಿಸ್ಕೊಂಡ ಮನೆಗೆ ಹೋಗ್ತದ ಬಣ್ಣ ಮನೆಗೆ ಹೋಗ್ಬಿಟ್ಟಾಗ ನಾವು ಸಸ್ತ್ಯಾರು ಅವರು ಇವರು ಕೇಳಕತ್ತಾರಂತ ಇದನ್ನ ಯಾಕೆ ಹಚ್ಕೊಂಡು ಬಂದಿ ಮೊಮ್ಮಕ್ಕಳ ಆಟ ಚಂದ ಕಾಣಬೇಕು ನಾ ಕಾಣಬಾರ್ದು ಅಂತ ಅಂದ್ರ ಹಿಂದಿನ ಕಾಲ ಹೆಂಗಿತ್ತು ಅಂದ್ರ ವಯಸ್ಸಾದ ಅಜ್ಜ ಅಜ್ಜಿಯರ್ ಗೆಳತನ ಮಾಡಿ ಮೊಮ್ಮಕ್ಕಳು ಸುಧಾರಿಸಿ ಚಲೋ ಹಾಕಿದ್ವು. ಈಗ ಅಜ್ಞಾನಿ ಮೊಮ್ಮಕ್ಕಳು ಹುಟ್ಟಿ ಅವ್ರ ಗೆಳತನ ಇವು ಮಾಡಿ ಇವು ಬ್ಯೂಟಿ ಪಾರ್ಲರ್ ಕೊಂಡವಂತ ಪರಿಸ್ಥಿತಿ ಎಷ್ಟು ಉಲ್ಟಾ ಆಗೈತೆ ನೋಡ್ರಿ. ಹಿಂಗ ಆಗ್ಬಿಟ್ಟೀಗ ಸದ್ಯ ಉಲ್ಟಾ ಆಗಿ ಹೋಗ್ಬಿಟ್ಟೀಗ ಸದ್ಯ ಅದು ಅಂದ್ರೆ ಹೋಗ್ಬಿಡ್ತೀಗ ಕಾಲ ಸ್ಪೀಡ್ ಬಂತೀಗ. ಅದಕ್ಕಾಗಿ ನಾವು ರೂಪಕ್ಕೆ ಮಹತ್ವ ಕೊಡೋದಕ್ಕಿಂತಲೂ ಗುಣಗಳಿಗೆ ಮಹತ್ವ ಕೊಡಬೇಕು. ಮತ್ತ ಶರೀರವನ್ನು ತೆಗೆದ ಮೇಲೆ, ಕಣ್ಣನ್ನು ತೆಗೆದ ಮೇಲೆ, ನಾಲ್ಗಿ ತೆಗೆದ ಮೇಲೆ, ಚರ್ಮ ತೆಗೆದ ಮೇಲೆ, ಮನಸ್ಸು ತೆಗೆದ ಮೇಲೆ, ಬುದ್ಧಿ ತೆಗೆದ ಮೇಲೆ, ಚಿತ್ತ ತೆಗೆದ ಮೇಲೆ ಒಳಗೆ ಉಳಿದೇನಂದ್ರ ಸ್ವಯಂ ಜ್ಯೋತಿ ಪ್ರಕಾಶ ಆತ್ಮನೊಬ್ಬನೇ. ಆ ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅವ್ ಯಾವಾಗ್ಲೂ ಇರ್ತಾನಂತ. ಅಂತಪ್ಪ ಆತ್ಮವಿದ್ಯೆಯನ್ನು ಯಾರು ಕಲಿತಾರ ಅವ್ರು ಮಹಾತ್ಮರಕ್ಕಾರಂತ. ಸುಮ್ಮನ ಬರೀ ಹೊರಗಿನ ಅಕ್ಷರ ಕಲಿತವ್ರು ಅವ್ರು ಹೊಟ್ಟಿಪಾಟಿನ ವಿದ್ಯೆ ಕಲಿತಾರಂತ. ವಿದ್ಯೆ ಅಂದ್ರ ಅದು ತಾನಾರೆಂಬುದನ್ನು ತಿಳ್ಕೋಬೇಕು. ಬಹಳ ಮಂದಿ ಇವತ್ತು ವಿದ್ಯೆ ಹೆಂಗೆ ಕಲಿತೀರಿ ನೀವು? ಡಿಗ್ರಿ ತಗೋತೀರಿ, ಸರ್ಟಿಫಿಕೇಟ್ ತಗೋತೀರಿ. ಮೊನ್ನೆ ಒಂದು ವರದಿ ಬಂದರೆ ಈ ಜಗತ್ತಿನಲ್ಲಿ ಬಹಳಷ್ಟು ಭ್ರಷ್ಟಾಚಾರಗಳನ್ನು ಯಾರು ಮಾಡ್ತಾರ ಅಂದ್ರೆ ಕಲಿತವ್ರ ಮಾಡ್ತಾರ ಅಂತ ಹೇಳ್ತಾರೆ. ಕಲಿಲಾರದವ್ರಿಗೆ ಏನು ಗೊತ್ತಿರೋದಿಲ್ಲ. ಭ್ರಷ್ಟಾಚಾರ ಮಾಡೋರು ಅವರು ಅವರಲ್ಲೇನ ಹುಟ್ಟುತ್ತಾವ ಅಪ್ರಾಮಾಣಿಕತೆ. ಯಾಕಂದ್ರ ಅವ್ರು ಅಕ್ಷರ ಕಲ್ತರು ಕರೆ. ಎಂತ ಅಕ್ಷರ ಕಲ್ತರು? ಬುದ್ಧಿ ದೊಡ್ಡದಾಗುವ ಅಕ್ಷರ ಕಲ್ತರು, ಹೃದಯ ದೊಡ್ಡದಾಗುವ ಅಕ್ಷರ ಕಲಿಯಿಲ್ಲ. ಮತ್ ಇನ್ನೊಂದು ಮನೆ ಒಬ್ರು ಚಲೋ ಮಾತಾಡಿದ್ರು, ನೀವು ಮಕ್ಕಳನ್ನ ಏನ್ ಮಾಡಿರಿ ಅಂದ್ರೆ ATM ಮಾಡಿಬಿಟ್ರಿ. ನೀವು ATM ಅಂದ್ರೇನೋ, ನಿನಗೆ 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೀನಿ, ನಿನ್ನ ಸಲುವಾಗಿ 2 ಲಕ್ಷ ರೂಪಾಯಿ ಹಾಕಿನಿ, ನೀ ಚಲೋ ಆಗ್ಬೇಕು, ನೀ ಡಾಕ್ಟರ್ಕಿನ ಓದ್ಬೇಕು. ಅದು ಪಾಪ ಡಾಕ್ಟರ್ಗೆ ಓದಕ್ ಮನಸ್ಸಿರೋದಿಲ್ಲ, ಇವರು ಸಂಕಟಕ್ಕೆ ನಾವು ಡಾಕ್ಟರ್ಗೆ ಓದ್ಬೇಕು. ಚಲೋ ಆದ್ರೂ ಚಲೋ, ಓದಕ್ ಬರಲಿಲ್ಲ ಅಂದ್ರೆ ಫೇಲ್ ಆದ್ರೆ ಅದು ಒಂದು ಸಂಕಟ. ಮುಂದೆ ಕೋಟಿಗಟ್ಟಲೆ ಲಂಚ ಕೊಡೋದು, ಮುಂದೆ ಸರ್ಟಿಫಿಕೇಟ್ ತಗೊಳ್ಳೋದು, ಬರೋದು, ದವಾಖಾನೆ ಕಟ್ಟೋದು, ಮುಂದೆ ಏನ್ ಮಾಡೋದು? ರೋಗಿಗಳನ್ನು ಹಿರಿಯೋದು. ಮಾನವೀಯತೆ ಹೋಗ್ಬಿಡ್ತೈತಿ. ಅವಾಗ ಒಬ್ಬ ರೋಗಿ ಬರ್ತಾನೆ. ಒಬ್ಬ ರೋಗಿ ಬಂದ ಮೇಲೆ ಅವ್ನಿಗೆ ಎಷ್ಟು ಏನೈತಿ ಅಷ್ಟ ಮಾಡಿ ಕಳ್ಸಂಗಿಲ್ಲ. ಆ ರೋಗಿಯ ಮೇಲೆ ನಾ ಏನು ಇಟ್ಟು ದಿವಸ ಇನ್ವೆಸ್ಟ್ಮೆಂಟ್ ಮಾಡಿ ನೋಡಿ ಹಣಕ್ಕ, ನಾ ಡಿಗ್ರಿ ತಗೊಳಕ ಎಷ್ಟು ರೊಕ್ಕ ಖರ್ಚು ಮಾಡೀನಿ, ಆ ರೊಕ್ಕ ಎಲ್ಲಿ ತೆಗಿಬೇಕು? ನಾನು ರೋಗಿಗಳಂತೆ ತೆಗಿಬೇಕು. ರೋಗಿಗಳಂತೆ ಕಿಡ್ನಿ ಚಲೋ ಇದ್ರು ಫೇಲ್ ಆಗೈತೆ ಅನ್ನೋದು, ಲಿವರ್ ಚಲೋ ಇದ್ರು ಪಾಲ್ ಆಗೈತೆ ಅನ್ನೋದು. ಇದು ಮೆಡಿಕಲ್ ಮಾಫಿ ಅಂತ ನಡೀತಿದೆ ಸದ್ಯ. ಮೆಡಿಕಲ್ ಮಾಫಿ. ಇಂಜಿನಿಯರ್ ವಿದ್ಯೆ ಎಂಥ ಇದು. ಹಳ್ಳಿಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬಸ್ ಸ್ಟ್ಯಾಂಡ್ ಕಟ್ತಾರ. ಕ್ವಾಲಿಟಿ ರೊಕ್ಕ ಉಳಿಸಿಕೊಳ್ಳಾಕಂದ್ರೆ ಏನೇನೋ ಮಿಕ್ಸ್ ಮಾಡಿ ಕಟ್ತಾರ. ಯಾವ ಹುಡುಗರು ನಿಂತಿರ್ತಾವ ಅದು ಒಂದರ ಕತ್ತರಿಸ್ಕೊಂಡು ಬೀಳ್ತೈತಿ. ಅನಾಸ್ತಿ ಹುಡುಗರು ಸಾಯ್ತಾವ, ಅನಾಸ್ತಿ ಮಂದಿ ಸಾಯ್ತಾವ. ಯಾಕಂದ್ರೆ ಕ್ವಾಲಿಟಿನೇ ಇಲ್ಲ. ಎಷ್ಟೋ ಬ್ರಿಡ್ಜ್ಗಳು ಇನ್ನೂ ಉದ್ಘಾಟನೆ ಮಾಡಿರೋದಿಲ್ಲ, ಅದೇ ಬಿದ್ದಿರ್ತಾವ. ನೋಡ್ತೀರಿ ನೀವು, ಎಷ್ಟೋ ಬ್ರಿಡ್ಜ್ಗಳು ಇನ್ನೂ ರಿಪೇರ್ ಕಟ್ಟಾಗಿರೋದಿಲ್ಲ, ಅಲ್ಲಿ ಹೊತ್ಕೊಂಡು ಬಿದ್ದಿರ್ತಾವ. ಅವ ಆಟ ಬಿದ್ರು ಚಲೋ, 4 ಮಂದಿ ತಗೊಂಡು ಬಿದ್ರ ಅವ ಆಟ ಬಿದ್ರು ಚಲೋ, ಮತ್ತೇನಾದ್ರು ಮಾಡಿ ಕಟ್ಟಬಹುದು. 4 ಮಂದಿ ತಗೊಂಡು ಬಿದ್ರ ಅವ್ರ ಜೀವನ ನಾವೇನಾದ್ರು ಕಟ್ಟಾಕ್ ಬರ್ತೈತಿ. ಮನೆ ಹೊಡೆದ್ರು ಇರಾಣದಲ್ಲಿ ತಮ್ಮ ತಗಲಿ ತಿಂಡಿಗೆ ತಾವು ಹೊಡ್ಕೊಳ್ಳಿ. ಸಾರಿಯಾಗಿರೋ ಹುಡುಗರು ಏನ್ ತಪ್ಪು ಮಾಡಿದ್ರು? 2-3 ಹುಡುಗರು ಹೊಡೆದ್ಬಿಟ್ರು. ಹಂಗಾರ ಅದಕ್ಕೆಂದ ನಾವು ಬೆಲೆ ಕಟ್ಟಾಕೈತಿ. ಹೊಡೆದವ್ರು ಯಾರು? ಇಸ್ರೇಲ್ ಅಂತ, ಅಮೆರಿಕದಂತ ದೊಡ್ಡಣ್ಣಗಳು. ಯಾಕೆ ಅವ್ರು ಓದಿಲ್ಲ ಮಕ್ಕಳು, ಅವ್ರಿಗೆ ಡಿಗ್ರಿ ಗೊತ್ತಿಲ್ಲ, ಅಧ್ಯಕ್ಷ ಸ್ಥಾನದಾಗ ನಾವು ಗೊತ್ತಾಗೋದಿಲ್ಲ, ನಾಗರಿಕರನ್ನ ಹತ್ಯೆ ಮಾಡಬಾರದು, ಸಣ್ಣ ಮಕ್ಕಳನ್ನು ಹೊಡಿಬಾರದು ಅನ್ನೋದು ಗೊತ್ತಿಲ್ಲ. ಆದ್ರೆ ಇವತ್ತು ತಾವು ಏನಾರ ಆಗ್ಲಿ ಪಾಪ ಸಾಲಿ ಒಳಗ ಜೀವನದ ಪರಿಣಾಮನ ಇಲ್ಲದು ಪಾಪ ಮಕ್ಕಳ ಮೇಲೆ. ಯಾರ ಮಕ್ಕಳಾದ್ರೇನು? ಅಮೆರಿಕದ್ವಾದ್ರೇನು, ಇಂಗ್ಲೆಂಡ್ವಾದ್ರೇನು, ಇರಾನದ್ವಾದ್ರೇನು, ಭಾರತದ್ವಾದ್ರೇನು, ಮಕ್ಕಳ ಅಪ್ಪರಿಗಿಂತ ದೊಡ್ಡವಂತ ಸಿದ್ದಪ್ಪ ಹೇಳ್ತಾನೆ. ಅವ್ರನ್ನ ಎಂದೂ ನಾವು ಕಾಣಬಾರ್ದು. ಪಾಪ ಏನ್ ಗೊತ್ತವ್ರು? ಪ್ರತಿಯೊಂದು ಮಗು ಹುಟ್ಟುತ್ತಲೇ ವಿಶ್ವಮಾನವನಾಗಿ ಹುಡ್ತೈತಿ. ಪ್ರತಿಯೊಂದು ಮಗು ಹುಟ್ಟುತ್ತಲೇ ವಿಶ್ವಮಾನವನಾಗಿ ಹುಡ್ತೈತಿ. ಅದು ಬೆಳೆಯುತ್ತ ಅಲ್ಪ ಮಾನವ ಆಗ್ತೈತಿ. ನೋಡಿ ಓಡಾಡಕತ್ತೈತಿ. ಅದಕ್ಕೆ ಏನ್ ಗೊತ್ತೈತಿ? ಇವ್ರು ಸ್ವಾಮಿಗಳು ಪ್ರವಚನ ಮಾಡಾಕತ್ತಾರ, ನಾ ಅಡ್ಡಾಡಬೇಕು ಬಿಡ್ಬೇಕು, ಏನ್ ಗೊತ್ತಿಲ್ಲ ಅವ್ರು. ದೇವರಿದ್ದಂಗ ಅಂದ್ರೆ ಮಕ್ಕಳ ಮನಸ್ಸು ದೇವರ ಸ್ವರೂಪದಲ್ಲಿ ಇರ್ತೈತಿ. ಹುಳ ಕೊಂದಂಗ ಮಾಡಿ 2 ಹುಡುಗರು ಕೊಂದ್ಬಿಟ್ರು. 2-3 ಹುಡುಗರು ಸತ್ತು ಹೋಗ್ಬಿಟ್ಟು ಅಧ್ಯಕ್ಷನ ಮೇಲೆ ಇರೋದಿರ್ತಾನೆ. ಅವನೊಬ್ಬನು ಹೇಳಿರಿ. ಸಾಮಾನ್ಯ ನಾಗರಿಕರು ಏನ್ ಮಾಡ್ಯಾರ? ಅದಕ್ಕೆ ಇವತ್ತು ಬಹಳಷ್ಟು ಯುದ್ಧಗಳನ್ನ ಯಾರು ಮಾಡ್ತಾರ? ಕಲ್ತವ್ರ ಮಾಡ್ತಾರ, ದೊಡ್ಡ ಡಿಗ್ರಿ ತಗೊಂಡವ್ರ ಮಾಡ್ತಾರ. ಅದಕ್ಕೆ ವಿದ್ಯೆ ಅನ್ನೋದು ಬರೀ ಮಾರ್ಕಸ್ ತಗೊಳಕ್ ಆಗಬಾರ್ದು, ಸಾಲ ಅನ್ನೋದು ಬರೀ ಸರ್ಟಿಫಿಕೇಟ್ ಆಗಬಾರದು. ಮನುಷ್ಯ ಜೀವನವನ್ನ ಪರೋಪಕಾರಕ್ಕಾಗಿ ಸರಿಲಿಕ್ಕೆ ವಿದ್ಯೆ ಕಲಿಸ್ಬೇಕಂತ ಹೇಳ್ತಾರೆ. ಅದು ಮಾನವೀಯತೆ ವಿದ್ಯೆ. ಅದಕ್ಕೆ ವಿವೇಕಾನಂದ ಒಂದು ಅದ್ಭುತ ಮಾತು ಹೇಳ್ತಿದ್ದ. ಎಜುಕೇಶನ್ ಅಂದ್ರೆ ಏನು?
ಎಜುಕೇಶನ್ ಅಂದ್ರೆ ವಿದ್ಯೆ ಅಂದ್ರೆ ಬರೀ ಅಂಕಗಳನ್ನ ಮಾರ್ಕಸ್ಗಳನ್ನ ತಗೊಳ್ಳೋದಲ್ಲ, ಒಬ್ಬರು ವ್ಯಕ್ತಿಯ ಹೃದಯದಲ್ಲಿ ಮಾನವೀಯತೆಯ ಬೀಜವನ್ನ ಬಿತ್ತುದು ಅನ್ಕೊಂಡು ಎಷ್ಟು ಅದ್ಭುತ ಮಾತುಕರ ನಾವು ಮಾನವೀಯತೆ ಬೀಜ ಬಿತ್ತಬೇಕಂತ. ನಾ ಕಲ್ತಿರೋದು 4 ಮಂದಿ ಉಪಯೋಗ ಮಾಡಾಕ ಹೊರತು 4 ಮಂದಿ ಹರ್ಕೊಂಡು ತಿನ್ನಾಕಲ್ಲ ಅನ್ನೋ ಸತ್ಯವನ್ನು ಕಲಿಬೇಕು ಅನ್ನೋ ಒಂದು ಘಟನೆ ನಡೀತದೆ. ಪಂಜಾಬದಲ್ಲಿ ಒಂದು ಘಟನೆ ನಡೀತದೆ. ಒಬ್ಬ ಸೋಲ್ಜರ್ ಮಗ, ಸೈನಿಕರ ಮಗ, ಅವ 3 ತಿಂಗಳಾಗಿದ್ದಾಗನೇ ಅವ್ರು ಸೈನ್ಯದಲ್ಲಿ ತೀರ್ಕೊಂಡಿರ್ತಾರೆ. ಅವ್ರ ತಾಯಿ ಅವ್ನು ಹೆಂಗೆ ಬೆಳೆಸಿರ್ತಾಳ ಅಂದ್ರೆ ತಂದೆ ಸತ್ರ ಏನಾಯ್ತು, ಮಗನನ್ನ ಆದರ್ಶ ವ್ಯಕ್ತಿಯನ್ನಾಗಿ ಮಾಡ್ತೇನೆ ಅಂತೇಳಿ ಅವ್ರ ಹುಡುಗರು ಬಹಳ ಚಲೋ ಬೆಳೆಸ್ತಾಳ. ಎಷ್ಟು ಚಲೋ ಬೆಳೆಸ್ತಾಳ ಅಂದ್ರೆ ಆತ ಹೆಸರು ನೆನಪಿಗೆ ಬರ್ತಾ ಇಲ್ಲ, ನೆನಪಾದ ಹೇಳ್ತೇನೆ. ಎಷ್ಟು ಚಲೋ ಬೆಳೆಸ್ತಾಳ ಅಂದ್ರೆ ಆಕೆ ಒಂದು ಮಾತು ಹೇಳಾಕಿದ್ವಿ ಸರ್, ನೋಡಪ್ಪ ನೀ ವಿದ್ಯೆ ಕಲಿದು 4 ಮಂದಿ ಒಳ್ಳೇದು ಮಾಡೋದಕ್ಕೆ ಹೊರತು ಬರೀ ನಿನ್ನ ಸ್ವಾರ್ಥಕ್ಕಲ್ಲ, 4 ಮಂದಿ ಉಪಕಾರ ಮಾಡಕ ಕಷ್ಟದಾಗಿದ್ದವ್ರ ಕಣ್ಣೀರು ಒರೆಸಕ ಹೊರತು ಬರೀ ನೀವು ಒಬ್ಬನ ಸುಖದಿಂದ ಇರಕ್ಕಲ್ಲ ಅಂತ ಹೇಳಾಕಿ. ಆಯ್ತು 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 ಅಂತ ಆಯ್ತುಮ್ಮ ಅನ್ಕೊಂತ ಹಂಗ ಕಲ್ತೀವಿ. SSLC ಬೋರ್ಡ್ ಎಕ್ಸಾಮ್ ಬಂದಿದ್ದು, ಅದೇ ಎಕ್ಸಾಮ್ ನಡೆದ, ಅದಕ್ಕಾಗಿ ಹುಡುಗರ ಸಂಖ್ಯೆ ಕಡಿಮೆ ಇದ್ದೀನಿ. ಆ ಎಕ್ಸಾಮ್ ನಡೆದ ಸಂದರ್ಭದಲ್ಲಿ ಇನ್ನೇನು ಪರೀಕ್ಷೆ ಇದ್ದಂತ ಸಂದರ್ಭದಲ್ಲಿ ಇವ ಸೈಕಲ್ ತಗೊಂಡು ಹೊಂಟಿರ್ತಾನೆ. ಹಳ್ಳಿಯಿಂದ ಸಿಟಿಗೆ ಹಾಲು ಮಾರಕ್ ಬಂದ ಒಬ್ಬ ಮುದುಕನಿಗೆ, ವಯಸ್ಸಾದ ವಯೋವೃದ್ಧನಿಗೆ ಒಂದು ಗಾಡಿ ಹೊಡೆದು ಬಿಟ್ಟು ಹೋಗಿತ್ತು. ಒಂದು ಗಾಡಿ ಹೊಡೆದು ಆತ ಸೈಕಲ್ ಹಾಕೊಂಡು ಬಿದ್ದು ಅವನ ತಲೆಗೆ ಪೆಟ್ಟು ಹತ್ತ ರಕ್ತ ಹೊಂಟಿರ್ತೈತಿ. ಎಲ್ಲಾರು ನಿಂತು ನೋಡ್ತಿರ್ತಾರ, ಯಾರು ಏನು ಮಾಡುವಲ್ರು. ಇವ್ ಏನಾಗೈತೆ ಅಂತ ಸೈಕಲ್ ತಲೆಗೆ ನೋಡಾಕ್ ಹೋಗ್ತಾನ, ಅಲ್ಲಿ ರಕ್ತ ಹೊಂಟಿರ್ತೈತಿ, ಯಾರು ಅದನ್ನ ಏನು ಮಾಡವಲ್ರು. ಇವ್ರವ್ರು ಹೇಳಿದ ಮಾತು ನೆನಪಾತು, ವಿದ್ಯೆ ಕಲಿಯೋದು, ಸಾಲಿ ಕಲಿಯೋದು 4 ಮಂದಿ ಕಷ್ಟದಾಗಿದ್ದಾಗ ಕಣ್ಣೀರು ಒರೆಸಾಕ ಹೊರತು ಬರೀ ಸ್ವಾರ್ಥಕ್ಕಲ್ಲ ಅಂತ ನಮ್ಮವ್ ಹೇಳ್ಯಾಳ. ನಮ್ಮ ಮೌನ ಮಾತು ನಡೆಸಿಕೊಳ್ಳೋ, ಏನ್ ಎಲ್ಲಾರು ನೋಡಿ ಹೊಂಟಾಗ ನಾವು ಹೋಗಿ ಪರೀಕ್ಷೆ ಬರೀಲೋ. ನಾವು ಪರೀಕ್ಷೆ ಬರಿಬಹುದು ಕರೆ, ಆದ್ರೆ ಒಂದು ಜೀವ ಹೊಳಿತರಕ್ಕಾಗುದಿಲ್ಲ. ಒಂದು ಪರೀಕ್ಷೆ ಹೋಗೋದಕ್ಕ ಮತ್ತೇನಾರು ಮಾಡಿದ್ರ ಅಂತ ಹೇಳಿ ಬಡ ಬಡ ಆ ಸೈಕಲ್ ಮೇಲೆ ಆ ಮುದುಕು ನಮ್ಮ ಅನಾಮತ ಹಾಕೊಂಡ ಎಲ್ಲಿ ಆಸ್ಪತ್ರೆಗೆ ಹೋಗ್ತಾನೆ. ಆಸ್ಪತ್ರೆಯಲ್ಲಿ ಹೋದು ಅದನ್ನ ತುರ್ತು ಚಿಕಿತ್ಸಾ ಕೇಂದ್ರಕ್ಕೆ ಕಳಿಸ್ಕೊಡ್ತಾನೆ. ವೈದ್ಯರು ನೋಡಿ ಒಂದಿಷ್ಟಕ್ಕೊಂದು ಔಷಧ ತಗೊಂಡು ಬಂದು ಬರೆದು ಕೊಡ್ತಾರೆ. ಬರೆದು ಕೊಟ್ಟಾಗ, ಸರ್ ನೀವೇನಾದ್ರೂ ಟ್ರೀಟ್ಮೆಂಟ್ ಮಾಡ್ರಿ, ಅವ್ರು ಯಾರು ಏನು ಅನ್ನುವಂಥದ್ದನ್ನ ನಾನು ಸಂಜೆ ಮುಂದೆ ಬಂದು ಪತ್ತಾ ಮಾಡಿ ಅವ್ರ ವಿಳಾಸ ಕೊಟ್ಟು ಅವ್ರ ಮನೆಗೆ ಸೇರಿಸೋ ಪ್ರಯತ್ನ ಮಾಡೋಣ. ಹಂಗಾರೆ ಯಾರು ಮುದುಕ ಅಂತ ನನಗೂ ಗೊತ್ತಿಲ್ಲ ಸರ್. ರಸ್ತೆಯಲ್ಲಿ ಬರುವಾಗ ಅವ್ರದ್ದು ಬಿದ್ದು ಬ್ಲಡ್ ಹೊರಟಿತ್ತು, ಅವ್ರ ದವಾಖಾನೆ ತಗೊಂಡು. ನೀ ಯಾರು? ನಾನು ಇಂಥ ಒಬ್ಬ ಹುಡುಗ, ನಾನು ಅರ್ಜೆಂಟ್ ಹೋಗ್ಬೇಕಾಗಿದೆ, ನಾನು ಎಕ್ಸಾಮ್ ಬರೆಯಕ್ ಕೊಡ್ತೀನಿ SSLC. ಅಲ್ಲೇ ಇವನ ಎಕ್ಸಾಮ್ ಬರೆಯಕ್ ಅಂತೀನಿ, 10 ಎಕ್ಸಾಮ್ ಪ್ರಾರಂಭ ಆಗಿ ಅವ್ನಿಗೆ 12 ಗಂಟೆ ಆಯ್ತು. ನೀ ಏನ್ ಹೋಗಿ ಎಕ್ಸಾಮ್ ಬರೆಯವಪ್ಪ? ಯಾರೋ ಏನೋ ನೀನ್ ಎಕ್ಸಾಮ್ ಬರೆಯಕ್ ಹೋಗವ ಒಬ್ಬ ಅನಾಹುತ ಮನುಷ್ಯನನ್ನ ತಗೊಂಡು ಬಂದಿಯಲ್ಲೋ ದವಾಖಾನಿಗೆ, ನಿನ್ನ ಪರೀಕ್ಷೆ ಹೋತಲ್ಲ ಅಂದ್ರ, ಸರ್ ಇವತ್ತು ನಾನು ಹೋಗೋದ್ರೊಳಗೆ ಇನ್ನೂ 1 ಗಂಟೆ ಟೈಮ್ ಇರ್ತೈತಿ, ಎಷ್ಟು ಸಾಕಾಗತ್ತೆ ಬರೀತೀನಿ, ಫೇಲ್ ಆದ್ರೆ ಇನ್ನೊಮ್ಮೆ ಬರೀತೀನಿ. ಒಂದು ಜೀವ ಹೋದ್ರೆ ಹೊಳಿತರಕ್ಕಾಗುದಿಲ್ಲ, ಅದಕ್ಕೆ ಆ ಜೀವವನ್ನು ಉಳಿಸಿ ಕೆಲಸ ಮಾಡ ಮಾನವೀಯತೆ. ಡಾಕ್ಟರ್ ಅಂದ, ನಾನು ಸರ್ಜನ್, ನನಗೆ 1 ದಿನ ಈ ತಲೆಯಾಗಿ ಬುದ್ಧಿ ಬರಲಿಲ್ಲ, ನಿನ್ನಿಂದ ನಾನಿರುತ್ತೆ ಕಲಿತೆ. ಮಾನವೀಯತೆ ಬಹಳ ದೊಡ್ಡದು, ನೀ ಹೆದರಬೇಡ, ನೀನು ಹೋಗು, ಇದನ್ನ ನಾನು ನೋಡ್ಕೊಂತೀನಿ ಅಂತ. ನೋಡಿ ಗುಣಗಳು ಹೆಂಗೆ ಬದಲಾಗುತ್ತೆ ಮನುಷ್ಯ. ಹೌದಾ? ನೀವು ಹೋಗುತ್ತೇನ ಶಾಲೆಯಾಗಿ ಗುರುಗಳೆಲ್ಲ ಸ್ಟೂಡೆಂಟ್ ನೀವು ಬೇಕತ್ತಿದ್ರು ನಾನ್ ಸೆನ್ಸ್, ಟೈಮ್ ಸೆನ್ಸ್ ಇಲ್ಲ ನಿನಗೆ. ಜೀವನದ ಪರೀಕ್ಷಾ ದಿನ ಇದು, ನಿನಗೆ ಹೆಂಗೆ ಬರ್ಬೇಕು ಅನ್ನೋದು ಗೊತ್ತಾಗೋದಿಲ್ವಾ ನಿನಗೆ? ನೀ ಮಾಡೋದ ಏನಂತ ಬೇಕತ್ತದ. ಅವ ಇವ್ ಕಥೆಯೆಲ್ಲ ಹೇಳಿದ, ನಡು ಬರಾಕತ್ತಿದ್ಯಾ, ಬರುವಾಗ ಹಿಂಗಾತು, ಬರುವಾಗ ಹಂಗಾತು. ಕೊನೆಗೆ ಅದನ್ನ ಕೇಳಿ ಕಣ್ಣಾಗ ನೀರು ಬಂದು ಶಿಕ್ಷಣ ಇಲಾಖೆಗೆ ಲೆಟರ್ ಬರೀತಾರ, ತುರ್ತು ಪತ್ರ ಬರೀತಾರೆ. ಇಲ್ಲ ನಮ್ಮ ವಿದ್ಯಾರ್ಥಿ ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಹಿಂಗಾಗಿದೆ, ದಯಮಾಡಿ ಅವರಿಗೆ 2 ಗಂಟೆಯಿಂದ ಮತ್ತೆ 4:30 ತನಕ ನೀವು ಎಕ್ಸಾಮ್ ಬರ್ಲಿಕ್ಕೆ ಅವಕಾಶ ಕೊಡಬೇಕು, ಇದನ್ನ ಮಾನವೀಯತೆ ಮೇಲೆ ಪರಿಗಣಿಸಬೇಕು ಅಂತ ತಿಳ್ಕೊಂಡು ಎಕ್ಸಾಮ್ ಸೆಂಟರ್ ಲೆಟರ್ ಬರೀತಾರೆ. ಅವಾಗ ಎಕ್ಸಾಮ್ ಸೆಂಟರ್ ಅವರು ಕನ್ಸಿಡರ್ ಮಾಡ್ತಾರೆ, ಇಲ್ಲ ಅವಕಾಶ ಕೊಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಮುಂದೆ ಆ ಹುಡುಗ ಎಕ್ಸಾಮ್ ಬರೋದು, ಮತ್ತೆ ಅವ ಆ ದವಾಖಾನೆಗೆ ಬರ್ತಾನೆ. ಅಷ್ಟೊತ್ತಿಗೆ ಆ ಮುದುಕ ಬೆಡ್ ಮೇಲೆ ಪಟ್ಟಿ ಕಟ್ಕೊಂಡು ಕುಂತಾಗ ಅವಾಗ ನಡೆದ ಘಟನೆ ಎಲ್ಲ ಹೇಳ್ತಾನೆ. ಅವಾಗ ಯಾರಪ್ಪ ನೀನಂದ ಈ ಸ್ಟೋರಿ ಎಲ್ಲ ಹೇಳ್ತಾನೆ. ಅಂದ್ರೆ ಮುಂದೆ ಆ ವ್ಯಕ್ತಿ ಒಬ್ಬ ದೊಡ್ಡ ಜಿಲ್ಲಾಧಿಕಾರಿ ಆದ. ಅದಕ್ಕೆ ಮಾನವೀಯತೆ, ಇನ್ಸಾನಿಯತ್, ಹ್ಯುಮ್ಯಾನಿಟಿ ಬಹಳ ದೊಡ್ಡದು. ವಿದ್ಯೆ ಕಲಿಯೋದಕ್ಕಂದ್ರೆ ಮನುಷ್ಯತ್ವ ಬರಲಿ ನಮ್ಮಲ್ಲಿ. ಈ ಜಗತ್ತಿನಲ್ಲಿ ಮಠಗಳಿಲ್ಲ ಅಂತ ನಡೀತಿತ್ತಂತ, ಮಂದಿರಗಳಿಲ್ಲ ಅಂತ ನಡೀತಿತ್ತಂತ, ಚರ್ಚ್ಗಳಿಲ್ಲ ಅಂತ ನಡೀತಿತ್ತಂತ, ಮಸೀದಿಗಳಿಲ್ಲ ಅಂತ ನಡೀತಿತ್ತಂತ, ಗುಡಿ ಗೋಪುರಗಳಿಲ್ಲ ಅಂತ ನಡೀತಿತ್ತಂತ. ಬಟ್ ಒಂದಿಲ್ಲ ಅಂತ ನಡೀತಿಲ್ಲ, ಯಾವುದು? ಹ್ಯುಮ್ಯಾನಿಟಿ, ಮನುಷ್ಯತ್ವ, ಮಾನವೀಯತೆ ಅನ್ನೋದು ಒಂದಿರ್ಲಿಲ್ಲ ಅಂದ್ರೆ ಎಲ್ಲಾ ವ್ಯಕ್ತ ಅಂತ. ಅದಕ್ಕೆ ನಾವು ಮೊದಲು ಏನು ಕಲಿಸ್ಬೇಕು ಮಕ್ಕಳಿಗೆ ಅಂದ್ರೆ ಮಾನವೀಯತೆಯನ್ನು ಕಲಿಸಬೇಕಾಗಿದೆ. ಮಾನವೀಯತೆ, ನೈತಿಕತೆ. ಎಲ್ಲಿ ಬಂದ ಗೊತ್ತಲ್ಲ ಹುಡುಗರಿಗೆ, ತಂದೆ ತಾಯಿಗಳ ಕಲಿಸಿರ್ತಾರೆ ಕಷ್ಟಪಟ್ಟು. ಯೌವನ ಬಂದ ಮೇಲೆ ಇವ್ರ ಕಣ್ಣು ಹುಬ್ಬಿನ ಮೇಲೆ ಹೋಗಿ ತಂದೆ ತಾಯಿಗಳ ಗೊತ್ತಾಗೋದಿಲ್ಲ. ತಂದೆ ತಾಯಿಗಳನ್ನ ಗೌರವಿಸುವಂತ ಗುಣ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವೆಂತ ವಿದ್ಯೆ ಕಲ್ತು ಏನು ಪ್ರಯೋಜನ? ವಾಟ್ ಎವರ್ ಎಜುಕೇಶನ್ ಈಸ್ ಸ್ಪಿರಿಚುಯಾಲಿಟಿ, ಎಜುಕೇಶನ್ ಈಸ್ ಮಾನವೀಯತೆ, ಹ್ಯುಮ್ಯಾನಿಟಿ.
ಎಜುಕೇಶನ್ ಈಸ್ ರಿಯಾಲಿಟಿ. ಎಜುಕೇಶನ್ ಅಂದ್ರೆ ಒಳ್ಳೆತನ ಬರ್ಬೇಕಂತ ನಮ್ಮಲ್ಲಿ ಗತ ಮಾಡ್ಬೇಕು, ಸುಮ್ಮನೆ ಗತ ಮಾಡ್ಬೇಕು. ಎಜುಕೇಶನ್ ಅಂದ್ರೆ ನಮ್ಮಲ್ಲಿ ಒಳ್ಳೆತನ ಬರಬೇಕು. ಎಜುಕೇಶನ್ ಅಂದ್ರೆ ನಮ್ಮಲ್ಲಿ ಸದ್ಗುಣಗಳು ಬರಬೇಕು. ಎಜುಕೇಶನ್ ಅಂದ್ರೆ ನಮ್ಮಲ್ಲಿ ಮಾನವೀಯತೆ ಬರಬೇಕು. ನಮ್ಮಲ್ಲಿ ಭಕ್ತಿದ ಹೃದಯಗಳು ಅರಳಬೇಕಂತ. ಅದಕ್ಕೆ ವಿದ್ಯೆ ಅಂದ್ರೆ ಅದು ಒಂದು ರೀತಿ ಸಾಕ್ಷರ ಅಂದ್ರೆ ಜೀವನನ್ನ ಶಿವನನ್ನಾಗಿ ಮಾಡುವ ವಿದ್ಯೆ ಅಂತ ಹೇಳ್ತಾರೆ. ಏನ್ ವಿದ್ಯೆ? ಜೀವನನ್ನ ಶಿವನನ್ನಾಗಿ ಮಾಡುವಂತ ವಿದ್ಯೆ. ಪೂಜ್ಯರಾದ ಮಣಕವಾಡದ ಅನ್ನದಾನೇಶ್ವರ ವಿರಕ್ತಿ ಮಠದ ಪೂಜ್ಯ ಮೃತ್ಯುಂಜಯ ಅಪ್ಪಗಳು ವೇದಿಕೆಗೆ ಬರ್ತಾ ಇದ್ದಾರೆ. ಅವರನ್ನ ವೇದಿಕೆ ಪರವಾಗಿ ಸ್ವಾಗತ ಮಾಡಿಕೊಳ್ಳೋಣ. ಅವರು ತಮ್ಮ ಅನೇಕ ಬಿಡುವಿಲ್ಲದ ಕೆಲಸಗಳ ಮಧ್ಯದಲ್ಲಿ ವೇದಿಕೆಗೆ ಬಂದಾರ. ಆಯ್ತು, ಇನ್ನೊಂದು 5 ನಿಮಿಷ ನಾನು ಮುಗಿಯಾಕ ಬಂತ, ನಾನು ಅವ್ರಿಗೆ ಹೋಗಿ ಕೊಡ್ತೀನಿ. ಗುರುಗಳು ಬಂದ್ರೇನ ಅವ್ರು ಬಂದ ಮೇಲೆ ನಾನು ಅವ್ರಿಗೆ ಬಿಡ್ತೀನಿ. ಪೂಜ್ಯ ಮಹಾಸ್ವಾಮಿಗಳು ನಮ್ಮ ನಾಡಿನಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಪಡ್ಕೊಂಡವರು, ಸರಳ ಅಂತಃಕರಣ ಮೂರ್ತಿಗಳು. ಮಣಕವಾಡ ಅಂತ ಒಂದು ಸಣ್ಣ ಹಳ್ಳಿನ ಇವತ್ತು ಕರ್ನಾಟಕದ ತುಂಬಾ ಬೆಳೆಸಿದ ಕೀರ್ತಿ ಪೂಜ್ಯರಾದ ಮಣಕವಾಡದ ಮೃತ್ಯುಂಜಯ ಅಪ್ಪಗಳಿಗೆ ಸಲ್ಲುತ್ತದೆ. ಈಗಿನ ದಿನಮಾನದಲ್ಲಿ ಯತಿಶ್ರೇಷ್ಠರಲ್ಲಿನೇ ಬಹಳ ಕ್ರಿಯಾಶೀಲ ಯತಿಶ್ರೇಷ್ಠರು, ವಿಶಾಲ ಮತಿಗಳು, ಉದಾರ ಹೃದಯಗಳು ಅವರು ಈ ಭಾಗದಲ್ಲಿ ಇದ್ದಾರೆ. ಈ ಭಾಗದಲ್ಲಿ ಹೆಚ್ಚು ಕೆಲಸ ಮಾಡ್ತಾರೆ. ಈ ಭಾಗದಲ್ಲಿ ಅವರು ಅನೇಕ ಕಾರ್ಯಗಳನ್ನ, ಪ್ರಗತಿಪರ ಕೆಲಸಗಳನ್ನು ಮಾಡ್ತಾರೆ. ಅವರನ್ನು ಹೆಚ್ಚಿನ ರೀತಿಯಲ್ಲಿ ಸಮುದಾಯ ಬಳಸಿಕೊಂಡ್ರಿ. ಅವರು ಬಂದಿರೋದು ಬಹಳಷ್ಟು ಸಂತೋಷ ಆಗಿದೆ ಅಂತ ಹೇಳ್ತಾ ನಾನು ಎಲ್ಲಿಗಿದ್ದೆ ನಾನು ಎಜುಕೇಶನ್ ಇದ್ದೆ. ಎಜುಕೇಶನ್ ಅಂದ್ರೆ ಏನು? ಬರೇ ಮಾರ್ಕಸ್ಗಳನ್ನು ತಗೊಳ್ಳೋದಲ್ಲ, ಅಂಕಗಳನ್ನು ತಗೊಳ್ಳೋದಲ್ಲ. ಏನ್ ಹೇಳಿದ್ರು ಸೊನ್ನಲಿಗಿ ಸಿದ್ದರಾಮರು? ಓದುವುದು ಸದ್ಗುಣಕ್ಕಲ್ಲದೆ ಮತ್ತೊಬ್ಬರ ಕಿವಿಯನ್ನು ಓದುವುದಕ್ಕಲ್ಲವಯ್ಯ. ಓದುವುದು ಸದ್ಗುಣಕ್ಕೆ ಓದ್ಬೇಕಂತ. ಓದಿದ ಮೇಲೆ ನಮ್ಮಲ್ಲಿ ಪಾಸಿಟಿವ್ ಥಿಂಕ್ ಬರ್ಬೇಕಂತ, ನೆಗೆಟಿವ್ ಥಿಂಕ್ ಬರಬಾರ್ದಂತ. ಓದಿದ ಮೇಲೆ ನಮ್ಮಲ್ಲಿ ಸದ್ಗುಣಗಳು ಬರಬೇಕು, ಹೃದಯ ವಿಶಾಲ ಆಗ್ಬೇಕು, ಮಾನವೀಯತೆ ಬರಬೇಕು, ಅಂತಃಕರಣ ಬರಬೇಕು, ಒಬ್ಬರು ದುಡ್ಡನ್ನು ಮುಟ್ಟಬಾರ್ದನ್ನುವಂತ ಪ್ರಾಮಾಣಿಕತೆ ಬರಬೇಕು. ಓದಿದ್ರೆ ಹಂಗ ಓದ್ಬೇಕಂತ, ಹಂಗ ಓದ್ಬೇಕಂತ ಓದಿದ್ರೆ ನಾವು ಇವತ್ತು ಬಹಳಷ್ಟು ಜನ ಭ್ರಷ್ಟಾಚಾರ ಮಾಡೋರ ಮೇಲೆ ITI ಹಗರಣಗಳಾಗ್ತಾವ. ಅವ್ರನ್ನ ರೇಡ್ ಮಾಡ್ತಾರ. ಅವ್ರ ರೊಕ್ಕ ಎಲ್ಲಿ ಇಟ್ಟಿರ್ತಾರ ಗೊತ್ತ? ಹರಿಪತ್ರದಾಗ, ಪೈಪ್ನ್ಯಾಗ, ಗೋಡ್ಯಾಗ. ಎಷ್ಟು ಬೇಕು ಮನುಷ್ಯ ಆಗೋದು? ಎಷ್ಟು ಬೇಕು ಮನುಷ್ಯ? ಎಷ್ಟು ಗಳಿಸಿದ್ರು ಜಯಲಲಿತಾ ಏನು ಒಂದು ಲೋಡ್ ಚಪ್ಪಲ್ ಇದ್ದು ಈಗ ಹೋಗುವಾಗ 2 ಜೋಡ್ ಭೇಟಿ ಆಗಿಲ್ಲ. ಒಂದು ಲಾರಿ ಸೀರೆ ಇದ್ದು ಜಯಲಲಿತಾ ಕೊನೆಗೆ ಒಂದೇ ಸೀರೆ ಹೋದಕ್ಕೆ ಕೂಡ. ಎಷ್ಟು ಗಳಿಸಿದಲ್ಲಿ ಏನೈತಿ? ನೀನ್ ಇಟ್ಟ ಬರುವ ಮನೆ ಬ್ಯಾರೆ ಐತಿ. ಎಷ್ಟು ಮಾಡಿದ್ರು ಅಟ್ಟ. ಅದಕ್ಕ ಗಳಿಸೋದ್ರಲ್ಲಿ ಮುಖ್ಯತೆ ಇಲ್ಲ, ನಾವು ಗಳಿಸಿದ್ದರಲ್ಲಿ ಬಳಸೋದು ಬಹಳ ಮುಖ್ಯ ಐತಿ. ದಾಸೋಹ ಪರಂಪರೆ ಇದನ್ನು ನಾವು ಕಲ್ಕೋಬೇಕು. ದಾಸೋಹ ಪರಂಪರೆ ವಿದ್ಯೆ ಬರೀ ಸಂಪತ್ತು ಗಳಿಸಕ್ಕಲ್ಲ. ವಿದ್ಯೆ ಅದು ಈ ಬಿದ್ದವ್ರನ್ನ ಎತ್ಕೊಳಕಂತ, ಕಷ್ಟದಾಗಿದ್ದವ್ರು ಖಂಡಿತಗೊಳಿಸಕ್ಕಂತ. ನೀವು ಯಾವ ಕ್ಷೇತ್ರದಾಗಿದ್ದೀರಿ, ನೀವು ಯಾವ ರಂಗದಾಗಿದ್ದೀರಿ, ಅಲ್ಲೇ ನೀವು ಪ್ರಾಮಾಣಿಕವಾಗಿ ಬದುಕ್ರಿ. ನೀವು ಅಲ್ಲೇ ಪ್ರಾಮಾಣಿಕವಾಗಿ ಬದುಕ್ರಿ. ಇದನ್ನು ನಾವು ಇವತ್ತು ಮಕ್ಕಳಿಗೆ ಕಲಿಸ್ಬೇಕಿದೆ. ನಾವು ಮಕ್ಕಳಿಗೆ ಏನ್ ಮಾಡಿಬಿಟ್ಟಿವಿ ಅಂದ್ರೆ ATM ನಿನ್ನ ಮ್ಯಾಲೆ ಇಷ್ಟ ಹಾಕೊಂಡ ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡೀನಿ, ನೀವು ಅಷ್ಟು ಗಳಿಸ ಕೊಡ್ಬೇಕು ನೋಡೋದು. ನಾವು ಗಳಿಸ್ಕೊಂಡಿಲ್ಲ ಅಂದ್ರೆ ಲಂಚ ತೊಗೊಳಕ್ ನಿಂದಿರ್ತಾನ. ಹೇಳಿದ್ನಲ್ಲ, ಕತ್ರಿ ಒಳಗೆ ಬಿಟ್ಟು ಹೊಲಿಗೆ ಹಾಕಿದಂತ ಊಟ ಮಾಡಕ್ ನಿಂದಿರ್ತಾನ. ಇಲ್ಲ ಕಿಡ್ನಿ ಕನ್ಯಾಕ್ ನಿಂದಿರ್ತಾನ, ಲಿವರ್ ಕನ್ಯಾಕ್ ನಿಂದಿರ್ತಾನ, ಇಲ್ಲ ಸಿಮೆಂಟ್ನ್ಯಾಗ ಗುಡಿ ಕೂರ್ಸಕ್ ನಿಂದಿರ್ತಾನ, ಇಲ್ಲ ಇಷ್ಟು ಕೊಟ್ರೆ ನಾ ಸಹಿ ಮಾಡಿ ಕೊಡ್ತೀನಿ ಅಂತ ನಿಂದಿರ್ತಾನ. ಮತ್ತೆ ಇಂಥ ಪ್ರಾಮಾಣಿಕ ಬದುಕುದ್ರಾಗ ಎಷ್ಟು ಸುಖ ಐತಿ, ಅಪ್ರಾಮಾಣಿಕ ಬದುಕುದ್ರಾಗ ಎಷ್ಟು ಕಷ್ಟ ಐತಿ. ಅದಕ್ಕೆ ಸದ್ಗುಣಕ್ಕಾಗಿ ನಾವು ಮಕ್ಕಳನ್ನು ಓದಿಸ್ಬೇಕಂತ. ಇವತ್ತು ಯಾವ ಮಕ್ಕಳಲ್ಲಿ ಸದ್ಗುಣಗಳು ಬರ್ತಾವ ಅವ್ರು ಬೇಕಾದಂತ ದೊಡ್ಡ ಎತ್ತರಕ್ಕೂ ಹೋದ್ರು ಅವ್ರು ಮಾನವೀಯತೆಯಿಂದ ಬದುಕ್ತಾರ. ನಾವು ಅವರಲ್ಲಿ ಸದ್ಗುಣಗಳನ್ನು ಕಲಿಸಲಿಲ್ಲ ಅಂದ್ರ ಹಡದ ತಂದೆ ತಾಯಿ ಸತ್ತು ಮಾಡ್ಕೊಡಕ್ ಬರದಂಗ ಅವ್ರ ಅಕ್ಕಾರ. ಇಲ್ಲದಿದ್ರೆ ನಿಮ್ಮ ವೃದ್ಧಾಶ್ರಮದಾಗ ಹೋಗಿ ಇಡ್ತಾರ. ಹುಡುಗಾಟಿಗೆಲ್ಲ ಇಂಡಿಯಾದಾಗ 28,000 ಓಲ್ಡ್ ಏಜ್ ಹೌಸ್ ಆಗ್ಯಾವಂತಿ. ಎಷ್ಟಾದವು? 28,000 ವೃದ್ಧಾಶ್ರಮಗಳಾಗ್ಯಾವಂತ. ಅಂದ್ರೆ ಏನು? ಬಾರ್ಗಳು ಬಾಳ ಆಗ್ಯಾವಂದ್ರೆ ಕುಡಿಯೋರು ಹೆಚ್ಚಾಗ್ಯಾರ ಅಂತ ಅರ್ಥ. ದವಾಖಾನೆ ಬಾಳ ಆಗ್ಯಾವಂದ್ರೆ ಪೇಷಂಟ್ ಹೆಚ್ಚಾಗ್ಯಾವ ಅಂತ ಅರ್ಥ. ವೃದ್ಧಾಶ್ರಮಗಳು ಬಾಳ ಆಗ್ಯಾವಂದ್ರೆ ಜೋಪಾನ ಮಾಡೋ ಮಕ್ಕಳಿಲ್ಲ ಅಂತ ಅರ್ಥ. ಅವ್ರು ಓದಿ ಇಟ್ಟುಬಿಡೋದು, ಅವ್ರು ಓದಿ ಎಲ್ಲಿ ಇಟ್ಟುಬಿಡೋದು? ವೃದ್ಧಾಶ್ರಮದಾಗ ಇಟ್ಟುಬಿಡೋದು, ವೃದ್ಧಾಶ್ರಮದಾಗ ಇಟ್ಟು ಬಂದ್ಬಿಡೋದು. ಮತ್ ಬಹಳಷ್ಟು ಮಂದಿ ಟೆಸ್ಟ್ ಮಾಡಿದ್ರೆ ಅಲ್ಲಿ ಏನು ವೃದ್ಧಾಶ್ರಮದಾಗ ಅದಾರಲ್ಲ ಅವು ಯಾರು ಒಕ್ಕಲ್ತನ ಮಾಡೋ ರೈತರ ಮಕ್ಕಳು ತಂದೆ ತಾಯಿ ಅಲ್ಲಂತವು ಕಲ್ತಂತವ್ರ ಮಕ್ಕಳು ತಂದೆ ತಾಯಿ ಓದಿಟ್ಟಾರಂತ. ನೋಡ್ರಿ ಹಂಗಾರೆ ಏನ್ ಕಲ್ತ್ರಿ ಅವರು? ಒಬ್ರು ಬಹಳ ನೋವಿನಿಂದ ಹೇಳಿದ್ರು, ಬಹಳಷ್ಟು ವೃದ್ಧಾಶ್ರಮಗಳಿಗೆ ನಾವು ವಿಸಿಟ್ ಕೊಟ್ಟಿದ್ರಿ. ಯಾವ ವೃದ್ಧಾಶ್ರಮದಾಗ ಒಕ್ಕಲ್ತನ ಮಾಡುವಂತ ದನ ಕಾಯಿ ಹುಡುಗರ ಅಪ್ಪ ಅವ ವೃದ್ಧಾಶ್ರಮದಾಗ ಇಲ್ಲ. ಚಲೋ ಸಂಬಳ ತಗೊಳ್ಳುವಂತ ಚಲೋ ಹುದ್ದೆನಾಗಿರುವಂತ ನೌಕರಿ ಮಾಡೋರ ತಂದೆ ತಾಯಿನ ವೃದ್ಧಾಶ್ರಮದಾಗ ಅದಾವ್ರಿ. ಹಂಗಾರೆ ಏನ್ ಕಲ್ತೀವಿ? ಯಾವ ಡಿಗ್ರಿ ತಗೊಂಡು? ಅದಕ್ಕೆ ಡಿಗ್ರಿ ಮುಖ್ಯ ಅಲ್ಲ, ನಮ್ಮ ಡಿಗ್ನಿಟಿ ಮುಖ್ಯ ಆಗ್ಬೇಕು, ನಮ್ಮ ವ್ಯಕ್ತಿತ್ವ ಮುಖ್ಯ ಆಗ್ಬೇಕು, ನಮ್ಮೊಳಗೆ ಮಾನವೀಯತೆ ಮುಖ್ಯ ಆಗ್ಬೇಕು. ಇದನ್ನ ಶರಣರು ಹೇಳ್ತಾರೆ, ಓದುವುದು ಸದ್ಗುಣಕ್ಕಲ್ಲದೆ ಮತ್ತೊಬ್ಬರ ಕಿವಿಯನ್ನು ಓದುವುದಕ್ಕಲ್ಲವಯ್ಯ ಅಂತ ಹೇಳ್ತಾರೆ. ಹಂಗೆ ನಮ್ಮಲ್ಲಿ ಸದ್ಗುಣ, ಪಾಸಿಟಿವ್ ಥಿಂಕ್,
ಮಾನವೀಯತೆ, ಹ್ಯುಮ್ಯಾನಿಟಿ ಇದೆಲ್ಲ ಬಂತು ಅಂದ್ರೆ ನಾವು ಎಲ್ಲಿರ್ತೀವಿ ಅದು ಕೈಲಾಸ ಕತಿ, ಅದೇ ಸ್ವರ್ಗ ಕತಿ. ಅಂತ ವಿದ್ಯೆಯನ್ನ ಸಿದ್ದಪ್ಪಜ್ಜ ಬಾಲ್ಯದಲ್ಲಿ ಆ ಊರಿನ ಹಿರಿಯ ಮಠದ ಐನಾರು ಹಂತಕ್ಕೆ ಕಲಿತ ಓಂಕಾರದ ಅರ್ಥವನ್ನು ತಿಳ್ಕೊಂಡ. ಓಂಕಾರ ಪ್ರಥಮದಲ್ಲಿ ಸರ್ವಶೂನ್ಯ ನಿರಾಲಂಬ ಮೂರ್ತಿ ಜಗಹಿತಾರ್ಥವಾಗಿ ತತ್ತಾದಲ್ಲಿ ಅಂಗಕರಂಡ ಆತ್ಮಸುಗಂಧ ನೀನಾದೆಯ ಏಳಾಂಕದ ಸೋಮೇಶ್ವರ ಲಿಂಗವೇ ಅನ್ನುವ ಹಾಗೆ ಜಗವನ್ನೊಳಗೊಂಡ ಆ ಲಿಂಗದ ಸ್ವರೂಪವೇ ಓಂಕಾರ ಸ್ವರೂಪ. ಅದೇ ನಾದ ಬಿಂದು ಕಳೆ. ಅದನ್ನು ತೋರ್ಸಾಕ್ ಬರೋದಿಲ್ಲ, ಅದನ್ನ ಅನುಭವಿಸ್ಬೇಕಂತ ಸಿದ್ಧಾರೂಢರಂತೆ ಶಾಸ್ತ್ರ ಹೇಳುವಾಗ ಯಾರೋ ನಾದ ಬಿಂದು ಕಳೆ ಅಂತ ಹೇಳಕಂತ ಸಿದ್ಧಾರೂಢರ ಶಾಸ್ತ್ರ ಹೇಳುವಾಗ ಒಬ್ಬ ಅಜ್ಞಾನಿ ಗೊತ್ತಿಲ್ಲ, ಅದನ್ನು ತೋರ್ಸೇ ಮುಂದೆ ಹೋಗ್ರಿ ಅನ್ನೋ ಏನ ನಾದ ಬಿಂದು ಕಳೆ. ತೋರ್ಸಾಕ್ ಬರೋದಿಲ್ಲ. ಹಣ್ಣು ತೋರಿಸ್ಬೋದು, ರುಚಿ ತೋರ್ಸಾಕ್ ಬರೋದಿಲ್ಲ, ಕಲ್ಸಕ್ರಿ ತೋರಿಸ್ಬೋದು, ಅದ್ರ ಸಿಹಿ ತೋರ್ಸಾಕ್ ಬರೋದಿಲ್ಲ. ಅದು ಅನುಭವಕ್ಕೆ ಬರ್ಬೇಕಂದ್ರೆ ಬಾಯಾಗ ಹಾಕೊಂಡ್ರೆ ಅನುಭವಕ್ಕೆ ಬರ್ತೈತಿ. ಅದು ತೋರ್ಸಾಕ್ ಬರೋದಿಲ್ಲ. ಧ್ಯಾನ ಮಾಡು, ಸಾಧನೆ ಮಾಡು, ನಾದ ಬಿಂದು ಕಳೆಗಳು ನಿಮ್ಗೆ ಅನುಭವಕ್ಕೆ ಬರ್ತಾವ. ಆಧಾರ, ಸ್ವಾದಿಷ್ಠಾನ, ಮಣಿಪೂರಕ, ಅನಾಥ, ವಿಶುದ್ಧಿ ಆಜ್ಞೆಗಳನ್ನ ಮೀರಿ ಸಹಸ್ರದಳದ ಕಮಲದಲ್ಲಿ ನಿಂತಾಗ ಜೇಂಕರಿ ಪಠಂಡನ್ ಗಂಟೆ ಜಾಗಟೆ ನಾದದಲ್ಲಿ ಓಂಕಾರ ಜ್ಯೋತಿ ಬೆಳಗುತ್ತಿದೆ ಅಂತ ಸಿದ್ಧಾರೂಢ ಹೇಳ್ತಾರೆ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ತೋರ್ಷ ಮುಂದೆ ಹೋಗಂತ ಕೂತಾವ. ಹಿಂಗೆ ಏನ್ ಮಾಡ್ಬೇಕು? ತೋರ್ಷ ಮುಂದೆ ಹೋಗಂದ್ರೆ ಕಬೀರ ಅಂದ್ರು. ಯಾರು? ಕಬೀರ್ ಅಂದ್ರೆ ನಾವು ಹೈದರಾಬಾದ್ ನಿಜಾಮನ್ನು ವಂಶಸ್ತಾನ. ಇವತ್ತು ಸಿದ್ಧಾರೂಢ ಮಠದಿಂದ ಕಬೀರನ ಗದಿಗೆ ಯಾಕೆಪ್ಪ ಅನ್ನ ಇವಂಗ ಹೇಳಿದ್ರೆ ಗೊತ್ತಾಗೋದು. ನಾದದಿಂದ ಕಡೆ ತೋರ್ಸಬೇಕಂತಪ್ಪ. ಅದು ತೋರ್ಸಾಕ್ ಬರೋದಿಲ್ಲ. ಹಣ್ಣು ತೋರಿಸ್ಬೋದು, ರುಚಿ ತೋರ್ಸಾಕ್ ಬರೋದಿಲ್ಲ. ಅದಕ್ಕೆ ತೋರ್ಸ ಅನ್ನಕತ್ತಾನಪ್ಪ ಇವನು. ತೋರಿಸ್ಬಿಡವಂಗಂದ್ರ ತೋಳಗೆ ಏರಿಸಿ ಕಪಾಳ ಹೊಡೆದ ಸಪ್ಪಳ ಆತು. ಇದಕ್ಕೆ ನಾದ್ ಅಂತ ನೋಡಂತ ಹೇಳಿ ಇದಕ್ಕೆ ನಾದ್ ಅಂತ ಹೊಡೆದ ಮೇಲೆ ಬಾರ ನೋಡಿದ್ರು ಇದಕ್ಕ ಬಿಂದು ಅಂತಾರ ನೋಡಂತ. ಮಕ ಕೆಂಪಗಾತು ಇದಕ್ಕ ಕಳೆ ಅಂತಾರ ನೋಡಿ. ಹೇಳಿದ್ದಿಲ್ಲ ಅಲ್ಲಿ ತೋರ್ಸಾಕ್ ಬರೋದಿಲ್ಲ, ಅನುಭವಿಸ್ಬೇಕಾದ್ರೆ ಮತ್ತೆ ತೋರ್ಸಕ್ಕಿಪ್ಪ. ಮತ್ತೆ ಇದು ಈ ರೀತಿ ಬಿಟ್ರೆ ಬೇರೆ ಧೈರ್ಯ ಹೇಳಿರ್ತಾನೆ. ಅದಕ್ಕೆ ಅದು ತೋರ್ಸಾಕ್ ಬರೋದಲ್ಲ, ಸಾಧನೆಯಿಂದ ಸಿದ್ಧಿ ಆಗೋದು. ಸಾತಿಶಯದ ನಿರುಪಾಧಿಕ ನಿರ್ಮಲ ಪರಂಜ್ಯೋತಿಯಾದ ಸ್ವರೂಪ ಏನೊಂದುಳಿಯುವುದನೇ ನೀನೆಂದು ತಿಳಿಯುವ ಮನುಜ. ಸರಪುರುಷನ್ ಹೇಳ್ತಾರೆ, ತೋರುವ ಜಗವಿದ ಎಲ್ಲ ಕನಸಿನಂತೆ ಕರಗಿ ಹೋಗುವುದು ಮನುಜ. ಎಲ್ಲವೂ ಕರಗಿದ ಮೇಲೆ ಪರವಸ್ತು ಒಂದುಳಿಯುವುದು ಮನುಜ. ಅದೇ ನೀನೆಂದು ತಿಳಿಯೋ ಗುರುಸಿದ್ಧ ನೋಡು ಮನುಜ. ಏನೊಂದುಳಿಯುವುದನೇ ನೀನೆಂದು ತಿಳಿ ಮನುಜ ಅಂತ ಹೇಳ್ತಾರೆ. ಅಂತ ಸ್ವಾಹಾತ್ಮ ಸ್ವರೂಪವನ್ನ, ಸೋಹಂಭಾವವನ್ನು ನೀಡಿ ದಾಸೋಹಂಭಾವದ ಪರತತ್ವ ಮೂರ್ತಿಯ ಆಲಾಪದ ಓಂಕಾರದ ಅರ್ಥವನ್ನ ತಮಗೆ ಎಷ್ಟು ತಿಳಿತೈತಿ ಸಿದ್ದಪ್ಪಜ್ಜವರು ಗುರುವಿನ ಕಡೆಯಿಂದ ತಿಳ್ಕೊಳ್ಳಿಲ್ಲ, ಗುರುವಿಗೆ ಹೇಳಿದ್ರಂತಾರ. ಅವಾಗ ಗುರು ಅಂದ, ನೀ ಇಲ್ಲಿ ಕಲ್ತು ಬಂದಾವಲ್ಲಪ್ಪ, ನೀ ಅಲ್ಲಿ ಕಲ್ತು ಬಂದಾವ, ನಿನ್ನಂತವನಿಗೆ ವಿದ್ಯೆ ಹೇಳೋ ತಾಕತ್ ನನಗಿಲ್ಲಪ್ಪ. ನನ್ನ ಅಕ್ಷರ ನಿರಕ್ಷರ ಆದವು, ನೀನು ನಿಜವಾದ ಜ್ಞಾನಿ ಅಂತೇಳಿ ಗುರುನ ಸಿದ್ದಪ್ಪನಿಗೆ ಸಾಷ್ಟಾಂಗ ಹಾಕಿದಂತ ಹಂತಪ್ಪ ಜ್ಞಾನವನ್ನ ಸಿದ್ದಪ್ಪಜ್ಜವರು ಬಂದಿದ್ರು. ಹಂತಪ್ಪ ಸಿದ್ದೇಶ್ವರರು ಮುಂದೆ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಮತ್ತೆ ಅವರ ಲೀಲೆಯಲ್ಲಿ ಶಿಕ್ಷಣದಲ್ಲಿ ನೋಡಿದ್ವಿ. ವಿದ್ಯೆ ನೋಡಿದ್ವಿ, ವಿನಯ ನೋಡಿದ್ವಿ, ಸಹಕಾರ ನೋಡಿದ್ವಿ, ಎಲ್ಲ ವಿಷಯವನ್ನು ನೋಡಿದ್ದೇವೆ. ಮತ್ತು ನಾಳೆ ಅವರ ತಪಸ್ಸು, ಅವರ ವೈರಾಗ್ಯ ಏನಾಗ್ತದೆ, ಅವ್ರ ತಾಯಿ ಸೇವಾ ಹೆಂಗೆ ಮಾಡ್ತಾರೆ, ಮುಂದೆ ಮನೆ ಹೆಂಗೆ ಬಿಟ್ಟು ಹೊರಗೆ ಬರ್ತಾರೆ, ವೈರಾಗ್ಯ ಅಂದ್ರೆ ಏನು, ಭಕ್ತಿ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಇದು ಹೆಂಗೆ ಇರ್ತಾವ, ಇವು ಎಲ್ಲರೂ ತಗೊಂಡ್ರೆ ಬರ್ತಾವೋ ಇನ್ನು ತಮ್ಮೊಳಗ ಉತ್ಪತ್ತಿ ಆಗ್ತಾವೋ, ಇವೆಲ್ಲ ವಿಷಯಗಳನ್ನು ಕುರಿತು ಮುಂದೆ ನೋಡೋಣ ಅಂತ ಹೇಳ್ತಾರೆ. ಪೂಜ್ಯ ಗುರುಗಳಾದ ಮಣಕವಾಡದ ಅಜ್ಜವರು ದಯಮಾಡಿಸಿದ್ದಾರೆ. ಕನ್ನಡ ನಾಡಿನೊಳಗೆ ಅತಿ ಕಡಿಮೆ ಅವಧಿಯೊಳಗೆ ಇಡೀ ನಾಡಿನ ತುಂಬ ಜ್ಞಾನದ ದಾಸೋಹವನ್ನು ಮಾಡಿದವರಂದ್ರೆ ಮೃತ್ಯುಂಜಯ ಸ್ವಾಮಿಗಳೇ.